ಧನ್ಯವಾದಗಳು. ಮತ್ತೆ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಮೀಟಿಂಗ್ ನಲ್ಲಿ ಮುಖ್ಯವಾಗಿ ಇರ್ತಕ್ಕಂತಹದ್ದು ಅಜೆಂಡಾ ಅಂದ್ರೆ ಗುರುವಾರ ನಾವೊಂದು ನಮ್ಮ ಡಿಪಾಸಿಟರ್ಸ್ನೆಲ್ಲ ಕರೆದು ಈ ಸಿಬಿಐ ನಲ್ಲಿ ಯಾವ ರೀತಿ ಸಿಬಿಐ ತನಿಖೆ ಮತ್ತೆ ಆ ತನಿಖೆಯ ಒಂದು ಅಂಗವಾಗಿ ಮುಂದೆ ಏನು ನಮ್ಮ ನಡೆಗಳು ಏನಿರುತ್ತೆ, ಮತ್ತೆ ನಾವು ಏನು ಮಾಡಬೇಕು, ಮತ್ತೆ ನಾವು ಯಾವ ರೀತಿ ಸಂಘಟನಾತ್ಮಕವಾಗಿ ಇರ್ಬೋದು ಅಥವಾ ಒಬ್ಬ ವ್ಯಕ್ತಿಯಾಗಿರ್ಬೋದು ಅಥವಾ ಒಂದು ಡಿಪಾಸಿಟರ್ಸ್ ಸಂತ್ರಸ್ತರಾಗಿ ನಾವು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾಗಿ ಚರ್ಚೆ ಮಾಡಕ್ಕೆ ಜನಗಳನ್ನ ಗಣೇಶ ದೇವಸ್ಥಾನ ಹತ್ರ ನಾವು ಕರೆದ್ವಿ. ಬಂದಿದ್ರು. ನನಗನ್ನಿಸಿದ ಮಟ್ಟಿಗೆ ಒಂದು ಸುಮಾರು 100 ಜನ ತನಕ ಬಂದಿದ್ರು. ಮತ್ತೆ ಅಲ್ಲಿ ತಮ್ಮ ಒಂದು ಒಪಿನಿಯನ್ ಅನ್ನ ನಾವು ಒಂದು ಚೀಟಿ ಕೊಟ್ಟು ಕೇಳಿದ್ವಿ. ಇಲ್ಲಿ ಯಾರ್ಯಾರು ಭಾಗವಹಿಸಿದ್ರೆ ಅವ್ರಿಗೆ ಗೊತ್ತು. ಒಂದು ಸಣ್ಣ ಎಕ್ಸರ್ಸೈಸ್ ಮಾಡಿ ಅವ್ರ ಮನಸ್ಸಿನಲ್ಲಿ ಅಥವಾ ಅವ್ರಿಗೆ ಏನು ಅನಿಸಿಕೆ ಇದೆ, ಏನು ಒಪಿನಿಯನ್ಸ್ ಇದೆ, ಮತ್ತೆ ಅದ್ರ ಬಗ್ಗೆ ಏನು ಯೋಚನೆಗಳಿದಾವೆ ಅದನ್ನ ಒಂದು ಬರ್ಕೊಡೋದಕ್ಕೆ ನಮ್ಮ ಡಿಪಾಸಿಟರ್ಸ್ಗಳಿಗೆಲ್ಲ ಒಂದು ಚೀಟಿ ಕೊಟ್ಟು ಅದನ್ನ ಚೀಟಿನ ಸಂಗ್ರಹ ಮಾಡಿ ಇಟ್ಕೊಂಡಿದೀವಿ. ಈ ಮುಂದೆನೂ ಉಪಯೋಗಕ್ಕೆ ಬರುತ್ತದು. ಯಾಕಂದ್ರೆ ನಿಮ್ಮ ಒಪಿನಿಯನ್ಸ್ ಏನಿದೆ, ಈ ಒಪಿನಿಯನ್ಸ್ ನಲ್ಲೇನೆ ನಾವು ಮುಂದಕ್ಕೆ ಹೋಗ್ಬೇಕು. ಯಾಕಂದ್ರೆ ನಾವ್ ಏನ್ ಒಪಿನಿಯನ್ಸ್ ಇದೀವಿ, ನಮ್ಮ ಏನ್ ಒಪಿನಿಯನ್ಸ್ ಇದೆ ಅದು ಫಾರ್ಮ್ ಆಗ್ಬೇಕಂದ್ರೆ ಒಂದು ಕಲೆಕ್ಟಿವ್ ಒಪಿನಿಯನ್ ಇರ್ಬೇಕು. ಅದೇ ಈ ರೀತಿ ಇನ್ನೂ ಹೆಚ್ಚಿನ ಜನ ಪಾರ್ಟಿಸಿಪೇಟ್ ಮಾಡಿ, ಇನ್ನೂ ಹೆಚ್ಚಿನ ಜನ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಕೊಟ್ಟಾಗ ಅದನ್ನೆಲ್ಲ ಕ್ರೋಢೀಕರಿಸಿ ವಿ ಕ್ಯಾನ್ ಫಾರ್ಮುಲೇಟ್ ಒನ್ ಅವರ್ ಸ್ಟ್ಯಾಂಡ್. ನಮ್ಮ ಏನು ಕಾಮನ್ ಏನ್ ಒಪಿನಿಯನ್ಸ್ ಇದೆ ಅದನ್ನೆಲ್ಲ ಸೇರಿಸಿ ಒಂದು ಕ್ರೋಢೀಕರಿಸಿ ಅದನ್ನ ಒಂದು ಒಪಿನಿಯನ್ ನಾವು ಮಾಡ್ಕೋಬಹುದು. ಇದು ಒಂದು ಎಕ್ಸರ್ಸೈಸ್. ಆಮೇಲಿಂದ ಕೆಲವರು ತಾವು ಅದ್ರ ಬಗ್ಗೆ ಸಿಬಿಐ ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡುತ್ತೆ, ಅದರ ಮೋಡಸ್ ಆಪರಾಂಡಿ ಅಂದ್ರೆ ಅದರ ಒಂದು ಕಾರ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೆಲವರು ಅದನ್ನ ವಿಶ್ಲೇಷಣೆ ಮಾಡಿದ್ರು. ಮತ್ತೆ ಒಬ್ಬರಂತೂ ವಾಸುದೇವ ಮೂರ್ತಿ ಅನ್ನುವಂತವ್ರು, ಅವರು ಸಿಬಿಐ ಎನ್ಕ್ವೈರಿ ಅವರೇ ಸ್ವತಃ ಸಿಬಿಐ ಎನ್ಕ್ವೈರಿಯನ್ನು ಅವರನ್ನೇ ನೋಡಿದ್ರಿಂದ ಅವರ ಅನುಭವವನ್ನು ಒಂದು ತಕ್ಕ ಮಟ್ಟಕ್ಕೆ ಹೇಳಿದ್ರು. ಸೊ ಹಾಗಾಗಿ ಇದು ಒಂದು ಕಾರ್ಯಕ್ರಮ ನಡೀತು. ಆಮೇಲೆ ಕಡೆಗೆ ಅಲ್ಟಿಮೇಟ್ಲಿ ಇಟ್ ಎಂಡೆಡ್ ವಿತ್ ವಿ ಮೀಟಿಂಗ್ ಅವರ್ ಅಡ್ಮಿನಿಸ್ಟ್ರೇಟರ್. ನಾವು ಅಡ್ಮಿನಿಸ್ಟ್ರೇಟರ್ ಅವರನ್ನ ಭೇಟಿ ಮಾಡಿ ಆ ನಂತರ ಅವರನ್ನು ನಮ್ಮನ್ನು ಉದ್ದೇಶಿಸಿ ಒಂದು 4 ಮಾತು ಹೇಳಬೇಕು ಅಂತ ನಾನು ವೈಯಕ್ತಿಕವಾಗಿ ಮತ್ತೆ ನಮ್ಮೆಲ್ಲ ಡಿಪಾಸಿಟರ್ಸ್ ಕೇಳ್ಕೊಂಡಂತಹ ಒಂದು ಸನ್ನಿವೇಶದಲ್ಲಿ ಅವರು ಅದಕ್ಕೆ ಒಂದು 4 ಮಾತಾಡಿದ್ರು. ಅದು ತಾವು ಯಾವ ರೀತಿ ತಗೋತೀರಿ ಅನ್ನೋದನ್ನ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಬಟ್ ಎನಿವೇಸ್ ಹಿ ಸ್ಪೋಕ್ ಮತ್ತೆ ಅವರು ಮೇಲಿಂದ ಕೆಳಗಡೆ ಎಳ್ಕೊಂಡ್ಬಂದು ಅದನ್ನ ಮಾತಾಡಿ ನಮಗೆ ಕೆಲವೊಂದು ಅವರ ಏನ್ ಅನಿಸಿಕೆ ಇದೆ ಮತ್ತೆ ಅವ್ರು ಏನಿದೆ ಅನ್ನೋದು ಹೇಳಿದ್ರು. ಅವ್ರು ಹೇಳೋದ್ರಲ್ಲಿ ಮುಖ್ಯವಾಗಿ ಈ ಬ್ಯಾಂಕು ನಾವು ಸಾಲಗಳನ್ನ ವಸೂಲಾತಿ ಮಾಡದೇನೆ ಈ ಬ್ಯಾಂಕು ರಿವೈವ್ ಆಗೋದು ಕಷ್ಟ ಆಗುತ್ತೆ. ಹಾಗಾಗಿ ಸಾಲ ವಸೂಲಾತಿಯ ಒಂದು ಪ್ರಕ್ರಿಯೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಯೋಚಿಸ್ತಾ ಇದ್ದಾರೆ. ಅದಕ್ಕೊಂದು ಯೋಚನೆ ಮಾಡ್ತೀವಿ. ಪ್ಲಾನ್ ಮಾಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅದನ್ ಬಿಟ್ಟು ಈಗ ಹಿಂದೆ ಏನಾಗಿದೆ ಅದರ ಬಗ್ಗೆ ನೀವು ಪ್ರಶ್ನೆ ಕೇಳಿದ್ರೆ ನನ್ಗೇನು ಉತ್ತರ ಕೊಡುವಂತ ಪರಿಸ್ಥಿತಿ ನಾನಿಲ್ಲ ಅಂತಾನು ಹೇಳಿದ್ರು. ಈಗ ಅವ್ರು ಏನ್ ಹೇಳಿದ್ರು ಅನ್ನೋದನ್ನ instead of me making an opinion or instead of me analyzing it, let people who were there, ಅಲ್ಲಿ ಅವರು ಮಾತಾಡದಂತ ಒಂದು ಸಂದರ್ಭದಲ್ಲಿ ಅಲ್ಲಿ ಯಾರಿದ್ರು ಅವರೆಲ್ಲ ಯಾರಾದ್ರೂ ಒಬ್ರು ಅದನ್ನ ವಿಶ್ಲೇಷಣೆ ಮಾಡೋದಕ್ಕೆ ಐ ಪ್ರಿಫರ್ ದಟ್ ರೂಟ್. ಅದೇ ಉತ್ತಮವಾದಂತಹ ಒಂದು ವಿಧಾನ ಅಂತ ನಾನು ಅನ್ಕೋತೀನಿ. ಅಲ್ಲಿ ಯಾರು ಬಂದಿದ್ರು ಅವರೆಲ್ಲ ಯಾರಾದ್ರೂ ಒಬ್ರು ಮುಂದೆ ಈ ಮೀಟಿಂಗ್ ನಲ್ಲೇ ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ಲಿ ಅಂತ ನಾನು ಅವರನ್ನ ಮುಂದಿನ ಅಜೆಂಡಾದಲ್ಲಿ ಹಾಕೋಣ. ಈಗ
ಆ, ಈ ಬ್ಯಾಂಕು ಇವತ್ತಿನ ಪರಿಸ್ಥಿತಿನಲ್ಲಿ ರಿವೈವ್ ಆಗತ್ತಾ ಅಂದ್ರೆ ಹೌದು ಇಲ್ಲ ಎರಡೂ ಇದೆ ಆನ್ಸರ್. ಯಾಕೆಂದ್ರೆ ಈಗ ಏನ್ ನಡ್ಕೊಂಡ್ ಬರ್ತಿದೆ ಕಳೆದ 4 ವರ್ಷದಿಂದ ಏನ್ ನಡ್ಕೊಂಡ್ ಬರ್ತಾ ಇದೆ ಅದೇ ನಡೆದ್ರೆ ಬ್ಯಾಂಕ್ ರಿವೈವ್ ಆಗಲ್ಲ. ಬ್ಯಾಂಕ್ ನಲ್ಲಿ ಹಿಂದಿನ 4 ವರ್ಷದಲ್ಲಿ ಯಾರ್ಯಾರು ಬಂದು ಏನೇನು ಮಾಡಿದ್ರು, ಅಡ್ಮಿನಿಸ್ಟ್ರೇಟರ್ ಇರ್ಬೋದು, RCS ಇರಬಹುದು, RBI ಇರಬಹುದು, ಮತ್ತೆ ಹಿಂದಿನ ಸರ್ಕಾರಗಳು ಏನಿತ್ತು ಅದು ಏನಿರ್ಬೋದು, ಅದು ಏನು ಮಾಡಿದ್ರು ಅದರಿಂದ ಯಾವುದೇ ರಿಸಲ್ಟ್ ಇದುವರೆಗೂ ಕೊಟ್ಟಿಲ್ಲ. ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಅದು ಏನು ಆಗಲ್ಲ. ಈಗ ಏನಪ್ಪಾ ಅಂದ್ರೆ ಒಂದು CBI ಎನ್ಕ್ವೈರಿ ಕೊಟ್ಟಿರೋದ್ರಿಂದ ಕೆಲವೊಂದು ಬುಡಗಳು ಅಲ್ಲಾಡಿದವೆ. ಇದು ನಮ್ಗೆ ಅನುಭವಕ್ಕೆ ಬಂದಿದೆ. ಕೆಲವೊಂದು ಈ ಮರದಲ್ಲಿ ಸಾಕಷ್ಟು ಬೇರುಗಳು ಬರ್ತವೆ, 108 ಬೇರುಗಳು. ಅಂದ್ರೆ ನಮ್ಮ ಬ್ಯಾಂಕಿನ ವೈಫಲ್ಯತೆಗೆ 108 ಬೇರುಗಳು ಸೇರ್ಕೊಂಡ್ಬಿಟ್ಟಿದೆ ಭೂಮಿನಲ್ಲಿ. ಅದನ್ನ ಭದ್ರವಾಗಿ ಬುನಾದಿಯಾಗಿ ಕೂತ್ಕೊಂಡ್ಬಿಟ್ಟು ಈ ಸೋಲನ್ನ ಭದ್ರವಾಗಿ ಹಿಡ್ಕೊಂಡ್ಬಿಟ್ಟಿದೆ ಅದು. ಅದರಲ್ಲಿ CBI ಎನ್ಕ್ವೈರಿ ಕೊಟ್ಟಿರೋದ್ರಿಂದ ಕೆಲವೊಂದು ಬೇರುಗಳು ಅಲ್ಲಾಡ್ತಾ ಇದಾವೆ. ಈ ಬೇರು ಅಲ್ಲಾಡಿ ಈ ಮರ ಕೆಳಗೆ ಉರುಳಿದ್ರೇನೆ ನಮ್ಮ ಬ್ಯಾಂಕಿನ ರಿವೈವಲ್ ಸಾಧ್ಯ. ಯಾಕಂದ್ರೆ ಯಾವ ಪಟ್ಟಭದ್ರ ಹಿತಾಸಕ್ತಿಗಳು ಈ ಬ್ಯಾಂಕ್ ಮುಳುಗಲಿ ಅಂತ ಇದ್ರೋ, ಯಾವ್ಯಾರು ಈ ಬ್ಯಾಂಕಿನಲ್ಲಿ ತಮ್ಮ ಬೆಳೆಕಾಳು ಬೆಳೆಯೋದಿಲ್ಲ ಅನ್ನೋದಿತ್ತು, ಇನ್ಯಾರು ಈ ಬ್ಯಾಂಕಿನ ಹಗರಣಗಳಲ್ಲಿ ಮತ್ತೆ ಹಗರಣಗಳಲ್ಲಿ ಸಿಕ್ಕಾಕೋತೀವಿ ಅನ್ನುವಂತಹ ಭಯದಿಂದ ಇದ್ರೋ ಅವ್ರಿಗೆಲ್ಲರಿಗೂ ಈ ಬ್ಯಾಂಕ್ ರಿವೈವ್ ಆಗೋದು ಬೇಕಾಗಿಲ್ಲ. ಯಾಕೆಂದ್ರೆ ಈ ಬ್ಯಾಂಕ್ ರಿವೈವ್ ಆಯ್ತು ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದನ್ನು ಕೂಲಂಕುಷವಾಗಿ ಲೆನ್ಸ್ ಇಟ್ಕೊಂಡು ನೋಡ್ತಾರೆ. ಅವಾಗ ಅವ್ರು ಮಾಡಿರುವಂತಹ ಕುಕರ್ಮಗಳೆಲ್ಲ ಆಚೆಗೆ ಬರುತ್ತೆ ಅನ್ನುವಂತಹ ಒಂದು ಭಯದಿಂದ ಸಾಕಷ್ಟು ಜನಕ್ಕೆ ಈ ಬ್ಯಾಂಕು ರಿವೈವ್ ಆಗೋದು ಬೇಕಿಲ್ಲ. ಅದಕ್ಕೆ 3.5 ವರ್ಷ ಒಂದೇ ಸರ್ಕಾರ ಇದ್ದಂಥದ್ದು ಅದನ್ನ ಮುಂದಕ್ಕೆ ತಗೊಂಡು ಹೋಗ್ಲಿಲ್ಲ. ಈ ಹೊಸ ಸರ್ಕಾರನೂ ಮೀನಾಮೇಷ ಎಣಿಸಿ ಸಾಕಷ್ಟು ಅವ್ರಿಗೂ ಇಂಟ್ರೆಸ್ಟ್ ಇರಲಿಲ್ಲ. ಅವ್ರಿಗೂ ಅದೇನೇನು ಹಿಂಜರಿತಗಳಿರ್ತೋ ಅದು ಗೊತ್ತಿಲ್ಲ. ಆದ್ರೆ UB ವೆಂಕಟೇಶ್ ಅವರು ಮತ್ತೆ ಡಾಕ್ಟರ್ ಶಂಕರ್ ಗುಹಾ ಅವರು ಇವರಿಬ್ಬರ ಒಂದು ಶ್ರಮದಿಂದ, ಪ್ರಯತ್ನದಿಂದ, ನಿರಂತರವಾದ ಒಂದು ಪ್ರಯತ್ನದಿಂದ CBI ಎನ್ಕ್ವೈರಿ ಹೋಗಿದೆ. CBI ಎನ್ಕ್ವೈರಿಯಿಂದ ಆಗೋಗಿದೆ ಅಂದ ತಕ್ಷಣ ನಿಮ್ ದುಡ್ಡು ಬಂದ್ಬಿಡತ್ತಾ ಅಂದ್ರೆ ಇಲ್ಲ. CBI ಎನ್ಕ್ವೈರಿ ಇಸ್ ಪ್ಯೂರ್ಲಿ ಕ್ರೈಮ್. ಏನು ಕ್ರೈಮ್ ಆಗಿದೆ, ಏನು ಮೋಸ ನಡೆದಿದೆ, ಏನು ಫ್ರಾಡ್ ನಡೆದಿದೆ, ಈ ಬ್ಯಾಂಕ್ ನಲ್ಲಿ ಏನೇನು ಹಗರಣಗಳು ನಡೆದಿದೆ, ಇದರ ಬೆನ್ನತ್ತಿ ಹೋಗುತ್ತದು. ಇದರ ಬೆನ್ನ ಹತ್ತಿ ಹೋದ ಫಲಸ್ವರೂಪ ಕಳ್ಳರು ಸಿಕ್ಕಾಕೊಂಡು, ಕಳ್ಳತನದ ಮಾಲ್ ಏನಾದ್ರೂ ಸಿಕ್ಕಾಕೊಂಡು ಅದು ನಮ್ಮ ಸುಪರ್ತಿಗೆ ಬಂತು ಅಂದ್ರೆ ಬ್ಯಾಂಕ್ ರಿವೈವ್ ಆಗುವಂತ ಮುಂದಿನ ಹೆಜ್ಜೆಗಳಲ್ಲಿ ಕ್ರಮಗಳು ಆಗತ್ತೆ. ಆದ್ರೆ ಆಸ್ ಸಚ್ CBI ಎನ್ಕ್ವೈರಿ ಕೊಟ್ಟಿರೋದ್ರಿಂದ ನಮ್ ಬ್ಯಾಂಕ್ ರಿವೈವ್ ಆಗೋದಕ್ಕೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ದಿಸ್ ಇಸ್ ಪ್ಯೂರ್ಲಿ ಈ ಕಳ್ಳ ಪೊಲೀಸ್ ಆಟ. ಇದು ಈ ಕಳ್ಳ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡಿದ್ದೇನೆ. ಈಗ ಬೇರೆ ಪೊಲೀಸ್ ಬಂದಿರೋದ್ರಿಂದ, ಬೇರೆ ಹೊಸ ಬಂದಿರೋ ಪೊಲೀಸರು ಈ ಕಳ್ಳನ್ನು ಹಿಡಿದು ಅವನ್ ಕದ್ದು ಮಾಲನ್ನು ಹಿಡಿದು ಅದೇನಾದ್ರೂ ವಾಪಸ್ಸು ಅದನ್ನ ಸುಪರ್ತಿಗೆ ತಗೊಂಡಾಗ ಇವ್ರು ನಾರ್ಮಲ್ ಆಗಿ ಏನ್ ಮಾಡ್ತಾರೆ, ಒಬ್ಬ ಕಳ್ಳತನ ಮಾಡಿದ ತಕ್ಷಣ ಅವ್ನ್ ತಪ್ಪಿಸ್ಕೊಂಡು ಓಡೋಗ್ತಾನೆ. ಪೊಲೀಸ್ನವರು ಅವನನ್ನು ಹಿಡಿದು ಅವನ್ ಕದ್ದು ಮಾಲನ್ನೆಲ್ಲ ತೆಗೆದು ಅದನ್ನೆಲ್ಲ ತಗೊಂಬಂದು ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನೆಲ್ಲ ಕನ್ಫಿಸ್ಕೇಟ್ ಮಾಡಿ ತಗೊಂಬಂದು, ಮತ್ತೆ ಯಾರ್ಯಾರು ಕಳ್ಳತನ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅವ್ರಿಗೆಲ್ಲಾರ್ಗು ಅವರ ಏನೇನು ಸಿಕ್ಕಿತ್ತು, ಯಾವ್ಯಾವ ಪ್ರಮಾಣದಲ್ಲಿ ಎಷ್ಟೆಷ್ಟು ಸಿಕ್ಕಿದೆಯೋ ಅದನ್ನ ವಾಪಸ್ ಕೊಡುವಂತ ಪ್ರಕ್ರಿಯೆಗೆ ಇದು ಅದ್ ಕಾನೂನ್ ಮೂಲಕನೇ ಆಗ್ಬೇಕು, ಇಲ್ಲ ಕಾನೂನ್ ಮೂಲಕ ಆಗ್ಬೇಕು ಅಥವಾ ಬೇರೆ ಬೇರೆ ವಿಧಾನಗಳ ಮೂಲಕ ಆಗ್ಬೇಕು. ಆದ್ರೆ ಪೊಲೀಸ್ನವರು ಅಥವಾ CBI ಡೈರೆಕ್ಟ್ ಈ ಕೆಲಸ ಮಾಡಲ್ಲ. ಅವ್ರು ಏನಿದ್ರು ಕಳ್ಳರನ್ನ ಹಿಡಿತಾರೆ, ಕದ್ದು ಮಾಲು ಸಿಕ್ಕಿದ್ರೆ ವಾಪಸ್ ತಂದು ಕೊಡ್ತಾರೆ, ಅಷ್ಟೇ ಕೆಲಸ ಮಾಡೋದು. ಹಂಚೋ ಕೆಲಸ ಇದು ಇವ್ರದ್ದು ಪೊಲೀಸ್ನವ್ರದಲ್ಲ. ಹಾಗಾಗಿ ಸೇಮ್ ಅದೇ ಅನಾಲಜಿ ನಾವ್ ಇಲ್ಲಿ ತಗೊಂಡಾಗ CBI ಕಳ್ಳರನ್ನ ಹಿಡಿದು ಅವರನ್ನ ಒದ್ದು ಎಳ್ಕೊಂಡ್ ಬರ್ತಾರೆ, ಮತ್ತು ಅವ್ರು ಎಲ್ಲೆಲ್ಲಿ ಕದ್ದು ಮಾಲ್ ಇಟ್ಟಿದ್ದಾರೆ ಅದನ್ನೆಲ್ಲ ಹಿಡಿದು ಎಳೆದ ಸೋರ್ಸಸ್ ಎಲ್ಲ ತಗೊಂಡ್ಬಂದು ಅದನ್ನ ಎಲ್ಲಾ ಸೋರ್ಸ್ಗಳಿಂದ ಎಲ್ಲ ತಗೊಂಡ್ಬಂದು ಅದನ್ನ ಈ ಹಂಚುವಂತ ಕೆಲವೊಂದು ಅಧಿಕಾರಿಗಳು ಯಾರ್ಯಾರು ಇದ್ದಾರೆ, ಅಧಿಕಾರ ಯಾರ್ಯಾರಿಗಿದೆ ಅವ್ರಿಗೆ ತಂದು ಕೊಡ್ತಾರೆ. ಅವರು ಅದನ್ನ ಕಾನೂನು ಪ್ರಕಾರ ಯಾವ ರೀತಿ ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ಅದನ್ನ ಜನಗಳಿಗೆ ಹಂಚ್ತಾರೆ, ಅಥವಾ ಅದನ್ನ ಯಾವ ರೀತಿ ಅದನ್ನ ಮಾಡಬೇಕು ಅನ್ನುವಂತಹ ಒಂದು ನಿರ್ಣಯಕ್ಕೆ ಅಥವಾ ಒಂದು ಕಾನೂನು ಪ್ರಕಾರ ಯಾವುದೇ ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಆ ಕ್ರಮಗಳನ್ನ ತಗೋತಾರೆ. ಸೊ ಇದು ವಸ್ತುಸ್ಥಿತಿ. ಈ ವಸ್ತುಸ್ಥಿತಿಯ ಮಧ್ಯದಲ್ಲಿ ನೋಡಿದಾಗ CBI ಈಗ CID ಮಾಡಕ್ ಆಗದಿರೋ CBI ಏನ್ ಮಾಡಕ್ ಸಾಧ್ಯ, ಈ ಪ್ರಶ್ನೆ ಉದ್ಭವ ಆಗುತ್ತೆ.
CID ನವರು 4 ವರ್ಷ ಕೂತ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರು. ಏನಾಯ್ತು ಅದರಿಂದ? ಅವ್ರು ಹೇಳಿದ್ರು 1,100 ಕೋಟಿ ರೂಪಾಯಿ ನಮ್ಗೆ ಆಸ್ತಿ ಸಿಕ್ಬಿಟ್ಟಿದೆ ಅಂತ. ಇಡಿನವರು ನಮ್ಗೆ 1,100 ಕೋಟಿ ರೂಪಾಯಿ ಆಸ್ತಿ ಸಿಕ್ಕಿದೆ ಅಂತ. ಆಮೇಲಿಂದ ನಮಗೆ CID ನವರು ಇದುವರೆಗೂ ಕೋರ್ಟ್ಗೆ ಒಂದೇ ಒಂದು ದಾಖಲಾತಿಗಳನ್ನು ಸಬ್ಮಿಷನ್ ಮಾಡಿಲ್ಲ. ನಮ್ಗೆ ಇಂತಿಂತ ಡಾಕ್ಯುಮೆಂಟ್ ಸಿಕ್ಕಿದೆ, ಇಂಥ ಡಾಕ್ಯುಮೆಂಟ್ ಅನ್ನ ವಸೂಲಿ ಮಾಡೋದಿಕ್ಕೆ ಅಥವಾ ಇದನ್ನ ತಗೊಂಡ್ಬರೋದಕ್ಕೆ ಯಾವುದೇ ರೀತಿಯಾದಂತಹ ಕೋರ್ಟ್ ಅಲ್ಲಿ ಅರ್ಜಿ ಹಾಕಿಲ್ಲ. ಮತ್ತೆ ಯಾವುದೇ ರೀತಿಯಾದಂತಹ ಆಜ್ಞೆಗಳು ಕೋರ್ಟ್ ಕೊಟ್ಟಿಲ್ಲ. ಮತ್ತೆ ಕೋರ್ಟ್ ಮುಂದೆನೂ ಯಾವುದೇ ಹಾಜರಾಗಿಲ್ಲ. ಅದೇ ರೀತಿ ಇಡಿನವರು ಮುಂದೆ ಹಿಂದೆ 1,100 ಕೋಟಿ ರೂಪಾಯಿ ಅಂತೆಲ್ಲ ಹೇಳಿದವರು ಈಗ 143 ಕೋಟಿ ರೂಪಾಯಿ ಆಸ್ತಿಯನ್ನ ನಾವು ವಶಪಡಿಸ್ಕೊಂಡಿದೀವಿ ಅಂತ ಹೇಳಿದವ್ರೆ. ಆದ್ರೆ ರಾಘವೇಂದ್ರ ಬ್ಯಾಂಕ್ ಸಂಬಂಧಪಟ್ಟಿದ್ದ ಆಸ್ತಿನಲ್ಲಿ 143 ಕೋಟಿ ಏನು ಅದು ಆದ ಪ್ರಕ್ರಿಯೆ ಇನ್ನು ತುಂಬಾ ಲಾಂಗ್ ಪ್ರಕ್ರಿಯೆ. ಹಾಗಾಗಿ ಇವತ್ತಿನ ಒಂದು ವ್ಯವಸ್ಥೆನಲ್ಲಿ ಏನು ಇನ್ವೆಸ್ಟಿಗೇಷನ್ ಅಂತವಿಂತವು ಏನ್ ನಡೀತಾ ಇದೆ, ಆ ಇನ್ವೆಸ್ಟಿಗೇಷನ್ ಇಂದ ಯಾವುದೇ ಒಂದು ಫಲಿತಾಂಶ ದೊರಕ್ತಾ ಇಲ್ಲ. ಹಾಗಾಗಿ ಹೊಸ ಇನ್ವೆಸ್ಟಿಗೇಷನ್ ಬಂದು ಅವ್ರು ಏನಾದ್ರು ಮಾಡ್ತಾರೆ ಅನ್ನೋ ಒಂದು ಆಶಾಭಾವ, ಒಂದು ಹೋಪ್, ಇದು ಅಷ್ಟೇನೆ. ದೇರ್ ಇಸ್ ನೋ ಗ್ಯಾರಂಟಿ ದಟ್ ಯುವರ್ ಮನಿ ವಿಲ್ ಕಮ್ ಬ್ಯಾಕ್. ಯಾವುದೇ ಗ್ಯಾರಂಟಿ ಇಲ್ಲ ನಿಮ್ ಹಣ ಬಂದ್ಬಿಡುತ್ತೆ CBI ಎನ್ಕ್ವೈರಿ ಕೊಟ್ಟಿರೋದ್ರಿಂದ ಅಂತ. ಆದ್ರೆ CBI ಎನ್ಕ್ವೈರಿ ಕೊಟ್ಟಿರೋದ್ರಿಂದ ಮತ್ತೆ ಹೊಸದಾಗಿ ಎಲ್ಲಾ ಫ್ಯಾಕ್ಟ್ಗಳನ್ನು ಹೊಸದಾಗಿ ನೋಡುವಂತಹ ಒಂದು ಫ್ರೆಶ್ ಲುಕ್ ಸಿಗಬಹುದು ಅನ್ನುವಂತಹ ಒಂದು ಆಶಾಭಾವ. ಇದು ನಮ್ಮ ರಾಘವೇಂದ್ರ ಬ್ಯಾಂಕಿನ ಪರಿಸ್ಥಿತಿ. ಈಗ ತಮ್ಗೆಲ್ಲರಿಗೂ ಗೊತ್ತಿರುವಂತೆ ಇಲ್ಲಿ ಸಾಕಷ್ಟು ಜನ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಕೆಲವೊಂದು ಬದಲಾವಣೆಗಳಾಗ್ತಾ ಇದಾವೆ. ಅವರು ಸರಿಯಾದ ಹೆಜ್ಜೆನಲ್ಲಿ ನಾನು ಹಿಂದೆನೂ ಹೇಳ್ತಾ ಇದ್ದೆ, ಈ ರಾಘವೇಂದ್ರ ಬ್ಯಾಂಕ್ ನಲ್ಲಿ ಆದಷ್ಟು ಕಳ್ಳತನಗಳು ಆಗಿರ್ಬೋದು ಅಥವಾ ಫ್ರಾಡ್ ಆಗಿರ್ಬೋದು, ಆ ತರದ್ದು ಇಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಆಗಿಲ್ಲ. ಸೊ ಹಾಗಾಗಿ ಅವರ ಚಾನ್ಸಸ್ ಈ ರಾಘವೇಂದ್ರ ಬ್ಯಾಂಕು ಮತ್ತೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ಎರಡನ್ನು ತೂಗಿಸಿದಾಗ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ಗೆ ರಿವೈವ್ ಆಗೋದು ಚಾನ್ಸ್ ಹೆಚ್ಚಿದೆ. ಆದ್ರೆ ಕಾಲಮಿತಿ ನಾನು ಯಾವುದೇ ಇದನ್ನ ನಿರ್ಧರಿಸೋದಿಲ್ಲ ಅಂತ ನಾನು ಒಪಿನಿಯನ್ ಕೊಟ್ಟಿದ್ದೀನಿ. ನಮ್ಮ ಅಚ್ಯುತ್ ಜೋಯಿಸ್ ಅವರನ್ನು ಬಹಳ ಕಷ್ಟಪಟ್ಟು ಈಗೇನೋ ಒಂದು ಆಶಾಕಿರಣ ಬಂದಿದೆ. ಇಲ್ಲಿ ನಮ್ಗೆ ಆಶಾಕಿರಣನೂ ಇಲ್ಲ, ಆದ್ರೆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ಗೆ ಒಂದು ಆಶಾಕಿರಣ ಬಂದಿದೆ. ಆ ಆಶಾಕಿರಣದ ಫಲಸ್ವರೂಪವಾಗಿ ನೀವು ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ನೋಡಿರ್ಬೋದು, ಮತ್ತೆ NCB ಮ್ಯಾನೇಜ್ಮೆಂಟ್ ನವರು ಹಾಕಿರೋದು ನೋಡಿರ್ಬೋದು, ಮತ್ತೆ ಕಾಸ್ಮಸ್ ನವರು ಹಾಕಿರೋದು ನೋಡಿರ್ಬೋದು. ಇದು ಆ ಪ್ರಕ್ರಿಯೆಗೆ ಅದೊಂದು ಪ್ರಕ್ರಿಯೆ ಏನ್ ಮಾಡಬಹುದು ಅಂದ್ರೆ, ಈಗ ಏನ್ ಪ್ರಕ್ರಿಯೆ ಮಾಡಬೇಕು, what initiatives have to be taken, those initiatives have been taken. So if that initiative has been taken ಅಂದ್ರೆ ಆ ಒಂದು ಇನಿಷಿಯೇಟಿವ್ಸ್ ಅನ್ನ ತಗೊಂಡಿರೋದಕ್ಕೆ ಪೂರಕವಾದಂತಹ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದು ಅಟ್ಲೀಸ್ಟ್ ಒಂದು ಅಸಂಪ್ಷನ್ ಅಂತೂ ನಾವು ಮಾಡ್ಕೋಬಹುದು. ಆ ಅಸಂಪ್ಷನ್ ಬೇಸಿಸ್ ಮೇಲೆ ಈಗ ಒಂದು EGM ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಜನರಲ್ ಬಾಡಿ ಮೀಟಿಂಗ್ ಕರೆದಿದ್ದಾರೆ. ಆ ಎಕ್ಸ್ಟ್ರಾರ್ಡಿನರಿ ಜನರಲ್ ಬಾಡಿ ಮೀಟಿಂಗಿನ ಒಂದೇ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಸ್ಕೀಮ್ ಆಫ್ ಅಮಾಲ್ಗಮೇಷನ್. ಅಂದ್ರೆ ಸ್ಕೀಮ್ ಆಫ್ ಅಮಾಲ್ಗಮೇಷನ್ ಅಂದ್ರೆ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕು ಮತ್ತೆ ಕಾಸ್ಮೋಸ್ ಬ್ಯಾಂಕು ಎರಡು ಸೇರುವಂತಹ ಒಂದು ಪ್ರಕ್ರಿಯೆನ ಶುರು ಮಾಡಬಹುದಾ ಅಂತ ಈ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಶೇರ್ ಹೋಲ್ಡರ್ಸ್ ನ ಮತ್ತೆ ಕಾಸ್ಮೋಸ್ ಬ್ಯಾಂಕ್ ಶೇರ್ ಹೋಲ್ಡರ್ಸ್ ನ ಪ್ರತಿಕ್ರಿಯೆ ಕೇಳ್ತಾ ಇದೆ. ಇದು ಅವರು ಓಕೆ ಅಂತ ಹೇಳಿದ್ರೆ ಮುಂದಿನ ಇನ್ನು ಬೇಕಾದಷ್ಟು ಕ್ರಮಗಳಿದೆ. ಅದೆಲ್ಲ ಹಾಗೆ ಅದು ಮುಂದಿನ ದಿನಗಳಲ್ಲಿ ಅದು ಹೇಗೆ ಅದು ಮುಂದೆ ಬರುತ್ತೆ ಅನ್ನೋದನ್ನ ನೋಡ್ಕೊಂಡು ಹೋಗ್ಬೋದು. ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ನಮ್ಗೆ ಅಚ್ಯುತ್ ಜೋಶಿ ಅವರು ನೀಡ್ತಾರೆ ಮುಂದೆ ಅವ್ರ ಕಾರ್ಯಕ್ರಮದಲ್ಲಿ. ಮುಂದೆ ಅವರು ಮಾತಾಡುವಂತ ಸಂದರ್ಭದಲ್ಲಿ ಅದನ್ನ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಹೇಳ್ತಾರೆ. ಇಲ್ಲಿ ರಾಘವೇಂದ್ರ ಬ್ಯಾಂಕಿನ ಡಿಪಾಸಿಟರ್ಸ್ಗೆ ಇಲ್ಲಿ ಕಲಿಯುವಂತದ್ದು ಒಂದು ಪಾಠ ಇದೆ, ಒಂದು ಒಳ್ಳೆ ಪಾಠ ಇದೆ ಇಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ, ಈ ನ್ಯಾಷನಲ್ ಕೋಆಪರೇಟಿವ್, ನಾನು ಎರಡನ್ನು ಬಹಳ ಸೂಕ್ಷ್ಮವಾಗಿ ಬಹಳ ಹತ್ತಿರದಿಂದ ಗಮನಿಸಿದ್ದೀನಿ. ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಆದಂತಹ ಈ ಜುಲೈನಲ್ಲಿ ಈ 35A ಬಿತ್ತು, ಮತ್ತೆ ಜುಲೈ 2023 ನಲ್ಲಿ 35A ಬಿತ್ತು. 35A ಬಿದ್ದ ತಕ್ಷಣ ಅಲ್ಲಿ ಬ್ಯಾಂಕ್ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಅಲ್ಲಿ ಡಿಪಾಸಿಟರ್ಸ್ ಇರ್ಬೋದು, ಅಲ್ಲಿ ಶೇರ್ ಹೋಲ್ಡರ್ಸ್ ಇರ್ಬೋದು, ಅವರ ಒಂದು ನಡೆಗಳು ಮತ್ತೆ ಅವರ ಒಂದು ಡೆವಲಪ್ಮೆಂಟ್ಸ್ ನಾನು ಅದನ್ನ ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ದೆ. ಅದೇ ರೀತಿ ನಾವು ಆ ಬೆಳವಣಿಗೆನ ನಮ್ಮ ರಾಘವೇಂದ್ರ ಬ್ಯಾಂಕಿನ ಒಂದು ಸಂದರ್ಭದಲ್ಲಿ ಜನವರಿಯಿಂದ
ಇಲ್ಲಿವರೆಗೂ ಬಹಳ ಹತ್ತಿರದಿಂದ ನಾವು ಎಲ್ಲಾ ಆಕ್ಟಿವಿಸಮ್ ಅಲ್ಲಿ ಎಲ್ಲದರಲ್ಲೂ ನಮ್ಮನ್ನ ನಾವು ತೊಡಗಿಸ್ಕೊಂಡು ಎಲ್ಲಾ ರೀತಿಯಲ್ಲಿ ಬಹಳ ಕ್ಲೋಸ್ ಆಗಿ ಗಮನಿಸಿದ್ವಿ. ಇದರಲ್ಲಿ ಒಂದು ಬಹಳ ಮುಖ್ಯವಾದಂತಹ ಆ ವ್ಯತ್ಯಾಸ ನನಗೆ ಕಾಣಿಸಿದ್ದು ಅಂತ ಹೇಳಿದ್ರೆ, ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಮ್ಯಾನೇಜ್ಮೆಂಟ್ ಏನಿತ್ತು ಅಂದ್ರೆ ಕೃಷ್ಣರವರ ಒಂದು ನಾಯಕತ್ವ ಮತ್ತೆ ಅವರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನ ಅವರು ಒಂದು ಅಂದ್ರೆ ಈಗ ಏನಾಗುತ್ತೆ, ನಾವು 10 ಜನ ಇದ್ದಾಗ 10 ಜನರ 10 ಒಪಿನಿಯನ್ ಇರುತ್ತೆ, 10 ನಡೆಗಳ ಪ್ರಸ್ತಾಪವಾಗತ್ವೆ, 10 ಜನ ಬೇರೆ ಬೇರೆ ರೀತಿಯಾದಂತ ಒಪಿನಿಯನ್ ಕೊಡ್ತಾರೆ. ಆದ್ರೆ ಅದು ಯಾವುದನ್ನು ತಮಗೆ ಡಿಫರೆನ್ಸ್ ಇದೆ ಅಂದ್ರೆ ಅಲ್ಲಿ ನಮ್ಗೆ ವ್ಯತ್ಯಾಸಗಳು ಇದಾವೆ ಅಥವಾ ನಮ್ಮಲ್ಲಿ ಒಂದು ಅಭಿಪ್ರಾಯ ಭೇದಗಳಿದೆ, ಅದೆಲ್ಲ ಭೇದಗಳನ್ನ ಸೈಡ್ಗಿಟ್ಟು ಅವ್ರು ಎಲ್ಲರ ಒಂದು ಅಭಿಪ್ರಾಯವನ್ನ ಕ್ರೋಢೀಕರಿಸ್ಕೊಂಡು ನಮ್ಮ ಕೃಷ್ಣರವರು ಒಂದು ಯುನೈಟೆಡ್ ವಾಯ್ಸ್ ಆಗಿ, ಒಂದು ಯುನೈಟೆಡ್ ಫ್ರಂಟ್ ಆಗಿ ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಒಂದು ಸಿಂಗಲ್ ಒಪಿನಿಯನ್ ಕೃಷ್ಣರವರು ಆ ಲೀಡರ್ಶಿಪ್ ಕ್ವಾಲಿಟಿ ತೋರಿಸಿ ಅವರು ಒಂದು ಟ್ರಾನ್ಸ್ಪರೆಂಟ್ ಆಗಿ ಮತ್ತೆ ಎಲ್ಲರ ಜೊತೆಗೆ ಸೇರಿ ಯಾವುದೇ ನಾನು ಅವರನ್ನ ಪರ್ಸನಲ್ ಆಗಿ 2-3 ಸತಿ ಭೇಟಿಯಾದ ಸಂದರ್ಭದಲ್ಲೂ ಹೇಳ್ತಾ ಇದ್ರು, ಹರೀಶ್ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ, ನನಗೆ ಯಾವುದೇ ರೀತಿ ಭಯ ಇಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ. ಬ್ಯಾಂಕ್ಗೆ ಉದ್ಧಾರಕ್ಕೆ ಅಥವಾ ನಮ್ಮ ಡಿಪಾಸಿಟರ್ಸ್ಗಳು ದುಡ್ಡು ಬರೋದಕ್ಕೆ ಏನೇನು ಕ್ರಮಗಳು ತಗೋಬೇಕೋ, ಏನೇನು ಕಾರ್ಯಗಳು ಮಾಡಬೇಕೋ ಅದೆಲ್ಲ ನಾನು ಮಾಡೋದಕ್ಕೆ ತಯಾರಿದ್ದೀನಿ. ನೀವು ಯಾರೇ ಬರ್ಲಿ, ನೀವು ಡಿಪಾಸಿಟರ್ ಅಲ್ಲ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ, ನಿಮ್ಮ ಸಜೆಷನ್ ನಾನು ತಗೋತೀನಿ. ಯಾರು ಡಿಪಾಸಿಟರ್ಸ್ ಬರ್ಲಿ ಅವ್ರ ಸಜೆಷನ್ ತಗೋತೀನಿ. ನೀವು ಇಂತ ಮಾಡೋದ್ರಲ್ಲಿ ಇಂತ ಒಂದು ಕ್ರಮ ತಗೊಂಡ್ರೆ ಈ ಕ್ರಮ ತಗೊಳ್ಳೋದ್ರಿಂದ ಬ್ಯಾಂಕಿನ ರಿವೈವಲ್ಗೆ ಹೆಲ್ಪ್ ಆಗತ್ತೆ ಅನ್ನೋದು ನಾನು ಯಾವ್ದೇ ರೀತಿ ಮಾಡೋದಕ್ಕೆ ಸಿದ್ಧ ಅನ್ನೋಂತ ಒಂದು ಓಪನ್ ಹಾರ್ಟೆಡ್ ಆಗಿದ್ರು ಅವರು, ಮತ್ತೆ ಟ್ರಾನ್ಸ್ಪರೆಂಟ್ ಆಗಿದ್ರು. ಮತ್ತೆ ನನ್ನ ವೈಯಕ್ತಿಕವಾಗಿ ಅವರ ಒಂದು ಇಂಟ್ರಾಕ್ಷನ್ ಅಲ್ಲಿ ಅವ್ರಿಗೆ ಆನೆಸ್ಟ್ ಆಗಿದ್ದಾರೆ ಅಂತ ನನಗೆ ಖಡಾಖಂಡಿತವಾಗಿ ನಾನು ಹೇಳಬಲ್ಲೆ. ಅವ್ರ ಆನೆಸ್ಟಿ ಇತ್ತು. ಆ ಆನೆಸ್ಟಿಯಿಂದ ಇವತ್ತು ಏನಾಯ್ತು, ಕೆಲವೊಂದು ಮಾರ್ಪಾಡುಗಳು ಮಾಡಿದ್ರು. ಆ ಮಾರ್ಪಾಡುಗಳು ನಮ್ಮ ರಾಘವೇಂದ್ರ ಬ್ಯಾಂಕ್ ಅಲ್ಲಿ ನಾವು ಹಿಂದ್ಗಡೆ ನಾನು ಒಂದು ಹೆಜ್ಜೆ ಹಿಂದೆ ಹಾಕಿ ರಾಘವೇಂದ್ರ ಬ್ಯಾಂಕ್ ನಲ್ಲಿ ಆ ಒಂದು ಮಾರ್ಪಾಡುಗಳನ್ನ ಆ ಸಂದರ್ಭದಲ್ಲೇನೆ ಜನವರಿ 2020 ಇಂದ ಒಂದು 5-6 ತಿಂಗಳ ಒಳಗೆ ನಾವು ಈ ಪ್ರಕ್ರಿಯೆಗಳನ್ನೆಲ್ಲ ಮಾಡ್ಕೊಂಡಿದ್ರೆ ನಮ್ ಬ್ಯಾಂಕು ರಿವೈವ್ ಆಗ್ತಿತ್ತೇನೋ ಅನ್ನೋಂತ ಒಂದು ಯೋಚನೆ ಖಂಡಿತ ನನಗಿದೆ. ಅದು ಇವಾಗ ಅದನ್ನ ರಿಪೀಟ್ ಮಾಡ್ಬೋದಾ ಅನ್ನೋಂತ ಒಂದು ಯೋಚನೆನೂ ಇದೆ ನನಗೆ. ನೋಡೋಣ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ವರ್ಕ್ ಮಾಡಬಹುದು, ಇದು ಆಗತ್ತ ಸಾಧ್ಯತೆಗಳು ಇದೆಯೋ ಇಲ್ವೋ ಅಂತ ದೊಡ್ಡವ್ರ ಜೊತೆ ಭೇಟಿಯಾಗಿ, ಎಕ್ಸ್ಪರ್ಟ್ಗಳ ಜೊತೆ ಭೇಟಿಯಾಗಿ ನೋಡೋಣ ಯಾರ್ಯಾರು ಬರ್ತಾರೆ. ನಮ್ಗೆ ನಿಜವಾಗಿ ಯಾರ್ಯಾರು ಹೆಲ್ಪ್ ಮಾಡಕ್ ಯಾರಾದ್ರೂ ಇದ್ರೆ ಅವ್ರು ಖಂಡಿತ ನಾವು ಅವರ ಒಂದು ಸಲಹೆ ಸೂಚನೆಗಳನ್ನ ತಗೊಂಡು ಇದನ್ನ ಯಾವ ರೀತಿ ಅಂದ್ರೆ ರಾಘವೇಂದ್ರ ಬ್ಯಾಂಕ್ ನಲ್ಲಿ ಅಥವಾ NCB ನಲ್ಲಿ ಏನೇನು ಕೆಲವೊಂದು ಮೈನರ್ ಆಲ್ಟ್ರೇಷನ್ಸ್ ಅಥವಾ ಆಡಿಟ್ ರಿಪೋರ್ಟ್ ಅಲ್ಲಿ ಇರ್ಬೋದು ಅಥವಾ ಯಾವುದೇ ಇದರಲ್ಲಿ ಏನೇನು ಸಣ್ಣ ಪುಟ್ಟ ಒಂದು ಅದ್ರ ಯಾವ ರೀತಿ ಕ್ರಮ ತಗೊಂಡು ಇಲ್ಲಿ ತನಕ ತಗೊಂಡ್ಬಂದ್ರು ಅದನ್ನ ಇಲ್ಲಿ ಅಳವಡಿಸಿ ನಮ್ ಬ್ಯಾಂಕ್ ನ ರಿವೈವ್ ಮಾಡಕ್ ಆಗತ್ತಾ ಅನ್ನೋದ್ರ ಬಗ್ಗೆ ನಾವು ಖಂಡಿತ ಅದಕ್ಕೆ ಏನೇನು ಸೂಚನೆ ಕ್ರಮಗಳು ತಗೋಬೇಕು ಅದನ್ನ ನಾನು ತಗೊಳ್ಳೋದಕ್ಕೆ ನನ್ನ ಕಡೆಯಿಂದ ಇನಿಷಿಯೇಟ್ ಇರುತ್ತೆ. ನೋಡೋಣ ಯಾರ್ಯಾರು ಬರ್ತಾರೆ ನಮ್ಮ ಜೊತೆಗೆ, ಅವ್ರ ಎಲ್ಲಾರನ್ನು ಮುಂದೆ ತಗೊಂಡು ಹೋಗೋಣ. ಮತ್ತೆ ನಮಗೆ ಮೂಲ ಉದ್ದೇಶ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಒಂದು ಟರ್ನ್ ಅರೌಂಡ್ ಆಗಿದ್ದು ನಮಗೆ ಒಂದು ಮಾಡೆಲ್, ಇದು ನಮಗೆ ದಾರಿದೀಪ. ಇದು ಮುಂದೆ ನಮ್ಮ ಒಂದು ಹೋರಾಟಕ್ಕೆ ದಿಸ್ ವಿಲ್ ಡೆಫಿನೆಟ್ಲಿ ಬಿ ಅ ಗುಡ್ ರೋಡ್ ಮ್ಯಾಪ್. ಇದು ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆನು ಆ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿ ಈ ಕ್ರಮಗಳನ್ನು ತಗೊಂಡು ಅದನ್ನ ಇಲ್ಲಿ ತನಕ ತಗೊಂಡ್ಬಂದ್ರು ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿ ಬೋರ್ಡ್ ಅಲ್ಲಿ ಡಿಪಾಸಿಟರ್ಸ್ ಅಲ್ಲಿ ನಮ್ಮ ಅಚ್ಯುತ್ ಅವರು ಬಹಳ ಮುಂಚೂಣಿಯಲ್ಲಿ ಇದ್ರು. ಅವ್ರ ಜೊತೆಗೆ ಅವ್ರು ಶಿಲ್ಪಾ ಇದ್ರು, ಸುರೇಶ್ ಅವರು ಇದ್ರು. ಆದ್ರೆ ಸಾಕಷ್ಟು ಜನ ಅವ್ರ ಜೊತೆ ಮತ್ತೆ ನರಸಿಂಹಣ್ಣ ಇದ್ರು. ಅವ್ರ ಎಲ್ಲರ ಜೊತೆನೂ ಒಂದು ಕೂತ್ಕೊಂಡು ಇಂಟ್ರಾಕ್ಷನ್ ಮಾಡಿ ಮತ್ತೆ ಅವ್ರು ಕೆಲವರು ಎಕ್ಸ್ಪರ್ಟ್ಸ್ ಗಳ ಜೊತೆನೂ ಸೇರಿ ಏನೇನೋ ಕೆಲವು ಮಾಡಿದ್ರು. ಅದನ್ನು ಮಾಡೋಣ. ಜೊತೆಗೆ ನಮ್ಮ ಬ್ಯಾಂಕಿನ ಡಿಪಾಸಿಟರ್ಸ್ ಗಳು ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ಗಳಿದ್ದಾರೆ, ಅವ್ರ ಜೊತೆನೂ ಸೇರಿ ಇದು ಯಾವ ರೀತಿ ಇದಕ್ಕೆ ಒಂದು ಸೊಲ್ಯೂಷನ್ ತರಬಹುದು ಅನ್ನೋದ್ರ ಬಗ್ಗೆ ಖಂಡಿತ ನಮ್ಮ ಒಂದು ಪ್ರಯತ್ನ ಇದ್ದೇ ಇರುತ್ತೆ. ಆ ಪ್ರಯತ್ನ ನಾನು ಖಂಡಿತ ಮಾಡ್ತೀನಿ. ಐ ವಿಲ್ ನಾಟ್ ಲೀವ್ ಒನ್ ಸಿಂಗಲ್ ಸ್ಟೋನ್, ಒಂದೇ ಒಂದು ಕಲ್ಲು ನಾನು ಬಿಡೋದಿಲ್ಲ ಆ ಹಕ್ಕಿನ ಹೊಡಿಯೋದಕ್ಕೆ. ನನ್ನ ಕಡೆಯಿಂದ ಸಕಲ ಪ್ರಯತ್ನಗಳು ಇರುತ್ತವೆ. ಜೊತೆಗೆ ಈಗ 12ನೇ ತಾರೀಕು ಅಂದ್ರೆ ನಾಳಿದ್ದೇನೆ ಈಗ ನಮ್ಮ ಕೋರ್ಟಿನ ಕೇಸ್ಗಳು ಬರ್ತಾ ಇದಾವೆ. ನಮ್ಮ ಸುಪ್ರೀಂ ಕೋರ್ಟ್ ಕೇಸು 12ನೇ ತಾರೀಕಿದೆ, ಹೈಕೋರ್ಟ್ ಕೇಸುನು 12ನೇ ತಾರೀಕಿದೆ. ನೋಡೋಣ ಅದೇನಾಗತ್ತೆ ಮುಂದಿನ ದಿನಗಳಲ್ಲಿ. ಆ ಕೋರ್ಟಿನ ಡಿಸಿಷನ್ ನಮ್ಮ ಕೈನಲ್ಲಿ ಇಲ್ಲ. ಕೋರ್ಟ್ ಡಿಸಿಷನ್ ವಿಲ್ ಟೇಕ್ ಬೇಸ್ಡ್ ಆನ್ ಇಟ್ಸ್ ಅದರ ವಿವೇಚನೆಯಲ್ಲಿ
ಅದು ಇನ್ ಇಟ್ಸ್ ಡಿಸ್ಕ್ರಿಷನ್ ಇಟ್ ವಿಲ್ ಟೇಕ್ ಅ ಡಿಸಿಷನ್. ಸೊ ಅದು ಆಗದರ ಹೊರತುನು ನಾವು ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆನು ಸಾಕಷ್ಟು ಪರಾಮರ್ಶೆಗಳು ಮಾಡೋಣ. ಡಿಪಾಸಿಟರ್ಸ್ ಇನ್ವಾಲ್ವ್ಮೆಂಟ್ ಎಲ್ಲೆಲ್ಲಿ ಬೇಕೋ ಆ ಡಿಪಾಸಿಟರ್ಸ್ ಇನ್ವಾಲ್ವ್ಮೆಂಟು ಮಾಡೋಣ. ಎಕ್ಸ್ಪರ್ಟ್ಸ್ ಎಲ್ಲಿ ಸಪೋರ್ಟ್ ಬೇಕೋ ಆ ಎಕ್ಸ್ಪರ್ಟ್ನು ಸೇರಿಸ್ಕೊಳ್ಳೋಣ. ಮತ್ತೆ ಈಗ ಹೈ ಅಂಡ್ ಮೈಟಿ ಅಂತ ಹೇಳ್ತಾರಲ್ಲ, ಈ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಯಾರನ್ನ ಹಿಡಿದು ಏನೇನ್ ಮಾಡಬಹುದು ಅನ್ನೋದ್ರ ಬಗ್ಗೆನು ಮುಂದಿನ ದಿನಗಳಲ್ಲಿ ಯೋಚನೆ ಮಾಡೋಣ. ಈಗ ಆಲ್ರೆಡಿ ಐ ಹ್ಯಾವ್ ಟೇಕನ್ ಸರ್ಟನ್ ಸ್ಟೆಪ್ಸ್ ಟು ಇನಿಷಿಯೇಟ್ ದಟ್. ಮುಂದಿನ ದಿನಗಳಲ್ಲಿ ಅದನ್ನ ನಾವು ಈಗಾಗಲೇ ವಿ ಆರ್ ಆಕ್ಚುಲಿ ಟೂ ಲೇಟ್, ಬಟ್ ಇಟ್ ಈಸ್ ಬೆಟರ್ ಲೇಟ್ ದೆನ್ ನೆವರ್. ಸೊ ಹಾಗಾಗಿ ಪ್ರಯತ್ನ ಪಡ್ತಾ ಇರೋಣ. ಯಾವ ಟೈಮಲ್ಲಿ ಯಾವ ಮರದಿಂದ ಯಾವ ಹಣ್ಣು ಉದುರುತ್ತೆ ಅಂತ ನಮಗ್ ಗೊತ್ತಿಲ್ಲ, ಪ್ರಯತ್ನ ಅಂತೂ ಪಡ್ತಾ ಇರೋಣ. ಇದು ನಾನ್ ಹೇಳ್ಬೇಕಾಗಿದ್ದಂತಹ ಒಂದು 4 ಮಾತು. ಒಂದು ಪ್ರಿಲೋಡ್ ಜೊತೆಗೆ ನಮ್ಮ ಅಚ್ಯುತ್ ಜೋಯ್ಸ್ ಅವರು ಅವರ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಶೇರ್ ಮಾಡಕ್ಕಾಗತ್ತೆ ಯಾಕೆಂದ್ರೆ ಈ ಕಾರ್ಯ ಪೂರ್ತಿ ಮುಗಿದಿಲ್ಲ. ಹಾಗಾಗಿ ಕೆಲವೊಂದು ವಿಷಯಗಳನ್ನ ಅವರು ಓಪನ್ ಆಗಿ ಡಿಸ್ಕಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಐ ಅಂಡರ್ಸ್ಟ್ಯಾಂಡ್ ದಟ್. ಇದು ಎಲ್ಲ ಒಂದು ಪರಿಧಿ ಒಳಗೆ ಎಷ್ಟು ಇನ್ಫಾರ್ಮೇಶನ್ ತಿಳಿಸಬಹುದೋ ಅಷ್ಟು ಇನ್ಫಾರ್ಮೇಶನ್ ತಿಳಿಸ್ಲಿ ಅಂತ ಐ ರಿಕ್ವೆಸ್ಟ್ ಮಿಸ್ಟರ್ ಅಚ್ಯುತ್ ಜೋಯ್ಸ್ ಟು ಟೇಕ್ ಓವರ್ ಪ್ಲೀಸ್. ಥ್ಯಾಂಕ್ ಯು. ಅಚ್ಯುತ್ ಕೇಳಿಸ್ತಾ ಇದೆಯಲ್ಲ? ನಮಸ್ಕಾರ. ನಮಸ್ತೆ. ನಮಸ್ತೆ. ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ. ಓಕೆ. ಹಾ, ಸೊ ಇದು ತಮ್ಗೆಲ್ಲರಿಗೂ ಗೊತ್ತಿರ್ಬೋದು ಅನ್ಸುತ್ತೆ. ಈಗ 29th ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಇದೆ. ಇದು ಒಂದು ಫೈನಲ್ ಘಟ್ಟ ಅಂತಾನೆ ಹೇಳ್ಬೋದು. ಸೊ ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ ಬೋತ್ ಕಾಸ್ಮಾಸ್ ಅವ್ರದ್ದು ಇದೆ, ಮತ್ತೆ ಇದು ನಮ್ಮ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ದು ಇದೆ. ಸೊ ಇದಾದ್ರೆ ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಅಂತ ಹೇಳ್ಬೋದು. ಸೊ ಅದೆರಡು ಅಪ್ರೂವ್ ಆಗೋದು ಭಾರಿ ಮುಖ್ಯ ಆಯ್ತು ಇವಾಗ. ಅದಕ್ಕೋಸ್ಕರ ನಾವು ಸ್ವಲ್ಪ ಸಂಘಟನಾತ್ಮಕವಾಗಿ ಎಲ್ಲ ಮೆಂಬರ್ಸ್ ನ ಕೇಳ್ಕೊಳ್ಳೋದು, ಎಲ್ಲ ಮೆಂಬರ್ಸ್ ನ ವೋಟ್ ಹಾಕಿ ಬನ್ನಿ, ಅವತ್ತು ಮಿಸ್ ಮಾಡಬೇಡಿ, ಶುಕ್ರವಾರ ಅವತ್ತು. ಸೊ ಅದನ್ನ ಕೇಳ್ಕೊಳ್ಳೋದು ಮಾಡ್ತಾ ಇದೀವಿ. ಈಗ ಸ್ಟಾರ್ಟ್ ಮಾಡ್ಬೇಕು, ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಅದು ಮುಖ್ಯವಾದ ಘಟ್ಟ ಅದೊಂದು. ಅದು ಮುಗೀತು ಅಂತಂದ್ರೆ ನೆಕ್ಸ್ಟ್ RBI ಅವ್ರಿಗೆ ಹೋಗತ್ತೆ ಫೈಲು. RBI ಅವ್ರನ್ನ ಕೇಳ್ಕೊಳ್ಳೋದು, ಅವ್ರ ಕಾಲು ಹಿಡಿದು ಅಪ್ರೂವ್ ಮಾಡಿಸ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಇದೆ. ಬಟ್ ಇದರಲ್ಲಿ ನಾವು ಸ್ವಲ್ಪ ಕಾನ್ಫಿಡೆಂಟ್ ಆಗಿದ್ದೀವಿ. ಒಂದು 99% ಆಗ್ಬಹುದು ಅಂತ. 1% ಹೇಳಕ್ಕಾಗಲ್ಲ ಹೇಗಾಗತ್ತೆ ಅಂತ, ಬಟ್ ವಿ ಆರ್ ಕ್ವೈಟ್ ಕಾನ್ಫಿಡೆಂಟ್. ಸೊ RBI ಟೇಬಲ್ ಮೇಲೆ ಹೋದ್ರೆ ಸ್ವಲ್ಪ ಒಂದೊಂದ್ಸತಿ ಲೇಟ್ ಆಗ್ಬೋದು. ನೋಡಿದೀವಿ ಪ್ರೀವಿಯಸ್ ಮರ್ಜರ್ಸ್ ಅಲ್ಲಿ ಕೆಲವೊಂದು ಬಾರಿ ಲೇಟ್ ಆಗಿದೆ, ಕೆಲವೊಂದು ಬಾರಿ ತಿಂಗಳಾನ್ಗಟ್ಲೆ ಹೋಲ್ಡ್ ಮಾಡಿದ್ದಾರೆ ಫಾರ್ ವೇರಿಯಸ್ ರೀಸನ್ಸ್. ಬಟ್ ನಮ್ದು ಇಲ್ಲಿ ಆಗದೆ ಇರೋ ಹಾಗೆ ನಾವು ಏನ್ ಮಾಡ್ಬೇಕು ಆ ಕೆಲಸನ ನಾವು ಆಲ್ರೆಡಿ ಕೆಲಸ ಶುರು ಮಾಡಿದೀವಿ. ಸೊ ವಿ ಆರ್ ಹೋಪ್ಫುಲ್ ಅದು ಕೆಲಸ ಆಗ್ಬಿಡತ್ತೆ ಅಂತ ಅನ್ಬಿಡು. ಸೊ ಇಷ್ಟು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಕೊಡ್ಬೋದು. ಮೋಸ್ಟ್ ಪ್ರಾಬ್ಲಿ ಮರ್ಜರ್ ಅನೌನ್ಸ್ಮೆಂಟ್ ಕೂಡ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಅದೇ January 24th ಒಳಗಡೆ ಆದ್ರೆ ಒಳ್ಳೇದು ಅನ್ನೋ ರೀತಿ ಒಂದು ಫೋಕಸ್. ಏನಕ್ಕೆ ಅಂತ ಮತ್ತೆ ಎಕ್ಸ್ಟೆನ್ಷನ್ ಆಗ್ಬಾರ್ದು. ಸೊ ಮತ್ತೆ ಎಕ್ಸ್ಟೆನ್ಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕು ನಾವು. ಸಾಕು 6 ತಿಂಗಳು 35 ಹಾಕಿಸ್ಕೊಂಡಿದೀವಿ. ಇದ್ರ ಮೇಲೆ 35 ಬೇಡ ಅನ್ನೋ ಒಂದು ಎಲ್ಲರಿಗೂ ಒಂದು ಆಶಯ ಇದೆ. ಸೊ ಆ ಮಟ್ಟಕ್ಕೆ ಇಲ್ಲಿದ್ದೀವಿ ಈಗ. ನೆಕ್ಸ್ಟ್ ಹೇಗೆ ಮುಂದುವರಿಸಬೇಕು ಅಂದ್ರೆ, ಈಗ ಈ ಟರ್ಮ್ಸ್ ಅಂಡ್ ಕಂಡೀಷನ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಏನಿದೆ ಸ್ಟೇಟ್ಮೆಂಟ್ ಆಫ್ ಅಮಾಲ್ಗಮೇಷನ್ ಏನಿದೆ ಅನ್ನೋದು 100% ಕ್ಲಾರಿಟಿ, 99% ಕ್ಲಾರಿಟಿ ಇದೆ ಸದ್ಯಕ್ಕೆ. ಬಟ್ ಅವತ್ತು ಅನೌನ್ಸ್ಮೆಂಟ್ ಅವರೇ ಮಾಡ್ಲಿ, ಒಳ್ಳೇದು. 22nd ಡೆಪಾಸಿಟರ್ ಮೀಟ್ ಇದೆ, ಅವಾಗ ಕಾಸ್ಮಾಸ್ ಅವ್ರು ಕೂಡ ಅನೌನ್ಸ್ ಮಾಡ್ತಾರೆ. ಎನಿವೇ EGM ಸ್ಪೆಷಲ್ ಜನರಲ್ ಬಾಡಿ ಮೀಟ್ ಅಲ್ಲಿ ಕೂಡ ಕ್ಲಿಯರ್ ಅನೌನ್ಸ್ಮೆಂಟ್ ಆಗತ್ತೆ ಈ ತರ ಈ ಕಂಡೀಷನ್ಸ್ ಅಂತ. ಒಂದೇನು ಅಂತಂದ್ರೆ ಮೋಸ್ಟ್ ಪ್ರಾಬಲಿ ದುಡ್ಡು ಎಲ್ಲ ತೆಕ್ಕೊಳಕ್ ಬಿಡಬಹುದು ಅಂತ ಒಂದು ಆಶಾಭಾವನೆ ಇದೆ. ಚಾನ್ಸಸ್ ಆರ್ ವೆರಿ ಹೈ. ಏನ್ ಲಾಕ್ ಇನ್ ಇಲ್ದೇ ಇರೋಂತ ಚಾನ್ಸಸ್ ಹೈ ಇದೆ. ಪ್ಲಸ್ ದೇರ್ ಮೇ ಬಿ ಸಮ್ ಇಂಟ್ರೆಸ್ಟ್ ಹೇರ್ ಕಟ್. ಅಂದ್ರೆ ನವೆಂಬರ್ ಇಂಟ್ರೆಸ್ಟ್ ನೀವು ರನ್ ಆಗಿಲ್ಲ, ನವೆಂಬರ್, ಡಿಸೆಂಬರ್, ಜನವರಿ ಇಂಟ್ರೆಸ್ಟ್ ಸ್ವಲ್ಪ ಹೇರ್ ಕಟ್ ಆಗ್ಬೋದು, ಅಥವಾ ಕಮ್ಮಿ ಇಂಟ್ರೆಸ್ಟ್ ಸಿಗ್ಬೋದು. ಈಗ ಏನ್ ಬರ್ತಾ ಇದೆಯೋ ಪ್ರಾಬಲಿ ರೆಪೋ ರೇಟೋ ಇಲ್ಲ ಅಂತಂದ್ರೆ SB ಇಂಟ್ರೆಸ್ಟ್ ರೇಟೋ ಸಿಗ್ಬಹುದು. ಅಲ್ಲಿಗೆ ಒಂದ್ ಸ್ವಲ್ಪ ಕಾಂಪ್ರಮೈಸ್ ಮಾಡಕ್ಕೆ ನಾವೆಲ್ಲ ರೆಡಿ ಇರ್ಬೇಕಾಗತ್ತೆ. ಅದಲ್ಲದೆ ಜೊತೆಗೆ ಈವನ್ ಮೆಂಬರ್ಸ್ ಕೂಡ ಪ್ರೊಟೆಕ್ಟ್ ಮಾಡ್ಬೇಕು ಅನ್ನೋದಕ್ಕೆ ಅದನ್ನು ಮಾತಾಡಿದೀವಿ. ಹಾಗಾಗಿ ಮೆಂಬರ್ಸ್ ಇಂಟ್ರೆಸ್ಟ್ ಕೂಡ ಇಲ್ಲಿ ಪ್ರೊಟೆಕ್ಟ್ ಆಗೋ ಚಾನ್ಸಸ್ ಹೈ ಇದೆ. ಅಂದ್ರೆ ಮೆಂಬರ್ಸ್ ಶೇರ್ ಹೋಲ್ಡಿಂಗ್ ಏನಿದೆಯಲ್ಲ, ಅವರ ದುಡ್ಡುಗಳು ಕೂಡ ವಾಪಸ್
ಬರೋ ಹಾಗೆ ವ್ಯವಸ್ಥೆ ಇದೆ. ಬಟ್ ಏನು ಸ್ವಲ್ಪ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಅಂತಂದ್ರೆ, ಫಸ್ಟ್ ಡೆಪಾಸಿಟರ್ಸ್ ಪ್ರಯಾರಿಟಿ ಇರುತ್ತೆ, ಆಮೇಲೆ ಶೇರ್ ಹೋಲ್ಡರ್ಸ್ ಇರುತ್ತೆ. ಸೊ ಶೇರ್ ಹೋಲ್ಡರ್ಸ್ ಶೇರ್ ವ್ಯಾಲ್ಯೂ ಏನಿರುತ್ತೆ ತೆಕ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗ್ಬೋದು, ಮೇ ಬಿ 1 or 2 years ಆಗ್ಬೋದು. ಅಥವಾ ಪ್ರಾಫಿಟಬಿಲಿಟಿ ಬೇಗ ಅಚೀವ್ ಆಯ್ತು ಅಂತಂದ್ರೆ ಫಸ್ಟ್ ಇಯರ್ ಅಲ್ಲೇ ಕೂಡ ತೆಗೆಯಕ್ ಬಿಡ್ಬೋದು. ಸೊ ದ ಕಂಡೀಷನ್ ಮೇ ಬಿ ಪ್ರಾಫಿಟಬಿಲಿಟಿ, ಇಯರ್ಲಿ ಪ್ರಾಫಿಟಬಿಲಿಟಿ ಫಸ್ಟ್ ಇಯರ್ ಅಟ್ಲೀಸ್ಟ್ ಆನ್ ದ ಅಕ್ವಿಷನ್. ಎನಿವೆ ಈ ಫೈನಾನ್ಷಿಯಲ್ ಇಯರ್ ಅಲ್ಲೂ ಅದು ಲೆಕ್ಕಕ್ಕೆ ಬರಲ್ಲ. ನೆಕ್ಸ್ಟ್ ಫೈನಾನ್ಷಿಯಲ್ ಇಯರ್ ಅಂದ್ರೆ 24-25 ಏನಿರುತ್ತೆ ಅದರಲ್ಲಿ ಪ್ರಾಫಿಟಬಿಲಿಟಿ ತೋರಿಸ್ಬಿಟ್ರೆ ಬ್ರಾಂಚ್ ವೈಸು ಅಥವಾ ಯೂನಿಟ್ ವೈಸ್ ಅಂತ ಕರಿಬಹುದು. ಬೇಕಾದ್ರೆ ಕರ್ನಾಟಕ ಯೂನಿಟ್ ತರ ಟ್ರೀಟ್ ಮಾಡಿದ್ರೆ ಇಲ್ಲಿ ಪ್ರಾಫಿಟಬಿಲಿಟಿ ಅಚೀವ್ ಆದ್ರೆ, ಅಂದ್ರೆ NPA ಚೆನ್ನಾಗಿ ರಿಕವರ್ ಆದ್ರೆ ಮೇ ಬಿ ಫಸ್ಟ್ ಇಯರ್ ಅಲ್ಲೇ ಬಿಟ್ಟರು ಬಿಡ್ಬೋದು. ಸೊ ಇಟ್ ಮೇ ಬಿ ಸಬ್ಜೆಕ್ಟೆಡ್ ಟು ಸಮ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಅಂತವ್ರಿಗೆ ಮತ್ತೆ ಅಲ್ಲಿ ವೋಟಿಂಗ್ ರೈಟ್ಸ್ ಯಾವ ವರ್ಷ ಸಿಗುತ್ತೆ, ಇಮಿಡಿಯೇಟ್ ಆಗಿ ಸಿಗುತ್ತಾ, ಅದಿನ್ನೂ ಒಂದ್ ಸ್ವಲ್ಪ ಕ್ಲಾರಿಟಿ ಇಲ್ಲ. ಅದು ಸ್ವಲ್ಪ 22nd ಅಲ್ಲಿ ಮೀಟಿಂಗ್ ಅಲ್ಲಿ ಗೊತ್ತಾಗತ್ತೆ ಅದೊಂದು ಕ್ಲಾರಿಟಿ. ಅದು ಸ್ವಲ್ಪ ಒಂದು ಇಮಿಡಿಯೇಟ್ ಆಗಿ ಸಿಗ್ಬೋದು, ಅಥವಾ 1 or 2 years 2-3 years ಕೂಡ ತಗೊಳ್ಬಹುದು. ಇಷ್ಟು ಇದಿದೆ, ಇದು ಪರಿಸ್ಥಿತಿ ಇದೆ. ಬಟ್ ಆಶಾದಾಯಕ ಇದೆ, ಡೆಫಿನೆಟ್ಲಿ ವೆರಿ ಪಾಸಿಟಿವ್. ಇದರಿಂದ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಈ ಒಳ್ಳೆ ನಿಟ್ಟಿನಲ್ಲಿ ಮೂವ್ ಆಗ್ತಿರೋದ್ರಿಂದ ಡೆಫಿನೆಟ್ಲಿ ಇಟ್ ಇಸ್ ಪಾಸಿಟಿವ್ ಫಾರ್ ಗುರು ರಾಘವೇಂದ್ರ ಆಲ್ಸೋ. ಇನ್ನೊಂದೇನು ಅಂತಂದ್ರೆ, ಈ ಯಾವ ಬ್ಯಾಂಕ್ಗಳು ನಾವು ಮಾತಾಡ್ತಾ ಇದೀವಿ, ನಾವೊಂದು 3-4 ಬ್ಯಾಂಕ್ ಹತ್ರ ನಾವು ಮಾತಾಡ್ತಾ ಇದೀವಿ, ಅಂದ್ರೆ ಅಸೋಸಿಯೇಷನ್ ಕಡೆಯಿಂದ. ಅದರಲ್ಲಿ 2 ತುಂಬಾ ಇದಾಗಿತ್ತು, ಅದ್ರಲ್ಲಿ ಒಂದು ಆಗ್ತಾ ಇದೆ ಈಗ. ಈ 4-6 ಬ್ಯಾಂಕ್ ಅಲ್ಲಿ ಏನಿದೆ ಅವ್ರಿಗೆ ಇಲ್ಲಿ ಕರ್ನಾಟಕ ಪ್ರೆಸೆನ್ಸ್ ಇಲ್ಲ, ಅವರಲ್ಲಿ ಇದೆ ಅಥವಾ ಇದ್ರೂ ಕೂಡ ತುಂಬಾ ಮೀಗರ್ ಪ್ರೆಸೆನ್ಸ್. ಅವ್ರಿಗೆ ಕರ್ನಾಟಕಕ್ಕೆ ಬರೋಕೆ ತುಂಬಾ ಆಸೆ ಇದೆ. ಸೊ ಅವ್ರಿಗೆ ಬರೋದಕ್ಕೆ ಆಸೆ ಇದೆ ಅಂತ ಅಂದಾಗ ಈ ತರದ ಬ್ಯಾಂಕ್ಗಳಿಗೆ ಅಕ್ವೈರ್ ಆಗೋದು ಒಂದು ಪಾಸಿಟಿವ್ ಆಗತ್ತೆ. ಇಟ್ ಕುಡ್ ಬಿ ಗುರುರಾಘವೇಂದ್ರನೇ ಇರ್ಬೋದು, ಅಥವಾ ಈವನ್ ಸ್ವಲ್ಪ ತೊಂದರೆಯಲ್ಲಿರುವಂತ ಬ್ಯಾಂಕ್ಗಳು ಇರ್ಬೋದು, ವಿಶ್ವೇಶ್ವರಯ್ಯ ಇರ್ಬೋದು, ಶ್ರೀಚರಣ್ ಇರ್ಬೋದು. ಇಂಥವಕ್ಕೆಲ್ಲ ಒಂದು ಪಾಸಿಟಿವ್ ಇದಾಗತ್ತೆ, ನ್ಯೂಸ್ ಆಗತ್ತೆ. ಅಫ್ಕೋರ್ಸ್ ಅವರು ಕೂಡ ರೆಡಿ ಇರ್ಬೇಕಾಗತ್ತೆ ಅಕ್ವೈರ್ ಆಗೋದಕ್ಕೆ. ಬಟ್ ಮುಂದಿನ ಪ್ರಾಬ್ಲಮ್ ಬರಬಾರ್ದು ಅಂತಂದ್ರೆ ಈಗಲೇ ರೆಡಿ ಆಗ್ತೀನಿ ಅಂತಂದ್ರೆ ನ್ಯೂಸ್ ಕೂಡ ಇದೆ. ಏನಕ್ಕೆ ಈ ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಹರೀಶ್ ಕೂಡ ಲಾಸ್ಟ್ ಟೈಮ್ ಹೇಳ್ತಾ ಇದ್ರು, ಲೆಸ್ ದ್ಯಾನ್ 500 ಬ್ಯಾಂಕ್ಸ್ ಮಾಡಬೇಕು ಅಂತ ಒಂದು ನಿಟ್ಟಿನಲ್ಲಿ ಗೌರ್ಮೆಂಟ್ ಯೋಚನೆ ಇರೋದ್ರಿಂದ ಆ ನಿಟ್ಟಿನಲ್ಲೇ ಅವ್ರು ಮೂವ್ ಮಾಡ್ತಾ ಇರ್ತಾರೆ. ಸೊ ಈ 35 ಇದೇನು ಕರ್ಮಕಾಂಡ ಇದೆ ನಿಲ್ಲಲ್ಲ, ಇದು 35 ಹಾಕ್ತಾನೆ ಇರ್ತಾರೆ ಅವರು. ಈಗೊಂದಿಷ್ಟು ಬ್ಯಾಂಕ್ ಹಾಕಿದ್ದಾರೆ, ಇನ್ನೊಂದು 6 ತಿಂಗಳಿಗೆ ಇನ್ನೊಂದಿಷ್ಟು ಬ್ಯಾಂಕ್ ಹಾಕ್ತಾರೆ, ಇನ್ನೊಂದು ವರ್ಷಕ್ಕೆ ಇನ್ನೊಂದಿಷ್ಟು ಹಾಕ್ತಾರೆ. ಸೊ ಇಟ್ ಇಸ್ ಎ ನೆವರ್ ಎಂಡಿಂಗ್ ಪ್ರಾಬ್ಲಮ್. ವೀಕ್ ಆದಂಗೇನೆ ಜಾಸ್ತಿ ಹಾಕೊಳ್ತಾ ಹೋಗ್ತಾರೆ ಅವರು 35. ಸೊ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಟಫ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಯರ್ ಇಂದ 10% ಇರ್ಲೇಬೇಕು ಅಂತಿದೆ CRAR. ಅದ್ರ ನೆಕ್ಸ್ಟ್ ಇಯರ್ 11%, ಇನ್ 2 ವರ್ಷದಲ್ಲಿ 13-14% ಆಗ್ಬೇಕು ಬ್ಯಾಸಲ್ 3 ನಾರ್ಮ್ಸ್ ಪ್ರಕಾರ. ಅದಲ್ಲದೆ ಕೂಡ ಸ್ಟ್ರಿಂಜೆಂಟ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇದೆ, ಸ್ಟ್ರಿಂಜೆಂಟ್ ಲೆಂಡಿಂಗ್ ನಾರ್ಮ್ಸ್, ಈ ತರ ಎಲ್ಲ ಮಾಡ್ತಿರೋದ್ರಿಂದ ಇಂಡಿಪೆಂಡೆಂಟ್ ಆಗಿ ಸರ್ವೈವ್ ಆಗೋದು ಭಾರಿ ಕಷ್ಟ ಇದೆ. ಇಂಡಿಪೆಂಡೆಂಟ್ ಆಗಿ ನಾವು ಒಂದು ಕೋಆಪರೇಟಿವ್ ಬ್ಯಾಂಕ್ ಸರ್ವೈವ್ ಆಗುತ್ತೆ ಅಂದ್ರೆ ಇಟ್ ಇಸ್ ನಾಟ್ ಈಸಿ. ಸೊ ಮರ್ಜ್ ಆಗಿ ಹೊಸ ಹೆಸರಲ್ಲೋ ಅಥವಾ ಅದೇ ಹೆಸರಲ್ಲೋ ಒಗ್ಗಟ್ಟಿನಲ್ಲಿ ಈ ಕೋಆಪರೇಟಿವ್ ಸೆಕ್ಟರ್ ಉಳಿಬೇಕು, ಇಲ್ಲ ಅಂದ್ರೆ ಭಾರಿ ಕಷ್ಟ ಇದೆ. ಇಷ್ಟು ಹೇಳಿ ಇನ್ನೇನಾದ್ರು ಕ್ವಶನ್ಸ್ ಅಲ್ಲ ಅಚ್ಯುತ್ ಅವರೇ, ನನಗೆ ಆರ್ ಫಾರ್ ದ ಬೆನಿಫಿಟ್ ಆಫ್ ಆಲ್ ಅವರ್ ಪರ್ಟಿಕ್ಯುಲರ್ಲಿ ರಾಘವೇಂದ್ರ ಬ್ಯಾಂಕ್ ಡಿಪಾಸಿಟರ್ಸ್, ಐ ವಾಂಟ್ ಟು ನೋ ವಾಟ್ ಹ್ಯಾಸ್ ಬಿನ್ ಯುವರ್ ಜರ್ನಿ. ನನಗೆ ಯಾಕೆ ಈ ಪ್ರಶ್ನೆ ಬೇಕು ಅಂತ ಹೇಳಿದ್ರೆ, ಯಾಕೆ ಈ ಪ್ರಶ್ನೆಗೆ ಉತ್ತರ ಬೇಕು ಅಂತ ಹೇಳಿದ್ರೆ, ವಿ ವಾಂಟ್ ಟು ನೋ ಹೌ ಇಟ್ ಬಿಕೇಮ್ ಅನ್ ಇಂಪಾಸಿಬಿಲಿಟಿ ಟು ಪಾಸಿಬಿಲಿಟಿ. ಹೇಗಾಯ್ತು ಅನ್ನೋದರ ಒಂದು ಜರ್ನಿ ಇನ್ ವಾಟ್ ಎವರ್ ದಟ್ ಯು ಕ್ಯಾನ್ ಶೇರ್ ವಿತ್ ಅಸ್, ಓನ್ಲಿ ಟು ದ ಲಿಮಿಟೆಡ್ ಎಕ್ಸ್ಟೆಂಟ್ ಆಫ್ ವಾಟ್ ಯು ಕ್ಯಾನ್ ಶೇರ್. I understand there are certain things that you don't want to share and there are certain things that you may be in a position to share. I want to know whatever that you want to share. ಅಚ್ಯುತ್ ಅವರೇ ಇದೀರಾ? I think he has dropped off. Oh, all right. ಅವರು ಅಚ್ಯುತ್ ಅವ್ರು ಇಲ್ಲ ಅನ್ಸುತ್ತೆ, ಅಚ್ಯುತ್ ಅವ್ರು ಇಲ್ಲ. ಬಟ್ ಎನಿವೇಸ್, ಆಸ್ ನಾನು ಹೇಳ್ತಾ ಇದ್ದಂಗೆನೆ ಅಲ್ಲಿ ಬ್ಯಾಂಕ್ ಮ್ಯಾನೇಜ್ಮೆಂಟ್ ವೆರಿ ಪ್ರೊಆಕ್ಟಿವ್ ರೋಲ್ ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾದಂತ ವಾತಾವರಣ ನಿರ್ಮಾಣ ಮಾಡ್ತು. ಪರ್ಟಿಕ್ಯುಲರ್ಲಿ ನಮ್ಮ ಅಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದಂತಹ ಕೃಷ್ಣರವರ ಒಂದು ಪ್ರೊಆಕ್ಟಿವ್ನೆಸ್ ಅಥವಾ ಒಂದು
ಅವರ ಪ್ರೊಆಕ್ಟಿವ್ನೆಸ್ ಇಂದ ಇದು ಸಾಧ್ಯ ಆಯ್ತು. ಜೊತೆಗೆ ಅವರು ಆನೆಸ್ಟ್ ಅಂಡ್ ಇದರಿಂದ ಏನಂತಾರೆ ಆನೆಸ್ಟಿ ಅಂಡ್ ಸ್ಟ್ರೈಟ್ ಫಾರ್ವರ್ಡ್ನೆಸ್ ಅಂಡ್ ಟ್ರಾನ್ಸ್ಪರೆನ್ಸಿ ಇಂದ ಇದು ಸಾಧ್ಯವಾಯಿತು. ಮತ್ತೆ ಅಂಡ್ ಹಿ ವಾಸ್ ಓಪನ್ ಟು ಎನಿ ಕೈಂಡ್ ಆಫ್ ಸಜೆಷನ್ಸ್ ಅಂಡ್ ಹಿಸ್ ಓಪನ್ನೆಸ್ ಆಲ್ಸೋ ಬ್ರಾಟ್ ಸಮ್ ಲೈಟ್. ಆದ್ರೆ ನಾವು ಹಿಂದೆ ನೋಡಿದಾಗ ನಾವು ಈ ವೆದರ್ ಇಟ್ ವಾಸ್ ಬ್ಯಾಂಕ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರಬಹುದು ಅಥವಾ ನಂತರ ಬಂದ ಅಡ್ಮಿನಿಸ್ಟ್ರೇಟರ್ಗಳು ಇರ್ಬೋದು, ಮತ್ತೆ ಈ ಬೋರ್ಡ್ ಆಫ್ ಡೈರೆಕ್ಟರ್ಸ್ ನ ಸೈಡ್ ತಳ್ಳಿ ಕೆಲವೊಬ್ರು ಪಟ್ಟಭದ್ರ ಹಿತಾಸಕ್ತಿಗಳು ಬಂದು ಕೂತ್ಕೊಂಡ್ರು, ಅವರು ಇರಬಹುದು ಅಥವಾ RCS ಇರ್ಬೋದು, ನಂತರ ಬಂದ ಅಡ್ಮಿನಿಸ್ಟ್ರೇಟರ್ಗಳು ಇರ್ಬೋದು. ಅವ್ರು ಯಾರುನು ಈ ಬ್ಯಾಂಕ್ ರಿವೈವ್ ಮಾಡಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ಒಂದು ಪೂರಕವಾದಂತ ವಾತಾವರಣ ನಿರ್ಮಾಣ ಮಾಡ್ಲೇ ಇಲ್ಲ. ಅಚ್ಯುತ್ ರೀಜಾಯ್ನ್ ಆಯ್ತು, ರೀಜಾಯ್ನ್ ಆಯ್ತು. ಓಕೆ ಓಕೆ, ಅಚ್ಯುತ್ ಅವರು ಜಾಯಿನ್ ಆದ್ರು ಅನ್ಸುತ್ತೆ. ಲೆಟ್ ಅಸ್ ಜಸ್ಟ್ ಹ್ಯಾವ್ ಅ ಕ್ವಿಕ್ ವರ್ಡ್ ವಿತ್ ಹಿಮ್. ಅಚ್ಯುತ್ ಅವರೇ ಕೇಳಿಸ್ತಾ ಇದೆಯಾ ಮಾತು? ಇಲ್ಲ ಅನ್ಸತ್ತೆ, ಇನ್ನು ಬಂದಿಲ್ಲ. ಅದೇ ಈಗ ಐ ವಾಸ್ ಜಸ್ಟ್ ಸಜೆಸ್ಟಿಂಗ್, ಐ ವಾಂಟೆಡ್ ಟು ಹಿಯರ್ ಹೀಸ್ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್. ಬಟ್ ಎನಿವೇಸ್ ಐ ವಿಲ್ ಜಸ್ಟ್ ಟೆಲ್ ಯು ವಾಟ್ ಹಿ ಮೇ ಹ್ಯಾವ್ ಟೋಲ್ಡ್. ಅವ್ರು ಏನ್ ಹೇಳ್ಬೋದು ಅನ್ನೋದನ್ನ ನಾನು ಹೇಳ್ತೀನಿ. ಅಂದ್ರೆ ಒಂದು ಪ್ರೊಆಕ್ಟಿವ್ನೆಸ್ ಇತ್ತು. ಮತ್ತೆ ಇವರು ಅಷ್ಟೇ, ಯಾರು ಡಿಪಾಸಿಟರ್ಸ್ ಅನ್ನು ಅಲ್ಲಿ ದಿ ಹೆಕಲ್ಡ್. ಈ ಕೃಷ್ಣ ಅವ್ರಿಗೆ ಏನೇ ಇದ್ರು ಮತ್ತೆ ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ಬೋದು, ಅಲ್ಲಿ ಅಡ್ಮಿನಿಸ್ಟ್ರೇಟರ್ ಇರ್ಬೋದು, ದೇ ಆಸ್ಕ್ ದೆಮ್ ದ ರೈಟ್ ಕ್ವಶನ್ಸ್. ಮತ್ತೆ ಅವರು ಅದನ್ನು ಪುಷ್ ಮಾಡಿದ್ರು ನಿಜ. ಇವರೆಲ್ಲ ಸೇರಿ ಅಚ್ಯುತ್ ಅವರು ಇರ್ಬೋದು. ಮತ್ತೆ ಅಲ್ಲಿ ಇನ್ನೊಂದು ಬಹಳ ಮುಖ್ಯವಾದಂತಹ ಒಂದು ವ್ಯತ್ಯಾಸ ರಾಘವೇಂದ್ರ ಬ್ಯಾಂಕ್ ಡಿಪಾಸಿಟರ್ಸ್ಗೆ ಮತ್ತೆ ಅಲ್ಲಿ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಡಿಪಾಸಿಟರ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಇನಿಷಿಯಲಿನೇ ಒಂದು ಒಳ್ಳೆ ಒಗ್ಗಟ್ಟು ತೋರಿಸಿದ್ರು. ಡಿಪಾಸಿಟರ್ಸ್ ಒಂದು ಒಗ್ಗಟ್ಟು ತೋರಿಸಿದ್ರು. ಅಲ್ಲಿ ಬೇರೆ ಬೇರೆ ಇದನ್ನ ಮಾಡ್ಕೊಳ್ಳಿಲ್ಲ. ಅಲ್ಲಿ ಒಂದು ದೇ ವೆಂಟ್ ವಿತ್ ಒಂದು ಸಿಂಗಲ್ ಪಾಯಿಂಟ್ ಅಲ್ಲಿ ಕಾಂಟ್ಯಾಕ್ಟ್ ಅಲ್ಲೆಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡ್ರು. ಸೊ ಹಾಗಾಗಿ ಇಟ್ ಬಿಕೇಮ್ ಅ ವೆರಿ ಗುಡ್ ಫೋರ್ಸ್. ಐ ಥಿಂಕ್ ಅಚ್ಯುತ್ ಅವ್ರು ಬಂದಿದ್ದಾರೆ. ಸರ್ ಅಚ್ಯುತ್ ಅವರೇ, I was asking you a question when you dropped off. ಈಗ ನನಗೆ ಐ ವಾಂಟ್ ಫಾರ್ ದ ಬೆನಿಫಿಟ್ ಆಫ್ ಅವರ್ ಡಿಪಾಸಿಟರ್ಸ್, ಪರ್ಟಿಕ್ಯುಲರ್ಲಿ ರಾಘವೇಂದ್ರ ಬ್ಯಾಂಕ್ ಡಿಪಾಸಿಟರ್ಸ್, ನಿಮ್ಮ ಫ್ರಮ್ ಡಾರ್ಕ್ನೆಸ್ ಟು ಲೈಟ್, ಹೌ ವಾಸ್ ಯುವರ್ ಜರ್ನಿ ಅನ್ನೋದನ್ನ ನೀವು ಎಷ್ಟು, ಅದೇ once again subject to all the disclaimers of how much you can reveal. Can you share with us so that it will be a little bit of help to at least move forward from here? ಸರ್ ಕೇಳಿಸ್ತಾ ಇದೆಯಲ್ಲ ಇದು? ಕೇಳಿಸ್ತಾ ಇದೆ, ಮಾತಾಡಿ ಸರ್. ಓಕೆ, ಸೊ ಒಂದೇನು ಅಂತಂದ್ರೆ ಜರ್ನಿ ಹ್ಯಾಸ್ ನಾಟ್ ಬಿನ್ ವೆರಿ ಸ್ಮೂತ್. ಅಫ್ಕೋರ್ಸ್ in parts it was smooth, in parts it had its own challenges. So but ನೀವು ಫಸ್ಟ್ ದಿನ ಹಾಕಿದ ದಿನ 35 ಹಾಕಿದ ದಿನ, ಮಾರನೇ ದಿನ ಹೇಗಿತ್ತು, ಮತ್ತೆ ಮಾರನೇ ದಿನ ಒಂದ್ 2-3 ದಿನ ಹೇಗಿತ್ತು, ಅವತ್ತಿಗೆ ಇವತ್ತಿಗೆ ಕಂಪೇರ್ ಮಾಡಿದ್ರೆ ಅಜಗಜ ಅಂತ ವ್ಯತ್ಯಾಸ ಇದೆ. ಯಾಕಂದ್ರೆ ಎಲ್ಲರಿಗೂ ಕೂಡ ಶಾಕ್ ಆಗಿತ್ತು ಅವಾಗ. ಎಲ್ಲರೂ ಕೂಡ ತುಂಬಾ ಆಕ್ರೋಶ, ಆವೇಶ, ಎಮೋಷನ್ಸ್ ಜಾಸ್ತಿ, ಎಮೋಷನ್ಸ್ ಫ್ಲೈಯಿಂಗ್ ಹೈ ಅಂತೀವಲ್ಲ, ಹಾಗೆ ತುಂಬಾ ಆಕ್ರೋಶ, ಆವೇಶಗಳಿರೋದು, ಉದ್ವೇಗಗಳಿರೋದು ಅಂತವೆಲ್ಲ ಇತ್ತು. ಒಂದು 3-4 ದಿನದಲ್ಲಿ ಅಥವಾ ಒಂದು ವಾರದಲ್ಲಿ ನಾವ್ ಏನ್ ಮಾಡಿದ್ವಿ, ಬಹಳಷ್ಟು ಕಡೆ ನಾವೊಂದು ಗ್ರೂಪ್ ಮಾಡ್ಕೊಳ್ಳೋಣ, ಒಂದು ಅಸೋಸಿಯೇಷನ್ ಮಾಡೋಣ, ಫೈಟ್ ಮಾಡೋಣ ಅಂತ ಅಂದ್ಬಿಟ್ಟು ಆ ನಿಟ್ಟಿನಲ್ಲಿ ಈ ಫ್ರಮ್ ಡೇ 1 ಸ್ಟಾರ್ಟ್ ಮಾಡ್ಬಿಟ್ವಿ. ಒಂದು ಅಸೋಸಿಯೇಷನ್ ಫಾರ್ಮ್ ಮಾಡೋದಿಕ್ಕೆ ನಾವು ನಂಬರ್ ಕಲೆಕ್ಷನ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಷನ್ ಮತ್ತೆ ಎಲ್ಲರನ್ನು ಒಗ್ಗೂಡ್ಸೋದಿಕ್ಕೆ ಡೇ 1 ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಅದು ಒಂದು ಅಸೋಸಿಯೇಷನ್ ರೂಪ ಬೇಗ ಪಡ್ಕೊಂತು. ಸೊ ನನಗೆ ಗುರುರಾಘವೇಂದ್ರದಲ್ಲಿ ಎಷ್ಟು ಟೈಮ್ ತಗೊಳುತ್ತೋ ಗೊತ್ತಿಲ್ಲ, ಬಟ್ ನಮ್ದ್ರಲ್ಲಿ ಒಂದು 15-20 ದಿನದಲ್ಲೇನೆ ಒಂದು ಅಸೋಸಿಯೇಷನ್ ರೂಪ ಬಂದ್ಬಿಡ್ತು ಅದಕ್ಕೆ. ಅದಾದ್ಮೇಲೆ ಒಂದು ಡೆಪಾಸಿಟರ್ ಮೀಟ್ ಮಾಡಿದ್ರು, ಅಲ್ಲಿ ಒಂದು ಸ್ವಲ್ಪ ನಮ್ಗೆ ಲಾರ್ಜರ್ ಬೇಸ್ ಸಿಕ್ತು. ಅದು ಒಂದು ವಿ ಶುಡ್ ಥ್ಯಾಂಕ್ ದ ಮ್ಯಾನೇಜ್ಮೆಂಟ್. ಡೆಪಾಸಿಟರ್ ಮೀಟ್ ಮಾಡಿದ್ದಕ್ಕೆ ನಮ್ಗೆ ಒಂದು ಲಾರ್ಜರ್ ಬೇಸ್ ಸಿಕ್ಕಿದ್ದು ಒಂದು ತುಂಬಾ ಅನುಕೂಲ ಆಯ್ತು. ಹಾಗಾಗಿ ಆಮೇಲೆ ಇನ್ನೊಂದು ಏನಾಯ್ತು ಅಂತಂದ್ರೆ, ಇಲ್ಲಿ ಡೆಪಾಸಿಟರ್ಸ್ ಅಥವಾ ಶೇರ್ ಹೋಲ್ಡರ್ಸ್ ಇರ್ಬೋದು, ಬೋತ್, ಅವರು ಅಸೋಸಿಯೇಷನ್ ಅಸೋಸಿಯೇಷನ್ ಗೆ ಇನ್ಪುಟ್ ಕೊಡಕ್ ಶುರು ಮಾಡಿದ್ರು. ಪ್ಲಸ್
ಅಸೋಸಿಯೇಷನ್ ಇನ್ಪುಟ್ ಅವರು ತಗೊಳಕ್ ಶುರು ಮಾಡಿದ್ರು. ಸೊ ನಾವು ವಿ ಡಿ ನಾಟ್ ಕ್ರಾಸ್ ಪಾತ್ ಎನಿವೇರ್. ಅಂದ್ರೆ ನಾವು ಅಸೋಸಿಯೇಷನ್ ಡೆಪಾಸಿಟರ್ಸ್ ಏನ್ ಹೇಳ್ತಾ ಇದ್ರು ಅದನ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಅದೇ ವ್ಯೂಸ್ ನ ನಾವು ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಸಿಮಿಲರ್ಲಿ ನಾವ್ ಏನ್ ಹೇಳ್ತಾ ಇದ್ವಿ ಅದರಲ್ಲಿ ಒಗ್ಗಟ್ಟಾಗಿ ಅದೇ ವ್ಯೂಸ್ ಕೂಡ ಇರ್ತಾ ಇತ್ತು. ಸೊ ಇಲ್ಲಮ್ಮ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಸೊ ಒಂದು ಅಡ್ವಾಂಟೇಜ್ ಆಯ್ತು ನಮ್ಗೆ. ಏನೋ ನೀವು ಹೇಗಾರು ಏನೋ ಇದ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಮಗೆ ಮೂವ್ ಆಗೋದಕ್ಕೆ ಒಳ್ಳೇದಾಯ್ತು ಫೀಡ್ಬ್ಯಾಕ್. ನೆಕ್ಸ್ಟ್ ಈಗ ಸೊ ಅವಾಗೇನೋ ಆಯ್ತು, ಸೀರೀಸ್ ಆಫ್ ಮೀಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾವು. ಡೇಟಾ ಕೇಳಕ್ ಶುರು ಮಾಡಿದ್ವಿ. ಆ ಡೇಟಾ ಕೊಡಲ್ಲ ಅಂತ ಗೊತ್ತಿದ್ರು ಕೂಡ ನಾವು ಬಿಡ್ತಾ ಇರ್ಲಿಲ್ಲ. ಅಂದ್ರೆ ಒಂದು ಫಾರ್ ಎಕ್ಸಾಂಪಲ್ ಇವರು ಹರೀಶ್ ಅವರು ಹೇಳ್ತಾ ಇದ್ರು ಕೃಷ್ಣ ಅವರ ಪಾತ್ರ ಇದರಲ್ಲಿ ಬಹಳ ಮುಖ್ಯ ಅಂತ. ಹೌದು, 100% ವಿ ಅಗ್ರಿ, ಮೋರ್ ದನ್ 100% ವಿ ಅಗ್ರಿ. ಕೃಷ್ಣ ಅವರ ಸಹಕಾರ ಇಲ್ಲದಿದ್ರೆ ಭಾರಿ ಕಷ್ಟ ಆಗಿರೋದು. ಏನಕ್ಕೆ ಅಂತಂದ್ರೆ ಅಲ್ಲಿ ನಮಗೆ ಮ್ಯಾನೇಜ್ಮೆಂಟ್ ಅಂದ್ರೆ ಅಚ್ಯುತವ್ರೆ, ಹರೀಶ್ ಹಾ ಹಾ ಅಚ್ಯುತ್ ಇದ್ದಾರೆ. ಮೇ ಬಿ ಇದು ಏನಾದ್ರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು. ಎಕ್ಸ್ಪೈರ್ಡ್ ಅಂತ ಬಂದ್ಬಿಡ್ತು. ಈಗ ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ? ಕೇಳಿಸ್ತಾ ಇದೆ ಅಚ್ಯುತ್. ಓಕೆ ಓಕೆ ಓಕೆ. ಸೊ ಒಂದೇನಾಯ್ತು ಅಂತಂದ್ರೆ ಅವರು ಮ್ಯಾನೇಜ್ಮೆಂಟ್ ಇಂದ ಅಫ್ಕೋರ್ಸ್ ಸಿಇಒ ದೋ ವಿ ನೋ ಶಿ ವಾಸ್ ನಾಟ್ ದಟ್ ಕೇಪಬಲ್. ದೇರ್ ವಾಸ್ ಲಾಟ್ ಆಫ್ ರೆಸಿಸ್ಟೆನ್ಸ್. ಇನ್ಫ್ಯಾಕ್ಟ್ ಅವರ ನಡೆನುಡಿಗಳು ನೀವ್ ಹೇಗೆ ಡೌಟ್ ಪಟ್ರೋ ಅದೇ ರೀತಿ ನಮಗೂ ಕೂಡ ಡೌಟ್ ಬರೋಕ್ ಶುರು ಆಯ್ತು. DGM ಇರ್ಬೋದು, AGM ಗಳಿರ್ಬೋದು, ಅಥವಾ ಸಿಇಒಗಳಿರ್ಬೋದು, ಹೇಗೆ ಬಿಹೇವ್ ಮಾಡ್ತಾ ಇದ್ರು. ಪಾಪ ಮ್ಯಾನೇಜರ್ಗಳನ್ನ ಸ್ಟಾಫ್ ನ ಬೇಮ್ ಮಾಡಕ್ ಆಗಲ್ಲ ಕೆಲವೊಂದ್ಸತಿ. ಬಟ್ ಸೀನಿಯರ್ ಮ್ಯಾನೇಜ್ಮೆಂಟ್ ಅವರು ಆಸ್ ಟ್ರಾನ್ಸ್ಪರೆಂಟ್ ಆಸ್ ಪಾಸಿಬಲ್ ಇರ್ಬೇಕಾಗಿತ್ತು. ಬಟ್ ಇರ್ತಾ ಇರಲಿಲ್ಲ ಅವರು, ಇವತ್ತಿಗೂ ಕೂಡ ಇಲ್ಲ ಬೈ ದ ವೇ. ಬಟ್ ದ ಡೇ ವಾಸ್ ಸೇವ್ಡ್ ಬೈ ಫ್ರಾಂಕ್ಲಿ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಕೃಷ್ಣ ಅಂಡ್ ಹಿಸ್ ಟೀಮ್ ಅಂತ ಹೇಳ್ಬೋದು ನಾವು. ಕೆಲವು ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಾಟ್ ಆಲ್ ಅಂತ ಹೇಳ್ಬಲ್ಲೆ. ಏನಕ್ಕೆ ಅಂತ ಕೆಲವರು ಆಕ್ಟಿವ್ ಆಗಿದ್ರು, ಕೆಲವರು ಕಂಪ್ಲೀಟ್ಲಿ ಪ್ಯಾಸಿವ್ ಆಗ್ಬಿಟ್ರು, ಕೆಲವು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬಟ್ ಐ ಥಿಂಕ್ ಇಟ್ ಮೇ ಬಿ ಮೆಜಾರಿಟಿ ಇರ್ಬೋದು, ಅಥವಾ ಸಿಗ್ನಿಫಿಕೆಂಟ್ ನಂಬರ್ ಆಫ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹ್ಯಾವ್ ಪ್ಲೇಡ್ ಎ ರೋಲ್, ಪಾಸಿಟಿವ್ ರೋಲ್ ಐ ಕ್ಯಾನ್ ಸೇ. ಇನ್ ಬಿಗಿನಿಂಗ್ ಮರ್ಜರ್ ಮಾಡೋದಕ್ಕೆ ತುಂಬಾ ರೆಸಿಸ್ಟೆನ್ಸ್ ಇತ್ತು. ಬಟ್ ಅದಾದ್ಮೇಲೆ ಕೃಷ್ಣ ಅವರು ಒಳ್ಳೆ ಟೀಮ್ ನ ಒಗ್ಗಡಿಸಿ ಎಲ್ಲರನ್ನು ಒಂದೇ ಥಿಂಕಿಂಗ್ ಅಲ್ಲಿ ತಗೊಂಬಂದು ಅಲೈನ್ ಮಾಡಿ ಎಲ್ಲರನ್ನು ಮರ್ಜರ್ ಆಗ್ಲೇಬೇಕು ಅಂತ ಒಂದು ಆ ನಿಟ್ಟಿನಲ್ಲಿ ವರ್ಕ್ ಮಾಡಿದ್ರು. ಅದೇ ರೀತಿ ನಾವು ಕೂಡ ಫೈಟ್ ಮಾಡಿದ್ವು. ಅದೇ ರೀತಿ ನಮ್ಮ ಕ್ವಶನ್ಗಳು NPA ಮೇಲೆ ಎಸ್ಪೆಷಲಿ, ಆಮೇಲೆ ನಮ್ದು ಏನ್ ಫಾಲೋ ಅಪ್ ಮಾಡ್ತಿದ್ವಲ್ಲ, ನಾವು ಪ್ರತಿಯೊಂದು ಲೋನ್ ಅಕೌಂಟ್ ವೈಸ್ ಫಾಲೋ ಅಪ್ ಮಾಡ್ತಾ ಇದ್ವಿ. ನಾವು ಓವರ್ ಆಲ್ ಗ್ರಾಸ್ NPA ಎಲ್ಲ, ನೆಟ್ NPA ಈ ತರ ಎಲ್ಲ ನೋಡಕ್ಕೆ ಹೋಗ್ತಾ ಇರಲಿಲ್ಲ. ಪ್ರತಿಯೊಂದು ಲೋನ್ ಅಕೌಂಟ್ ಅಲ್ಲಿ ಏನ್ ಔಟ್ಸ್ಟ್ಯಾಂಡಿಂಗ್ ಇದೆ, ಏನ್ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಇದೆ, ಏನ್ ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಇದೆ, ಎಷ್ಟ್ ದಿನದಿಂದ ಲೋನ್ ಓಪನ್ ಆಗಿದೆ, ಎಷ್ಟ್ ದಿನ ಆಯ್ತು NPA ಆಗಿ, ಎಲ್ಲಿದೆ ಪ್ರಾಪರ್ಟಿ. ಇನ್ಫ್ಯಾಕ್ಟ್ ಎಷ್ಟೋ ಜನ ನಾವುಗಳು ಫಿಸಿಕಲ್ ವೆರಿಫಿಕೇಶನ್ ಮಾಡಿದೀವಿ, ಅಸೆಟ್ಸ್ ಇದೋ ಇಲ್ವೋ, ಕೊಟ್ಟಿರೋ ಲೋನ್ಗಳು ಬೋಗಸ್ ಲೋನಾ ನಿಜವಾದ ಲೋನಾ ಅಂತ. ಇನ್ ದಟ್ ಸೆನ್ಸ್ ಲಾಟ್ ಆಫ್ ಎಫರ್ಟ್ಸ್ ಫ್ರಮ್ ಡೆಪಾಸಿಟರ್ ಸೈಡ್, ಆಲ್ಸೋ ಲಾಟ್ ಆಫ್ ಎಫರ್ಟ್ ಫ್ರಮ್ ವಾಲಂಟಿಯರ್ ಸೈಡ್. ಅಫ್ಕೋರ್ಸ್ the main reason is NCB management and staff played a key role in acquisition ಈ ಮರ್ಜರ್ಗೆ. But depositor also have played a important role. Volunteers especially have played an important role in ensuring this merger. Because ಮಧ್ಯದಲ್ಲಿ ಸ್ವಲ್ಪ ದಿನ, ಒಂದು ವಾರ 10 ದಿನ ಇಲ್ಲ ಬ್ಯಾಂಕ್ ನಾವೇ ನಡ್ಸ್ಬಿಡೋಣ, ಶೇರ್ ಇಂಪ್ರೂವ್ ಮಾಡೋಣ ಅಂತ ಒಂದು ನಿಟ್ಟಿನಲ್ಲಿ ಯೋಚನೆ ಬಂದ್ಬಿಟ್ಟಿತ್ತು ಬೋರ್ಡ್ ಅಲ್ಲಿ. ಅದನ್ನ ನಾವು ಬದಲಾಯಿಸೋದಕ್ಕೂ ಭಾರಿ ಕಷ್ಟ ಆಯ್ತು, ಬದಲಾಯಿಸಿದ್ವಿ. ಅದಾದ್ಮೇಲೆ ಅವ್ರಿಗೆ ಕಾಸ್ಮೋಸ್ ಅವ್ರಿಗೆ ಫೋನ್ ಹೋಗೋಂಗ್ ಮಾಡಿದ್ವಿ, ಫೋನ್ ಹೋಯ್ತು. ಅದಾದ್ಮೇಲೆ ಅವ್ರು ಬಂದ್ರು. ಅವರು ನೋಡಿ, ಅವ್ರಿಗೆ ಎಷ್ಟು ಅವ್ರಿಗೂ ಕೂಡ ಅಗ್ರೆಸಿವ್ ಆಗಿದ್ರು ಅಂತಂದ್ರೆ, ವಿತ್ ಇನ್ 10-15 days ಅವ್ರು ಏನ್ ಕಮಿಟ್ ಮಾಡಿದ್ರು ಅದನ್ನ ಕಂಪ್ಲೀಟ್ ಮಾಡಿ ಕ್ಯಾಲೆಂಡರ್ ಆಫ್ ಇವೆಂಟ್ ಕೊಟ್ಬಿಟ್ರು. ಈ ದಿನ ಇದ್ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು, ನಾವೆಲ್ಲ ಮುಂದುವರಿಯೋಣ ಅಂತ. ಸೊ ದಟ್ ಹಸ್ ಹೆಲ್ಪ್ಡ್.
ಯುನೋ ಮೇ ಬಿ ಆಫ್ಟರ್ ಮರ್ಜರ್ ಅನ್ನೋದಂದ್ರೆ RBI ಟೇಬಲ್ ಮೇಲೆ ಹೋಗಿ RBI ಇಂದ ಅನೌನ್ಸ್ ಆದ್ಮೇಲೆ ಐ ವಿಲ್ ಬಿ ಏಬಲ್ ಟು ಶೇರ್ ಮೋರ್ ಡೀಟೇಲ್ಸ್. ಇವರು ಹರೀಶ್ ಹೇಳ್ದಾಗೆ ಅವರ್ ಕೀ ಲರ್ನಿಂಗ್ಸ್ ವಿಲ್ ಬಿ ಏಬಲ್ ಟು ಶೇರ್. ಬಟ್ ಆಫ್ಟರ್ ದ ಮರ್ಜರ್ ಈಗ ಅದರಿಂದ ನಾವು ಜಾಸ್ತಿ ಇನ್ಫಾರ್ಮೇಶನ್ ಕೊಟ್ರೆ ಅದನ್ನ ತೊಂದರೆ ಆಗ್ಬಾರ್ದು. ಹಾಗಾಗಿ ಅದನ್ನ ಮೋಸ್ಟ್ ಪ್ರಾಬ್ಲಿ 35 ತೆಗೆದ್ಮೇಲೆ ಅಂದ್ರೆ ಮರ್ಜರ್ ಆದ್ಮೇಲೆ ಇನ್ನು ಸ್ವಲ್ಪ ಇನ್ಫಾರ್ಮೇಶನ್ ಶೇರ್ ಮಾಡ್ಬೋದು ನಾನು. ಓಕೆ ಓಕೆ, ಥ್ಯಾಂಕ್ ಯು ಮಿಸ್ಟರ್ ಜೋಯ್ಸ್. ಅಚ್ಯುತ್ ಅವ್ರ ಅದೇ ಇಲ್ಲಿ ಕೀ ಲರ್ನಿಂಗ್ ನಮ್ಮ ಪರ್ಟಿಕ್ಯುಲರ್ಲಿ ನಮ್ಮ ಡಿಪಾಸಿಟರ್ಸ್ಗೆ ಒಂದು ಕೀ ಲರ್ನಿಂಗ್ ಇದೆ. ಏನಂತ ಹೇಳಿದ್ರೆ ಇಲ್ಲಿ ಅಚ್ಯುತ್ ಜೋಯ್ಸ್ ಅವರು, ರೋಹಿತ್ ಇರ್ಬೋದು, ಮತ್ತೆ ಶಿಲ್ಪಾ ಅಂತ ಇರ್ಬೋದು, ಅವರು ಮತ್ತೆ ಇನ್ನೊಬ್ರು ಲೇಡಿ ಒಬ್ರು ಇದಾರೆ, ಡಾಲಿ ರಾವ್ ಅಂತ ಹೇಳ್ತಾ ಇರ್ತಾರೆ. ಹಂಗೆ ಸಾಕಷ್ಟು ಜನ ಒಂದು ಮುಂಚೂಣಿಯಲ್ಲಿದ್ರು. ಆದ್ರೆ ಅವ್ರ ಅಷ್ಟು ಜನನೇ ಅಲ್ಲ, ಇಂಡಿವಿಜುವಲ್ ಡಿಪಾಸಿಟರ್ಸ್ ದೇವರ್ ವೆರಿ ಪ್ರೊಆಕ್ಟಿವ್. ಅವ್ರು ಸಾಕಷ್ಟು ನಾನ್ ನೋಡಿದ ಹಾಗೇನೆ ಅವರ ಒಂದು ಮೂವ್ಮೆಂಟ್ಸ್ ನೋಡ್ತಾ ಇದ್ದಾಗ, ಇವಾಗ JP ನಗರದಲ್ಲಿ ಒಂದು ಪ್ರಾಪರ್ಟಿ ಇದೆ, ಅವ್ರು ಈ ಪ್ರಾಪರ್ಟಿ ಇಟ್ಕೊಂಡು ಲೋನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ಈ ಡಿಪಾಸಿಟರ್ಸ್ ಹೋಗಿ ಅಲ್ಲಿ ಪ್ರಾಪರ್ಟಿ ನೋಡ್ಕೊಂಬರೋದು, ಹೌದು ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಈ ರೀತಿಯಾದಂತ ಸಾಕಷ್ಟು ಚಟುವಟಿಕೆಗಳನ್ನ ಡಿಪಾಸಿಟರ್ಸ್ ಅಟ್ ದರ್ ಇಂಡಿವಿಜುವಲ್ ಲೆವೆಲ್ಸ್ ಸಾಕಷ್ಟು ಮಾಡಿದ್ದಾರೆ. ಇದನ್ನು ನಾವು ಮಾಡಬೇಕು. ಈಗ ಜೊತೆಗೆ ಈ ಮ್ಯಾನೇಜ್ಮೆಂಟ್ ಹತ್ರ ಸರಿಯಾಗಿ ಕೂತ್ಕೊಂಡು ತೆಗಿರಿ ಲೋನ್ ಬುಕ್ ನ, ಅದ್ರಲ್ಲಿ ಏನೇನ್ ಡಾಕ್ಯುಮೆಂಟ್ಸ್ ಇದೆ ತೆಗಿರಿ, ಅದನ್ನ ಹೋಗಿ ಇಲ್ಲಿ ಏನ್ ಮಾಡೋರು ನಮ್ಗೆ ಇದು ನಮ್ಮ ಡೇಟಾ ಪ್ರೊಟೆಕ್ಷನ್ ಅಲ್ಲಿ ನಾವ್ ಯಾವ್ದು ಕೊಡಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಕೈ ತೊಳ್ಕೊಂಡ್ಬಿಟ್ರು. ಅದೇ ಬಿಯಾಂಡ್ ದಟ್ ನಾವು ಅದನ್ನ ತಗೊಂಡು ಇವ್ರು ಬಂದು ಇವರ ಒಂದು ಟೆನಾಸಿಟಿ ನೋಡಿ, ಅಂದ್ರೆ ಇವರ ಒಂದು ಏನಂತಾರೆ ಅದಕ್ಕೆ, ನಾವ್ ಬಗ್ಗಲ್ಲ ನಾವು ಕೊಡ್ರಿ ಅಂತ ಹೇಳಿದ್ರಲ್ಲ, ಆ ಒಂದು ಮನೋಭಾವ ಇದೇ ತರ ಏನೋ ನಮ್ಮ ಹರಿಶ್ಚಂದ್ರನ ಕಥೆನಲ್ಲಿ ಒಂದು ಬರತಾರಲ್ಲ, ನಕ್ಷತ್ರಿಕಾ ಅನ್ನೋ ಕ್ಯಾರೆಕ್ಟರ್ ಬಂದಿರಬಹುದು, ನೀವು ನೋಡಿರ್ಬೋದು. ಎಲ್ಲ ಅವ್ ಏನ್ ಮಾಡಿದ್ರು ಅವ್ನ್ ಬೆನ್ನಿಂದ ಕೂತ್ಕೊಂಡ್ಬಿಟ್ಟಿದ, ಶನಿ ತರ ಹೆಗಲೇರ್ ಬಿಡ್ತಿದ್ದವನ್. ಆತರ ನಾವು ಶನಿ ತರ ಹೆಗಲೇರಿ ಮ್ಯಾನೇಜ್ಮೆಂಟ್ ಹತ್ರ ಇನ್ಫಾರ್ಮೇಶನ್ಗಳು ಕಲೆಕ್ಟ್ ಮಾಡಿ, ಆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರೋನ್ನ ನಾವು ಒಂದ್ ಸ್ವಲ್ಪ ಸ್ಕ್ರೂಟನೈಸ್ ಮಾಡಿ, ಅದನ್ನ ನಾವು ಇನ್ನೂ ಹೆಚ್ಚಿನ ರೀತಿನಲ್ಲಿ ಡಿಪಾಸಿಟರ್ಸ್ ಗಳ ಇನ್ವಾಲ್ವ್ಮೆಂಟ್ ಇಂದ ಅದರ ಒಂದು ಸತ್ಯಾಸತ್ಯತೆಗಳನ್ನ ತಿಳ್ಕೊಂಡು ಎಲ್ಲರನ್ನ ಇನ್ವಾಲ್ವ್ ಮಾಡಿ ನಾವು ಮಾಡ್ಬೇಕಾಗಿತ್ತು. ಅದು ಮಾಡಿದೀವೋ ಇಲ್ವೋ ಅನ್ನೋದು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಡಿಪಾಸಿಟರ್ಸ್ 90% ಜನ ಇವತ್ತು ಕೇಳ್ತಾ ಇರೋಂಥ ಪ್ರಶ್ನೆಗಳನ್ನ ನಾವು ನೋಡಿದ್ರೆ ಅವ್ರು ಖಂಡಿತ ಅವ್ರಿಗೆ ಇದ್ರ ಬಗ್ಗೆ ಯಾವುದೇ ಒಂದು ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಕಾನ್ಸೆಪ್ಟ್ ಇಲ್ಲ ಅಂತ ಅನ್ನೋಂತ ಒಂದು ನಿರ್ಧಾರಕ್ಕೆ ಐ ಆಮ್ ಕಮಿಂಗ್ ಟು ದಟ್ ಡಿಸಿಷನ್ ದಟ್ ಅವರ್ ಡಿಪಾಸಿಟ್ಸ್ ಡಿಡ್ ನಾಟ್ ಇವನ್ ಹ್ಯಾವ್ ದಟ್ ಕಾನ್ಸೆಪ್ಟ್, ಅಂಡ್ ಇನ್ಕ್ಲೂಡಿಂಗ್ ಮೀ, ವಿ ಹ್ಯಾವ್ ಫೇಲ್ಡ್ ಇನ್ ದಟ್. ಅದೊಂದು ಮೊಮೆಂಟಮ್ ಕ್ರಿಯೇಟ್ ಮಾಡೋದ್ರಲ್ಲಿ. ಸೊ ದಟ್ ವಾಸ್ ಒನ್ ಥಿಂಗ್ ದಟ್ ಇಸ್ ವೆರಿ ಗುಡ್ ಲರ್ನಿಂಗ್. ಸೊ ಐ ಥಿಂಕ್ ವಿ ಹ್ಯಾವ್ ಟು ಟೇಕ್ ಅಪ್ ಆಲ್ ದಟ್. ನಾವು ಇವತ್ತು ವಾಟ್ ವಿ ಮೇ ಹ್ಯಾವ್ ಟು ಡೂ ಇಸ್ ಪ್ರಾಬಬಲಿ ಫ್ರಮ್ ನೆಕ್ಸ್ಟ್ ವೀಕ್ ಆನ್ವರ್ಡ್ಸ್, whoever is in the bank, we have to sit with them. We have to get information relating to our loans. ಈ ಲೋನ್ಸ್ ಅವ್ರು ಏನ್ ಹೇಳ್ತಾ ಇದಾರೆ, ಎಲ್ಲ ಕಾಗಕ್ಕ ಗೋಬಕ್ಕನ್ ಕತೆಗಳು ಹೇಳ್ಬಿಟ್ಟು ನಮ್ಮ ಈ ಬ್ಯಾಂಕ್ ಅಲ್ಲಿ ಯಾವ್ದು ವಸೂಲಿ ಆಗೋದಿಲ್ಲ, ಯಾವ್ದು ಸೆಕ್ಯೂರಿಟಿ ಇಲ್ಲ, ಯಾವ್ದು ಏನು ಇಲ್ಲ, ಲೋನ್ ಎಲ್ಲ ಬೇನಾಮಿ ಲೋನ್ಗಳು ತಗೊಂಡೋನ್ ಓಡೋಗ್ಬಿಟ್ಟಿದ್ದಾರೆ. ಎಲ್ಲಿ ಓಡೋಕ್ ಸಾಧ್ಯ ಸ್ವಾಮಿ? 1000 ಕೋಟಿ ತಗೊಂಡು ಯಾರು ಎಲ್ಲೆಲ್ಲಿ ಓಡಾಡೋಕ್ ಆಗತ್ತೆ? ಅದನ್ನ ನಾವು ಸರಿಯಾಗಿ ಪ್ರಶ್ನೆಗಳು ಮಾಡ್ಲಿಲ್ಲ. ಮತ್ತೆ ನಮ್ದು ಮೋಸ್ಟ್ ಆಫ್ ದ ಟೈಮ್ಸ್ ನಮ್ಮ ಒಂದು ಅಪ್ರೋಚ್ ಸಾಫ್ಟ್ ಅಪ್ರೋಚ್ ಇತ್ತು. ಅಂದ್ರೆ ಅಯ್ಯೋ ಅವ್ರ ಕಾಲ ನಾವು ಮುಳ್ಳು ಮೇಲೆ ಬಟ್ಟೆ ಹಾಕ್ಬಿಟ್ಟಿದೀವಿ, ಆ ಬಟ್ಟೆನ ನಿಧಾನಕ್ಕೆ ತಕೋಬೇಕು, ನಾ ಇಲ್ಲ ಅಂತ ಹೇಳಿದ್ರೆ ನಮ್ ಬಟ್ಟೆನ ಹೊರದು, ಈ ರೀತಿ ಅಪ್ರೋಚ್ ಇಂದ ಆಗಲ್ಲ. ಇದನ್ನ ನಾವು ಸ್ವಲ್ಪ ಮಾರ್ಪಾಟ್ ಮಾಡ್ಕೋಬೇಕಾಗತ್ತೆ. ಮೇ ಬಿ ಈಗ ನಾವೊಂದು ವಿತೌಟ್ ಶೋಯಿಂಗ್ ಅಗ್ರೆಷನ್, ವಿತೌಟ್ ಶೋಯಿಂಗ್ ದ ಪರ್ಪಸ್ಫುಲ್ನೆಸ್ ಆಫ್ ಅವರ್ ಅಪ್ರೋಚ್, ನಾವು ಪರ್ಪಸ್ಫುಲ್ ಅಪ್ರೋಚ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಅವ್ರೇನ್ ಅನ್ಕೊಡ್ರೆ ಇವರೆಲ್ಲ ಹೆದರ್ಕೊಂಡ್ಬಿಟ್ಟಿದ್ದಾರೆ, ಇವ್ರ ಬುಗುರಿ ಆಡ್ಸೋಣ ಅಂತ ಹೇಳಿ ಎಲ್ಲ ನಮ್ಮ ಅಡ್ಮಿನಿಸ್ಟ್ರೇಟರ್, RBI, RCS ಎಲ್ಲಾರು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಿದ್ರು. ಆ ದಬ್ಬಾಳಿಕೆ ಆಗೋದನ್ನ ತಪ್ಪಿಸ್ಬೇಕು ಅಂತ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ. ಆದ್ರೆ ನಮಗ್ ಬೇಕಾಗಿದ್ದಂತಹ ಒಂದು ಬೆಂಬಲ ಸಿಕ್ಲಿಲ್ಲ. ಹಾಗಾಗಿ ವಿ ಹ್ಯಾವ್ ಫೇಲ್ಡ್ ಟಿಲ್ ನೌ. ಈವನ್ ಟುಡೇ ಇವಾಗ್ಲೂ ನಾವು ಎಚ್ಚೆತ್ಕೊಂಡು ಕಣ್ ತೆರೆದು ನಾವು ಸರಿಯಾದ ಕೆಲಸಗಳನ್ನ, ನಾನು ಈಗ ಅಚ್ಯುತ್ ಅವ್ರು ಇರ್ಬೋದು ಅಥವಾ ಬೇರೆ ಬೇರೆ ಯಾರ್ಯಾರು ಎಕ್ಸ್ಪರ್ಟ್ಸ್ ಗಳು ಇರ್ಬೋದು, ಅವ್ರ ಹತ್ರ ಎಲ್ಲ ಕೂತ್ಕೊಂಡು ಚಾರ್ಟ್ ಔಟ್ ಮಾಡೋಣ, ಈಗ ಒಂದು ಲಿಸ್ಟ್ ಔಟ್ ಮಾಡೋಣ, ಒಂದೊಂದು ನಂಬರ್ 1 ಇದ್ ಮಾಡ್ಬೇಕು, ನಂಬರ್ 2 ಇದಾಗ್ಬೇಕು, ನಂಬರ್ 3 ಇದಾಗ್ಬೇಕು ಅನ್ನೋಂತ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಇದ್ ಮಾಡಿ. ಬಟ್ ಅಟ್ ದ ಸೇಮ್ ಟೈಮ್ ಜನ ಬೆಂಬಲ ಇಲ್ಲದೆ ಆಗೋದಿಲ್ಲ ಇದು. ಈಗ ನಾವು ಆಯ್ತು ಇವತ್ತು ಹೋಗಿ ನಾವು ಲೋನರ್ ಡಿಫಾಲ್ಟರ್ಸ್ ಲಿಸ್ಟ್ ತಗೊಂಡ್ಬಂದು ಪ್ರಾಪರ್ಟೀಸ್ ಯಾವ್ಯಾವ್ದಿದೆ, ಇದು ಹೇಗೆ ಇದೇನು ಅನ್ನೋದನ್ನ ನಾವು ಆ ಮಾಹಿತಿ ತಗೊಂಡ್ ಬರ್ಬೇಕು ಅಂತ
ಹೇಳಿದ್ರೆ ನಾನು ಹೋಗಿ ಆಸ್ ಎನ್ ಇಂಡಿವಿಜುವಲ್ ವಿತೌಟ್ ನನಗೆ ಹಿಂದೆ ಜನಗಳು ಬಲ ಇಲ್ದೇನೆ ನಾನು ಹೋಗಿ ಅಲ್ಲಿ ನಿಂತ್ಕೊಂತಂದ್ರೆ ಒಗಲೇ ಆಚೆಗೆ ಅಂತ ಹೇಳಿ ಕಳಿಸ್ ಓಡಿಸ್ತಾರೆ ನಮ್ಮನ್ನ. ನಮ್ಗೆ ಜನಗಳ ಬೆಂಬಲ ಇದ್ದು ನಾವು ಹೋಗಿ ನಮ್ಮ ಒಂದು ಧ್ವನಿಯಾಗಿ ನಾವು ಧ್ವನಿನಲ್ಲಿ ನಮ್ಮ ಜನಗಳ ಬೆಂಬಲಿತವಾದಂತಹ ಧ್ವನಿಯಲ್ಲಿ ನಾವು ಮಾತಾಡಿದಾಗ ಅವರು ಪ್ರೊಯಾಕ್ಟಿವ್ ಆಗ್ತಾರೆ. RBI ನಲ್ಲೂ ಅಷ್ಟೇನೆ, RBI ಗೇಟು ಅವ್ರು ಕಬ್ಬಣದ ಗೇಟ್ ಹಾಕೊಂಡಿದ್ರು ನಾ ಕಬ್ಬಣದ ಗೇಟ್ ಅಲ್ಲಾಡ್ಸೋದು ಪ್ರಶ್ನೆ ಅಲ್ಲ. ನಮ್ಗ್ ಜನ ಬೆಂಬಲ ಐತಂದ್ರೆ ಆ ಬಾಗಿಲನ್ನೇ ಉರುಳಿಸ್ಬಹುದು ನಾವು, ಅಷ್ಟು ಶಕ್ತಿ ಇದೆ ನಮ್ ಜನಗಳಿಗೆ. ಸೊ ಹಾಗಾಗಿ ನಾವು ಸರಿಯಾದ ಪ್ರಶ್ನೆಗಳನ್ನ ಸರಿಯಾದ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಜನ ನಮ್ ಬೆಂಬಲವಾಗಿ ನಿಂತ್ಕೋಬೇಕಾಗತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ನಿಮ್ ಡಿಪಾಸಿಟರ್ಸ್ಗೆ ಎಲ್ಲಾರ್ಗು ಎಲ್ಲಾ ಕೆಲಸನೂ ಮಾಡಕ್ ಆಗಲ್ಲ. ಅಬ್ಸಲ್ಯೂಟ್ಲಿ ನಾನ್ ಹಿಂದೆನೂ ಸಾಕಷ್ಟು ಬಾರಿ ನಮ್ ಡಿಪಾಸಿಟರ್ಸ್ ಗಳಿಗೆ ಕೆಲವೊಂದು ಅಸೈನ್ಮೆಂಟ್ಸ್ ಗಳು ಕೊಟ್ಟಿದ್ದೆ. ಆದ್ರೆ ಅವಾಗ್ಲೂ ನಮ್ ಡಿಪಾಸಿಟರ್ಸ್ ಗಳು ಅವ್ರವ್ರ ಏರಿಗಿಳಿತು ಅಂದ್ರೆ ಕೋಣ ನೀರಿಗಿಳಿತು ಅಂದ್ಕೊಂಡು ಹೋದ್ರು. ನಾ ಹಿಂದೆನು ಫೋನ್ ಆಫ್ ಫ್ರೆಂಡ್ ನಾವೊಂದು ಫೋನ್ RBIಗಾಗ್ಲಿ RCS ನವ್ರಿಗಾಗ್ಲಿ ಅವ್ರದ್ದೆಲ್ಲಾ ನಂಬರ್ ಕೊಟ್ಬಿಟ್ಟು ಇವ್ರಿಗೆ ಫೋನ್ ಮಾಡಿ ಪ್ರತಿದಿನ ಅವ್ರಿಗೆ ಪ್ರತಿದಿನ ಕೇಳಿ ಅವ್ರು ಹುಚ್ಚಿಡಿಸ್ಬೇಕು. ಆತರ ಮಾಡ್ಬೇಕು. ನೀವು ಒಂದು ಒತ್ತಡ ಹಾಕ್ಬೇಕು. ಮಿನಿಸ್ಟರ್ ಇರ್ಬಹುದು, RBI ಜನರಲ್ ಮ್ಯಾನೇಜರ್ ಇರ್ಬೋದು, RBI CGM ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಗವರ್ನರ್ ಇರ್ಬೋದು, ಯಾರಿಗೆ ಪ್ರತಿಯೊಬ್ಬರಿಗೂ ನಾವೊಂದಷ್ಟು ಜನ ಒಂದು 20 ಜನ ಟೀಮ್ ಮಾಡ್ಕೊಂಡು ನೀವು ದಿನ ಇಷ್ಟು ಕಾಲ್ ಮಾಡೋದು ಆತರ ಒಂದು ವ್ಯವಸ್ಥೆ ಮಾಡೋದಕ್ಕೆ ಹೋದೆ. ಆದ್ರೆ ನಮ್ ಡಿಪಾಸಿಟರ್ಸ್ ಗಳು ಎಚ್ಚೆತ್ಕೊಳ್ಳಿಲ್ಲ. ಅಯ್ಯೋ ಯಾರೋ ಬಂದ್ ಮಾಡ್ತಾರೆ, ಪಕ್ಕದ ಮನೆಯವ್ನಿಗೆ ಆಗತ್ತೆ, ಇವ್ರು ನಮಗೂ ಆ ಪಕ್ಕದ ಮನೆಯವ್ನಿಗೆ ಆದ್ಮೇಲೆ ನಮಗೂ ಆಗತ್ತೆ, ನಾವ್ಯಾಕೆ ಸುಮ್ನೆ ತಲೆ ಕಳ್ಸ್ಕೋಬೇಕು, ಸುಮ್ನೆ ಇಲ್ದಿರೋ ಕೆಲ್ಸಗಳು ಮಾಡ್ಕೊಂಡು ನಮ್ ಕೆಲ್ಸ ನಾವು ನೋಡ್ಕೋಣ ಅಂತೇಳಿ ಎಲ್ಲ ಬೇಕಾಬಿಟ್ಟು ಇದ್ ಮಾಡಿದ್ರು. ಒಂಥರ ಬ್ಯಾಡ್ ಆಟಿಟ್ಯೂಡ್. ದೇ ಡಿಡ್ ನಾಟ್ ಸಪೋರ್ಟ್ ಅಸ್ ಪ್ರಾಪರ್ಲಿ. ಹಾಗಾಗಿ 4 ವರ್ಷ ಆದ್ರೂ ಏನು ಆಗಿಲ್ಲ. ಸೊ ಅಟ್ಲೀಸ್ಟ್ ನೌ ವಿ ಹ್ಯಾವ್ ಸಮ್ ಟೈಮ್. ನೌ ವಿ ಹ್ಯಾವ್ ಟು ರೀಲುಕ್. ಯಾಕೆಂದ್ರೆ ಒಂದು ಕಡೆ ನಮ್ಮ ಒಂದು ಸೋಲ್ ಇದೆ, ಇನ್ನೊಂದು ಕಡೆ ಅಲ್ಲಿ ನಮ್ಗೆ ಸಕ್ಸಸ್ ಇದೆ. ಜೊತೆಗೆ ಹಿಂದೆನೂ ಅಷ್ಟೇನೆ PMC ಬ್ಯಾಂಕ್ ನಲ್ಲೂ ಇದೇ ತರ ಸಕ್ಸಸ್ ಆಯ್ತಲ್ಲಿ. ಅಲ್ಲೂ ಡಿಪಾಸಿಟರ್ಸ್ ಜವಾಬ್ದಾರಿ ತಗೊಂಡು ಅವ್ರಿಗೇನೋ ಒಂದು ಮಾಡಿ ಅವ್ರು ಸಾಕಷ್ಟು ಹೋರಾಟ ನಡೆಸಿ ದೇ ಡಿಡ್ ಸಮಥಿಂಗ್ ಪ್ರೊಆಕ್ಟಿವ್ಲಿ. ಡಿಪಾಸಿಟರ್ಸ್ ಗಳ ಇನ್ವಾಲ್ವ್ಮೆಂಟ್ ಇಲ್ಲಿ ನಮ್ಮ ಬ್ಯಾಂಕ್ ನ ಡಿಪಾಸಿಟರ್ಸ್ ಗಳ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಇಲ್ಲಿ ಯಾರೋ ಏನೋ ಮಾಡ್ಕೊಳ್ಳೋರು, ಇವ್ರು ಬಂದ್ಬಿಟ್ಟು ಎಲ್ಲ ಕೇಳೋದು, ಏನ್ರಿ ಮಾಡಿದ್ರಿ ನೀವು ಸಂಘ ಮಾಡ್ಕೊಡಲ್ಲ, ಏನ್ರಿ ಮಾಡಿದ್ರಿ, ಬರೀ ಈ ತರ ಪ್ರಶ್ನೆಗಳು ಮಾಡಿದ್ರೆ ಹೊರತು ನಮ್ ಡಿಪಾಸಿಟರ್ಸ್ ಗಳು ಕೆಲವು ಪ್ರಶ್ನೆನೂ ಮಾಡಿಲ್ಲ. ಅಯ್ಯೋ ಯಾರೋ ಏನೋ ಮಾಡ್ಕೋತಾ ಇದಾರೆ ಬಿಡಪ್ಪ, ಏನೋ ಆಗತ್ತೆ ಕಡೆಗೆ ಅಂತ ಆತರ ಕೂತಿದ್ರು. ಎರಡೂನು ತಪ್ಪು. ನೀವು ಸುಮ್ನೆ ಏನು ಮಾಡದೆ, ನಿಮ್ಮ ಏನು ಕಾಂಟ್ರಿಬ್ಯೂಷನ್ ಇಲ್ದೇನೆ ಸುಮ್ನೆ ಪ್ರಶ್ನೆ ಮಾಡೋದು ದೊಡ್ಡ ತಪ್ಪು. ಜೊತೆಗೆ ಅಯ್ಯೋ ಯಾರು ಏನೋ ಮಾಡ್ಕೋತಾ ಇದಾರೆ, ಯಾವ್ದ್ರಲ್ಲ ಎಲ್ಲೋ ಒಂದ್ ಕಡೆ ಏನೋ ಆಗುತ್ತೆ ಅಂತ. ವಿತೌಟ್ ಯುವರ್ ಇನ್ವಾಲ್ವ್ಮೆಂಟ್ ಇದು ಸಾಧ್ಯ ಇಲ್ವೇ ಇಲ್ಲ. So these are the 2 learnings. Now with these words I want to throw open. ಈಗ ಆಲ್ಮೋಸ್ಟ್ 41 ಜನ ಇದ್ದೀರಾ, 44 ಜನ ಇದ್ರು, 3 ಜನ ಡ್ರಾಪ್ ಆಗಿ ಹೋಗಿದ್ದಾರೆ. ಆಗ್ಲಿ 44 ಜನ ಇದ್ದೀರಾ. ತಾವು ತಮ್ಮಗಳ ಒಂದು ಅಭಿಪ್ರಾಯಗಳನ್ನ ತಿಳಿಸ್ಬೇಕು, ಮತ್ತೆ ಮುಂದೆ ಯಾವ ರೀತಿ ನಾವು ಕಾರ್ಯಾಚರಣೆಗಳನ್ನ ಮಾಡಬೇಕು. ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಆರ್ ರಾಘವೇಂದ್ರ ಬ್ಯಾಂಕ್ ಡಿಪಾಸಿಟರ್ಸ್ ಇದ್ದಾರೆ. ಈ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಕಾರ್ಯಚಟುವಟಿಕೆಗಳನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ I want suggestions and opinions and other things from depositors. I am opening the forum for you. So anybody wants to start, you can start. ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅಂತಿದ್ಯಾ? ಪರ್ಟಿಕ್ಯುಲರ್ಲಿ ಇಲ್ಲಿ ಮೊನ್ನೆ ಗುರುವಾರ ಯಾರಾದ್ರೂ ಮೀಟಿಂಗ್ ಬಂದಿದ್ರಲ್ಲ, ಅವರಲ್ಲಿ ಯಾರಾದ್ರೂ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ನಮಸ್ಕಾರ ಸರ್, ಸುಬ್ರಹ್ಮಣ್ಯ ಮಾತಾಡೋದು. ಮಾತಾಡಿ ಸರ್. ಸರ್, CBI ಇದು do they have reach to via Interpol also, whoever have absconded beyond the country, ಆ ರೀಚ್ ಕೂಡ CBI ಇರುತ್ತಾ, and how they will act on that ಅಂತ ಸ್ವಲ್ಪ can you throw some light on that? ಇದು 100% ಅವ್ರಿಗೆ ಇದೆ, ಅದು ಅವ್ರಿಗೆ ರೀಚ್ ಇದೆ. ಇವತ್ತು ಯಾರ್ಯಾರು ಇಂಟರ್ನ್ಯಾಷನಲ್ ಲೆವೆಲ್ ಕ್ರಿಮಿನಲ್ಸ್ ಇದಾರೆ, ಇಂಡಿಯಾಗೆ ಯಾರ್ಯಾರು ಬರಬೇಕು ಅವರು CBI ಮೂಲಕನೇ ಕರ್ಕೊಂಡ್ ಬರ್ಬೇಕು, ಆಯ್ತಾ? ಇದು ದಿಸ್ ಇಸ್ ಇದು ಒಂದು ಪ್ರಶ್ನೆ, ಒಳ್ಳೆ ಪ್ರಶ್ನೆನೆ.
ಈ ಪ್ರಶ್ನೆಗೆ ಇದು ಎಲ್ಲ ಉತ್ತರ ಇದೆ. ಬಟ್ ವಾಟ್ ಐ ವುಡ್ ಅಪ್ರಿಶಿಯೇಟ್ a question which involves your involvement, sir. In what way you can involve yourself. ಈಗ ಎಲ್ಲಾ ಡಿಪಾಸಿಟರ್ಸ್ ನಾನು ಕೇಳೋದಕ್ಕೆ ನೀವು ಯಾವ ರೀತಿ ನಿಮ್ಮನ್ನ ಈ ಹೋರಾಟದಲ್ಲಿ ಇನ್ವಾಲ್ವ್ ಮಾಡ್ತೀರಾ ಅನ್ನೋದು ನನ್ನ ಮುಖ್ಯ ಪ್ರಶ್ನೆ. ಅದಕ್ಕೆ ಯಾರ್ಯಾರು ಆನ್ಸರ್ ಮಾಡೋದಕ್ಕೆ ಮುಂದೆ ಬರ್ತೀರಾ ಹೇಳಿ. ಸರ್ ಶ್ರೀನಿವಾಸ ಮೂರ್ತಿ. ಮಾತಾಡಿ ಸರ್. ಸರ್ ಅದೇ ತಾವು ಆದ್ಮೇಲೆ ಅಡ್ಮಿನಿಸ್ಟ್ರೇಟರ್ ಹೋಗಿ ನೋಡೋಣ ಅಂತಂದ್ರಲ್ಲ ಸರ್, ಡೇಟ್ ಫಿಕ್ಸ್ ಮಾಡಿ. ಲಾಸ್ಟ್ ಟೈಮ್ ಹೋದಾಗ ಅವ್ರು ಸಿಗ್ಲಿಲ್ವಲ್ಲ ಅದು? ಇಲ್ಲ, ನಾವು ಮೊನ್ನೆ ಹೋಗಿದ್ವಿ. ನಾವು ಮೊನ್ನೆ ಗುರುವಾರ ಮೀಟಿಂಗ್ ಮಾಡಿ, ಮೀಟಿಂಗ್ ಆದ್ಮೇಲಿಂದ ಸೀದಾ ಅಡ್ಮಿನಿಸ್ಟ್ರೇಟರ್ ಹತ್ರ ಹೋದ್ವಿ. ಅಡ್ಮಿನಿಸ್ಟ್ರೇಟರ್ ಹತ್ರ ಹೋದಾಗಿ ನಾವು ಮಾತಾಡಿದೀವಿ ಅವ್ರ ಹತ್ರ. ನೋಡ ಅಲ್ಲಿ ವಿಡಿಯೋ ಸಿಕ್ಕಿದ್ರೆ ಸಾಫ್ಟ್ ಸ್ಪೋಕಿಂಗ್ ಇದೇನಾರು ಇದು ಬೆಟರ್ ಏನಾರು ಇದ್ ಮಾಡ್ತಾರ ಸರ್? ಎಂಟರ್ಟೈನ್ ಮಾಡ್ತಿದಾರ ಅಥವಾ ಅಶೋಕನ್ ತರಾನೇ ದರ್ಪ ಜಾಸ್ತಿ ಅಂತ ಕೇಳಿದೆ. ಈಗ ಒಂದ್ ಕೆಲಸ ಮಾಡ್ತೀನಿ, ಐ ವಿಲ್ ಜಸ್ಟ್ ಚೆಕ್. ಐ ಹ್ಯಾವ್ ದಟ್ ವಿಡಿಯೋ. ಅವರು ನಮ್ಮೊಂದಿಗೆ ಮಾತಾಡಿದ್ದು ವಿಡಿಯೋ ಇದೆ ನನ್ನ ಹತ್ರ. ಆ ವಿಡಿಯೋನ ಪ್ಲೇ ಮಾಡಕ್ ಪ್ರಯತ್ನ ಪಡ್ತೀನಿ. ತಾಳಿ ನೋಡೋಣ, ವಿಡಿಯೋ ಸಿಗತ್ತೆ ಅನ್ಸುತ್ತೆ. ಸರ್ ಈಗ ಸರ್ ಹರೀಶ್ ಸರ್, ಮಾತಾಡಿ ಸರ್. ಈಗ ನನಗೊಂದು ಮಾಹಿತಿ ಕೊಡ್ತೀರಾ ನೀವು? ಪ್ಯಾನ್ ಪರ್ಟಿಕ್ಯುಲರ್ಸ್ ಆಫ್ ಈ ಕಲ್ಪ್ರಿಟ್ಸ್ ಕೊಡಕ್ಕಾಗುತ್ತಾ? ಯಾವ್ದು ಸರ್? ಪ್ಯಾನ್ ಪರ್ಮನೆಂಟ್ ಅಕೌಂಟ್ ನಂಬರ್ಸ್ ಆಫ್ ದಿ ಕೀ ಕಲ್ಪ್ರಿಟ್ಸ್ ಕೊಟ್ರೆ ಫರ್ದರ್ ಆಸ್ತಿ ಏನಾದ್ರು ಇದೆಯಾ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ? ಅದು ನಾನು ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ. ನನಗೆ ಪ್ಯಾನ್ ಡೀಟೇಲ್ಸ್ ನಂಬರ್ ಅದೇನ ದೊಡ್ಡ ವಿಷಯ ಅಲ್ಲ. ಪ್ಯಾನ್ ಡೀಟೇಲ್ಸ್ ತೆಗೆಯೋದು ಅದೇನು ದೊಡ್ಡ ವಿಷಯ ಅಲ್ಲ ಬಿಡಿ, ತೆಗಿಬಹುದು. ಅದೇನಂತ ದೊಡ್ಡ ಸಮಸ್ಯೆ ಅಲ್ಲ, ತೆಗಿಬಹುದು ಪ್ಯಾನ್ ಡೀಟೇಲ್ಸ್. ನೋಡೋಣ ಅದನ್ನ. ಆದ್ರೆ ಈಗ ವಿ ಹ್ಯಾವ್ ಟು ಫೈಂಡ್ ದಟ್ ಇವ್ರಲ್ಲಿ ನಂಗೆ ಸಿಕ್ತು ಅಲ್ಲ. ಈಗ ಬ್ಯಾಂಕ್ ಅಲ್ಲಿ ನಮಗೆ ರಿಟರ್ನ್ಸ್ ಫೈಲ್ ಮಾಡಿರ್ತಾರಲ್ಲ, ಬ್ಯಾಲೆನ್ಸ್ ಶೀಟ್ ನಲ್ಲಿ ಏನೋ ಡಿಕ್ಲರೇಷನ್ ಬಂದಿರುತ್ತೆ, ಯಾವತ್ತು ಬಂದಿದೆ, ನನ್ನ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಾದ್ರು ಪೆಂಡಿಂಗ್ ಇದೆಯಾ ಅಥವಾ ಏನಾದ್ರು? ಅಲ್ಲ ಅದೇ ಈಗ ಇವಾಗ ಐ ಥಿಂಕ್ ಆಲ್ ದೋಸ್ ಡೀಟೇಲ್ಸ್ ಆರ್ ಆಲ್ರೆಡಿ ದೇರ್ ವಿತ್ ಇಡಿ. ಇಡಿ ಏನಿರ್ಬೋದು ಅಥವಾ CID ಇರ್ಬೋದು, ಅವ್ರ ಹತ್ರ ಆಲ್ರೆಡಿ ಈ ಡೀಟೇಲ್ಸ್ ಗಳೆಲ್ಲ ಇದ್ದೇ ಇರುತ್ತೆ. ಸೊ ಲೆಟ್ ಅಸ್ ಸಿ. ಐ ಮೀನ್ ನೀವು ಅಟ್ ಯುವರ್ ಇಂಡಿವಿಜುವಲ್ ಲೆವೆಲ್ ಏನ್ ಪ್ರಯತ್ನ ಪಡ್ತೀರಿ ಇದಕ್ಕೆ. ಈಗ ಯಾರ್ಯಾವ್ದು ಬೇಕು ಅಂತ ನಿಮ್ಗೆ? ಅದೇ ಕೀ ಕಲ್ಪ್ರಿಟ್ಸ್ ನಮಗ್ ಗೊತ್ತಿರುತ್ತೆ, ನಾವೀಗ ಇಲ್ಲಿ ಡಿಸ್ಕಸ್ ಮಾಡೋದು ಬೇಡ, ನೀವು ಪರ್ಸನ್ ಆಗಿ ನಾವು ಮಾತಾಡೋಣ ಅವರೆಲ್ಲ. ಸರಿ ಸರಿ ಸರಿ, ನೋಡ. ಐ ವಿಲ್ ವರ್ಕ್ ದಟ್. ಖಂಡಿತ ಅದನ್ನ ವಿಲ್ ಫೈಂಡ್ ಔಟ್. ಅದೇನ್ ದೊಡ್ಡ ವಿಷಯ ಅಲ್ಲ. ಅದನ್ನ ಪ್ಯಾನ್ ನಂಬರ್ ಎಲ್ಲ ಹುಡ್ಕೋದೇನ್ ದೊಡ್ಡ ವಿಷಯ ಅಲ್ಲ. ಅದನ್ನ ತೆಗಿಯೋಣ. ಅದೇನ್ ತೆಗಿಯೋದೇನ್ ದೊಡ್ಡ ವಿಷಯ ಅಲ್ಲ ಬಿಡಿ, ತೆಗಿಯೋಣ ಅದನ್ನ. ಅಲ್ಲ, ಈಗ ಅದು ಪ್ಯಾನ್ ನಂಬರ್ ಸಿಕ್ಕಿದ್ರೆ ನೀವು ಅದರ ಮೂಲಕ ಅವರ ಆಸ್ತಿ ಪಾಸ್ತಿಗಳು ಮತ್ತು ಅವ್ರದ್ದು ಏನೇನ್ ಟ್ರಾನ್ಸಾಕ್ಷನ್ಸ್ ಗಳು ಇದೆ ಇದು ಅದನ್ನೆಲ್ಲ ನಾವು ಕಂಡುಹಿಡಿಯೋದಕ್ಕೆ ಒಂದು ಸಾಧಕ ಅಂತ ಅಲ್ವಾ? ದಟ್ ಇಸ್ ವಾಟ್ ಯು ಆರ್ ಟ್ರೈಂಗ್ ಟು ಸೇ ಅಲ್ವಾ? ಓಕೆ ಓಕೆ ಫೈನ್, ವಿ ವಿಲ್ ಫೈಂಡ್ ಔಟ್. ಅಂದ್ರೆ ಅವ್ರ ಪ್ಯಾನ್ ನಂಬರ್ ಅವ್ರದ್ದು ಪ್ಯಾನ್ ನಂಬರ್ಗಳನ್ನ ನಾವು ನಿಮ್ಗೆ ಕೊಡೋದ್ರಲ್ಲಿ ಐ ಥಿಂಕ್ ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಇನ್ ದಟ್. ಐ ವಿಲ್ ಗೆಟ್ ಯು ದೇರ್ ಪ್ಯಾನ್ ನಂಬರ್ಸ್ ಅಂಡ್ ವಿ ವಿಲ್ ಸಿ. ಓಕೆ. ಮತ್ತೆ ಬೇರೆ ಯಾರಿಗಾದ್ರೂ ಏನಾದ್ರು? ಅಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ declare to the department, it is easy to identify the assets and properties, whatever it is, or telling the EDI or CBI to attach further. EDI ಕೊಟ್ಮೇಲೆ ಅವರು ಇನ್ಕಮ್ ಟ್ಯಾಕ್ಸ್ ಟೈಅಪ್ ಮಾಡಿರ್ತಾರೆ, ಅದೆಲ್ಲ ಇರುತ್ತೆ. ಬಟ್ ಆದ್ರೂ ಒಂದು ಕ್ರಮ ನಾವು ಪಡೋಣ ಅಂತ. ಅಲ್ಲ ಖಂಡಿತ ಅದನ್ನ ಪ್ರಯತ್ನ ಮಾಡಿದ್ರೆ ಇಲ್ಲ. ನೋಡೋಣ ತಾಳಿ. ಈಗ ದಿಸ್ ವಿಡಿಯೋ.
ನೋಡಿ, ಲೆಟ್ ಮಿ ಸಿ ಇಫ್ ಐ ಕ್ಯಾನ್ ಪ್ಲೇ. ಆ ವಿಡಿಯೋ ಪ್ಲೇ ಮಾಡಕ್ ಸಾಧ್ಯ ಇದೆಯಾ ನೋಡೋಣ. I'm just trying to see if I can play that video. ನಿಮಿಷ ಅದನ್ನ ಪ್ಲೇ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಯಾರು ಹಾಡು ಹಾಕಿದಾರಲ್ಲ? ಓಕೆ. ಈಗ ಒಂದು ನಿಮಿಷ ಆ ವಿಡಿಯೋನ ಪ್ಲೇ ಮಾಡ್ತೀನಿ ತಾಳಿ. ವಿಡಿಯೋ ಕಾಣಿಸ್ತಾ ಇದೆಯಾ ತಮ್ಗೆ? ಇಲ್ಲ ಇಲ್ಲ ಸರ್. ಇದು ಬೆಸ್ಟ್. ಏನಾದ್ರು ಕೇಳಿಸೋದು ಕಾಣಿಸೋದು ಏನಾದ್ರು ಆಗ್ತಾ ಇದೆಯಾ? ವಿಡಿಯೋ ಇದೆ, ಆಡಿಯೋ ಇಲ್ಲ. ಬಂದಿದ್ದಾರೆ ಸಿಂಗಲ್ ಮಾತಾಡ್ಲಿಕ್ಕೆ. ಅದ ಮ್ಯಾನೇಜರ್ ಮ್ಯಾನೇಜರ್ ಅಲ್ಲ, ಅಡ್ಮಿನಿಸ್ಟ್ರೇಟರ್. ಈಗಲೂ ಕೇಳಿಸ್ತಿಲ್ಲ? ಓಕೆ ಓಕೆ. ಕೇಳಿಸ್ತಿದ್ಯಾ? ಇಲ್ಲ, ಕೇಳಿಸ್ತಾ ಇಲ್ಲ ಸರ್. ಕೇಳಿಸ್ತಾ ಇಲ್ಲ. ಆಡಿಯೋ ಇಲ್ಲ ಸರ್, ಆಡಿಯೋ ಇಲ್ಲ, ಓನ್ಲಿ ವಿಡಿಯೋ. ಓಕೆ. ಓಕೆ, ನೋಡೋಣ ಮುಂದೆ ಆಯ್ತು ಅಂದ್ರೆ ನಾನು ಇಲ್ಲಾಂದ್ರೆ ಗ್ರೂಪ್ ನಲ್ಲಿ ಹಾಕ್ತೀನಿ. But you are able to hear the audio? Yeah, I am able to hear the audio. Okay, maybe because it is running in my computer, I can hear it. Yeah. ಓಕೆ, ಇರ್ಲಿ. ಈಗ ನಮ್ಮ ಅಡ್ಮಿನಿಸ್ಟ್ರೇಟರ್ ಅವರು ಹೇಳಿದ್ದಂಥದ್ದು ವೆರಿ ಸೇಮ್. ಅವ್ರು ಹೇಳಿದ್ದು ನನಗೆ ಮುಖ್ಯವಾಗಿ ಈ ಬ್ಯಾಂಕ್ ರಿವೈವ್ ಮಾಡುವಂತ ಇವಾಗ ಕೊಟ್ಟಿದ್ದಾರೆ. ನಾನು ಇನ್ನು ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀನಿ. ಮತ್ತೆ ನನಗೆ ಕೆಲವೊಂದು ಕಟ್ಟುಪಾಡುಗಳಿದಾವೆ. ಅದು ಅವ್ರು ಹೇಳಿದ್ದು ಹೈಲೈಟ್ ಮಾಡಿದ್ದು ಅದೇನೆ. ನನಗೆ ಕೆಲವು ಕಟ್ಟುಪಾಡುಗಳು ಇದಾವೆ. ಆ ಕಟ್ಟುಪಾಡುಗಳ ಒಳಗೇನೆ ನನಗೆ RCS ಕಡೆಯಿಂದ
RBI ಕಡೆಯಿಂದ, ಗೌರ್ಮೆಂಟ್ ಕಡೆಯಿಂದ, ಕೋರ್ಟ್ ಕಡೆಯಿಂದ, ಈ ಎಲ್ಲಾ ಕಡೆಯಿಂದನೂ ನನಗೆ ಕಟ್ಟುಪಾಡುಗಳು ಇದಾವೆ. ಆ ಕಟ್ಟುಪಾಡುಗಳ ಒಳಗೆ ನಾನು ಕೆಲಸ ಮಾಡಬೇಕು. ಆ ಕಟ್ಟುಪಾಡು ಒಳಗಡೆ ಎಷ್ಟು ಕೆಲಸ ಮಾಡೋಕ್ಕಾಗುತ್ತೋ ನಾನು ಖಂಡಿತ ಮಾಡ್ತೀನಿ. ಮತ್ತೆ ಈ ಸಾಲ ತಗೊಂಡಿರೋರ್ನ ವಸೂಲಾತಿ ನಾವು ಮಾಡಬೇಕು. ಆದ್ರೆ ಆ ವಸೂಲಾತಿ ಮಾಡೋದಕ್ಕೆ ಎಷ್ಟು ಸಾಧ್ಯತೆ ಇದೆಯೋ ಅದನ್ನ ನಾನು ಖಂಡಿತ ಮಾಡ್ತೀನಿ. ಹೀಗೆ ಅವರು ಅದು ನೋಡೋಣ ಮಾಡೋಣ ಅಂತ ನಮ್ಮ ಪೊಲಿಟಿಕಲ್ ಟಾಕ್ ಕೊಟ್ರು. ಅಂದ್ರೆ ಏನು ಹೋಪ್ಸ್ ಇಟ್ಕೋಬೇಡಿ, ಅಥವಾ ನೀವು ನಾನು ಇದನ್ನ ಮಾಡೇ ಮಾಡ್ತೀನಿ, ಪಣವಾಗಿ ತೊಟ್ಟು ಮಾಡ್ತೀನಿ, ಆತರ ಒಂದು ಪ್ಯಾಷನೇಟ್ ಆಗಿ ಏನು ಹೇಳಲಿಲ್ಲ. ಏನಾಗುತ್ತೋ ಅದನ್ನ ನಾನು ಮಾಡ್ತೀನಿ. ಯಾವುದೇ ನಾನು ಗ್ಯಾರಂಟಿ ಕೊಡಲ್ಲ, ಇದು ಮಾಡ್ತೀನಿ ಅದು ಮಾಡ್ತೀನಿ ಅನ್ನೋದು ಯಾವುದೇ ಗ್ಯಾರಂಟಿ ನಾನು ಕೊಡಲ್ಲ. ಇಷ್ಟು ಕೆಲಸ ಇದೆ ನನಗೆ, ಏನ್ ಮಾಡೋಕ್ಕಾಗುತ್ತೋ ಅದು ನಾನು ಮಾಡ್ತೀನಿ. ನನ್ನ ಕಟ್ಟಪಾಡುಗಳಲ್ಲಿ ಮಧ್ಯದಲ್ಲಿ ಬೌಂಡ್ರಿ ಒಳಗೆ ನಾನು ಏನ್ ಮಾಡೋಕ್ಕಾಗುತ್ತೋ ಅದನ್ನ ನಾನು ಮಾಡ್ತೀನಿ ಅಂತ ಹೇಳಿದ್ರು ಅವರು. ಅಷ್ಟೇ ಅವ್ರು ಹೇಳಿದ್ದು. ಸೊ ಹೀಗಾಗಿ ಇಲ್ಲಿ ಏನ್ ಹೇಳೋದು, ನಾವು ಏನ್ ಹೇಳೋದು ಇವಾಗ? ಹಲೋ, ಕೇಳಿಸ್ತಾ ಇದೆಯಾ ನನ್ನ ಮಾತು? ಕೇಳಿಸ್ತಾ ಇದೆ. ಓಕೆ. ಈಗ ಬೇರೆ ನನ್ಗೊಬ್ಬನಿಗೆ ಮಾತಾಡಿ ನನ್ ಗಂಟಲು ನೋವು ಬಂತು. ಯಾರಾದ್ರೂ ಮಾತಾಡಿ ದಯವಿಟ್ಟು. ಅಲ್ಲ, ನಿಮ್ಮ ಒಪಿನಿಯನ್ಗಳು ಮತ್ತೆ ಮುಂದೆ ಏನ್ ಕಾರ್ಯ, ಯಾವ ರೀತಿ ಕಾರ್ಯಶೈಲಿ ನಾವು ಅಳವಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡಿ ಸರ್. ಯಾರಾದ್ರೂ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಏನು ಉಪಯೋಗ ಇಲ್ಲ. 42 ಜನ ಇದೀವಿ ಇಲ್ಲಿ. 40 ನಾನು ಅಚ್ಯುತ್ ಇಬ್ರೇ ಮಾತಾಡಿರೋದು. ಸ್ವಲ್ಪ ರಾಜನ್ ಅವ್ರು ಮಾತಾಡಿದ್ರು, ಒಂದ್ ಸ್ವಲ್ಪ ಶ್ರೀನಿವಾಸ ಮೂರ್ತಿಗಳು ಮಾತಾಡಿದ್ರು. ಬೇರೆಯವ್ರು ಮಾತಾಡಿ ಸರ್. ಯಾಕೆ ಭಯ ಅಥವಾ ಯಾಕೆ ಒಂದು ಹಿಂಜರಿಕೆ? ಯಾಕೆ ಮಾತಾಡಿ. ಕೈ ಎತ್ತಿ, ಯಾರಾದ್ರೂ ಕೈ ಎತ್ತಿ ಮಾತಾಡಿ. ಸರ್, ಹರೀಶ್ ಜಿ, ಇನ್ನೊಂದು ಅವರದು ಪ್ರಾಪರ್ಟಿ ಡೀಟೇಲ್ಸ್ ಅದರ್ ದೆನ್ ಸಬ್ ರಿಜಿಸ್ಟ್ರಾರ್ ಆಫೀಸ್ ಇಂದ ಸಿಕ್ಕೋತರ ಏನಾದ್ರು ಇದ್ರೆ ಅದು, RTO ಇಂದ ಅವರದು ವೆಹಿಕಲ್ಸ್, ಕಾಸ್ಟ್ಲಿ ವೆಹಿಕಲ್ಸ್ ಏನಾದ್ರು ಇದ್ರೆ ಅದರದ್ದು ಏನಾದ್ರು ಡೀಟೇಲ್ಸ್ ಇದ್ರೆ ಅದು, ಇದೆಲ್ಲ ನಾವು ಗ್ಯಾದರ್ ಮಾಡಿದ್ರೆ, ಆಮೇಲೆ ಇನ್ವೆಸ್ಟ್ಮೆಂಟ್ಸ್, ಅದರ ಗೋಲ್ಡ್, ಜ್ಯುವೆಲ್ಲರಿ, ಈ ತರ ಎಲ್ಲ ಇದು ಮಾಡಿದರೆ we can feed information to CBI. They have the power to attach and all that. Correct. So we can ಈಗ ಹೇಳಿ ಸರ್. ಅದೇನೆ, ಈಗ ಇನ್ವೆಸ್ಟಿಗೇಷನ್ ಮಾಡಿರೋರು ಅವ್ರಿಗೆಲ್ಲ ಗೊತ್ತಿದೆ. ಈಗ ಆಲ್ರೆಡಿ ಅವ್ರಿಗೆಲ್ಲರಿಗೂ ಗೊತ್ತಿದೆ. ಇನ್ವೆಸ್ಟಿಗೇಷನ್ ಮಾಡಿದವ್ರು ಎಲ್ಲರಿಗೂ ಗೊತ್ತಿದೆ. ಬಟ್ ಅಟ್ ಅವರ್ ಲೆವೆಲ್ ಏನ್ ತಗೋಬಹುದು ಅನ್ನೋದನ್ನ ನಮ್ದು ವಿ ಹ್ಯಾವ್ ಟು ಚೆಕ್ ಇಟ್ ಔಟ್ ವಿತ್ ವಾಟ್ ಇನ್ಫಾರ್ಮೇಶನ್ ವಿ ವಿಲ್ ನೀಡ್. ಈಗ ಪ್ಯಾನ್ ನಂಬರ್ 1 ನಾವು ಅವ್ರದ್ದೆಲ್ಲ ಕಂಡುಹಿಡಿಬಹುದಾ, ಅವ್ರ ಸಿಬಿಲ್ ಆ ತರದ್ದು ಏನೇನಿದೆ ಅದರಲ್ಲಿ. ಇವಾಗ ಪ್ಯಾನ್ ನಂಬರ್ ಅಂದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಡಿಕ್ಲೇರ್ ಮಾಡಿರೋದು ಮಾತ್ರ ಅದರಲ್ಲಿ ಬರುತ್ತೆ. ಈಗ ಮುಚ್ಚಿಟ್ಟಿರೋದು ಬರೋದಿಲ್ಲ. ಹೌದು, ಅದೊಂದು ಪಾಯಿಂಟ್. ಹೌದು. ಆಮೇಲೆ ಈ ವೆಹಿಕಲ್ ಇನ್ಫಾರ್ಮೇಶನ್ RTO ಹೇಳಿ ಸರ್. ಅದೇ ವೆಹಿಕಲ್ ಇನ್ಫಾರ್ಮೇಶನ್ RTO ಇಂದ ಸಿಕ್ಕುತ್ತೆ. ಆಮೇಲೆ ಪ್ರಾಪರ್ಟಿ ಇದು ಸಪ್ರೆಸ್ ಮಾಡಿ, ಇನ್ಕಮ್ ಟ್ಯಾಕ್ಸ್ ಗೆ ಸಪ್ರೆಸ್ ಮಾಡಿ, ಆಮೇಲೆ ಪ್ರಾಪರ್ಟಿ ಕೊಂಡ್ಕೊಂಡಿರೋದು, ಸೇಲ್ ಮಾಡಿರೋದು, ಇದು ಸಬ್ ರಿಜಿಸ್ಟ್ರಾರ್ ಆಫೀಸ್ ಇಂದ ಸಿಗುತ್ತೆ. ಆಮೇಲೆ ವೇರಿಯಸ್ ಏಜೆನ್ಸಿಯಿಂದ ನಮಗೆ ಸಿಕ್ಕುತ್ತೆ ಇನ್ಫಾರ್ಮೇಶನ್. ಬಟ್ ಕೆಲವು ಹಿಂದಿರಬೇಕಾಗುತ್ತೆ. ಈಗ we will have to rework our strategy. I think whatever that we have done till now is not correct, or at least to some portion, a major portion is not right. We may have done something which was good and something that was not in line, or that is not as per requirement. ನಮ್ಗೆ ಏನ್ ಬೇಕಿತ್ತೋ ಅದರಲ್ಲಿ ಎಷ್ಟು ಮಾಡಿದ್ವೋ ಅದರಲ್ಲಿ ಎಲ್ಲವನ್ನೂ ಕರೆಕ್ಟ್ ಆಗಿ ಮಾಡಿಲ್ಲ ಅನ್ನೋದು, ಅದನ್ನ ನಾವು ಕೂತ್ಕೊಂಡು ರಿವರ್ಕ್ ಮಾಡಬೇಕು. ಯಾಕಂದ್ರೆ ವೆನ್ ಫೇಲ್ಯೂರ್ಸ್ ಆರ್ ದೇರ್, ವಿ ಹ್ಯಾವ್ ಟು ಸಿಟ್ ಬ್ಯಾಕ್ ಅಂಡ್ ರೀಥಿಂಕ್ ಅವರ್ ಸ್ಟ್ರಾಟಜೀಸ್. ಸೊ ಈ ರೀತಿ ಆದಾಗೆ ನಾವು ಮಾಡಬೇಕು. ಬಟ್ ವಿತೌಟ್ ದಿ ಇನ್ವಾಲ್ವ್ಮೆಂಟ್ ಆಫ್ ಡಿಪಾಸಿಟರ್ಸ್ ಇದು ಯಾವ್ದು ಮಾಡಕ್ ಆಗಲ್ಲ. ಅದನ್ನ ದಟ್ ಈಸ್ ಎಕ್ಸಾಕ್ಟ್ಲಿ ದಟ್ ಈಸ್ ಅ ರೀಸನ್. ಮತ್ತೆ ಈಗ ನಮಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಇನ್ವಾಲ್ವ್ ಅವರ್ ಸೆಲ್ಫ್. ಹರೀಶ್ ಆದ್ರೆ ಒಂದು ಸಜೆಷನ್, ನಾವು ಬೇಕಾದ್ರೆ ಒಂದು ಕೋರ್ ಕಮಿಟಿ ಅಂತ ಸ್ವಲ್ಪ ಜನಗಳನ್ನ ಸೇರಿಸಿ
ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇನ್ವೆಸ್ಟಿಗೇಷನ್ ಸಿಕ್ಕೋತರವ್ರನ್ನ ಮಾಡಿ ಅಂಡ್ ಇದ್ರ ಬಗ್ಗೆ ನಾಲೆಜ್ ಇರೋರ್ನ ಬ್ಯಾಂಕರ್ಸ್ ಇನ್ಕ್ಲೂಡ್ ಮಾಡಿ ಒಂದು ಕೋರ್ ಕಮಿಟಿ ಮಾಡ್ಬೋದು. ಬಿಕಾಸ್ ಆಲ್ ದಿ ಮೆಂಬರ್ಸ್ ಕೆನಾಟ್ ಕಾಂಟ್ರಿಬ್ಯೂಟ್ ಆರ್ ಪಾರ್ಟಿಸಿಪೇಟ್ ವೇರಿಯಸ್ ರೀಸನ್ಸ್. ಒಂದು ಕೋರ್ ಕಮಿಟಿ ಮಾಡ್ಬೋದು. ಕೋರ್ ಕಮಿಟಿ ಮಾಡಿ, ಬಿಕಾಸ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಯು ಆಲ್ಸೋ. ನೀವು ಒಬ್ಬರೇ ಇದೆಲ್ಲ ಮಾಡಕ್ ಅದನ್ನ ಒಬ್ಬರೇ ಏನ್ ಮಾಡಕ್ಕಾಗಲ್ಲ. ಒನ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಇಸ್ ಪೀಪಲ್ ವಿಲ್ ಹ್ಯಾವ್ ಟು ಕಮ್ ಅಂಡ್ ಇವಾಗ ನೀವು IT ಡಿಪಾರ್ಟ್ಮೆಂಟ್ ಅಲ್ಲಿ ಇದೀರಿ ಅನ್ನೋದು ನನಗೆ ಗೊತ್ತು. ಅಂಡ್ ಸೊ ಯು ಹ್ಯಾವ್ ಟೋಲ್ಡ್ ಸರ್ಟನ್ ಥಿಂಗ್ಸ್. ಆ ರೀತಿ ಯಾರ್ಯಾರು ಏನೇನ್ ಮಾಡಕ್ ಆಗ್ಬೋದು ಅನ್ನೋದನ್ನ ಅವ್ರು ಹೇಳ್ದಾಗ ತಾನೆ ವಿ ವಿಲ್ ನೋ ವಾಟ್ ಇಸ್ ದೇರ್ ಕೆಪಬಿಲಿಟೀಸ್ ಅಂಡ್ ವಾಟ್ ಇಸ್ ಇಟ್ ದಟ್ ದೇ ಕ್ಯಾನ್ ಕಾಂಟ್ರಿಬ್ಯೂಟ್ ಅನ್ನೋದನ್ನ ನಾವು ಡಿಸೈಡ್ ಮಾಡಕ್ ಆಗೋದು. Until and unless they open their mouth, how do we know what are they capable of? Yeah. These are all things that we have to find out. ಮತ್ತೆ ಇದನ್ನ ಈಗ ನಮ್ ತರ ಈಗ ಕೆಲವು ಬೇರೆ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ಇರೋರು ಇರ್ತಾರೆ. ಆಮೇಲೆ ಬ್ಯಾಂಕ್ ಅಲ್ಲಿ ಒಳ್ಳೆ ತಿಳುವಳಿಕೆ ಇರೋರು ನಿಮಗ್ ಗೊತ್ತಿರುತ್ತೆ ಯಾರು ಅಂತ. ಅವನ್ನೆಲ್ಲ ಸೇರಿಸಿ ಯು ಮೇಕ್ ಎ ಕೋರ್ ಕಮಿಟಿ. ವಿಚ್ ಆರ್ ಆಲ್ ದಿ ಆಂಗಲ್ಸ್ ನಾವು ಎಕ್ಸಾಕ್ಟ್ಲಿ. ಬಟ್ ಐ ಶುಡ್ ನೋ ಹೂ ಆರ್ ಆಲ್ ದೇರ್. ಈಗ ನಾನು ಐ ಕೆನಾಟ್ ಸೇ ಎಸ್ ಯು ಮಿಸ್ಟರ್ ರಾಜನ್ ಯು ಕಮ್ ಅಂಡ್ ಡೂ ದಿಸ್ ವರ್ಕ್. ಆತರ ನಾನು ಹೇಳಕ್ ಆಗಲ್ಲ. ದಿಸ್ ಇಸ್ ಅ ವಾಲಂಟರಿ ಸರ್ವಿಸ್ ಅಂಡ್ ವಾಲಂಟರಿ ಕಾಂಟ್ರಿಬ್ಯೂಷನ್. ಐ ಕೆನಾಟ್ ಡಿಕ್ಟೇಟ್ ಟರ್ಮ್ಸ್ ಆನ್ ದಟ್. ನೀವೇ ಹೇಳಬೇಕು, ನೀವು ವಾಲಂಟಿಯರ್ ಮಾಡಬೇಕು. ನಾವೊಂದು ಕೋರ್ ಕಮಿಟಿ ಮಾಡ್ಬಿಟ್ಟು ಆನ್ಲೈನ್ ಅಲ್ಲಿ ಈಗ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ನಾವು ಎವ್ರಿಬಡಿ ನೀಡ್ ನಾಟ್ ಪರ್ಸನಲಿ ಮೀಟ್ ಫ್ರೀಕ್ವೆಂಟ್ಲಿ. ವಿ ಕ್ಯಾನ್ ಆನ್ಲೈನ್ ಮೀಟಿಂಗ್ ಮಾಡ್ಬೋದು. ಆತರ ಒಂದು ಯೋಚನೆ ಮಾಡಿ ನೋಡಿ. ಮಾಡ್ಬೇಕು ಸರ್ ನಾವು. ವಿ ಹ್ಯಾವ್ ಟು ಡೂ ಸಮಥಿಂಗ್. ವಿ ಹ್ಯಾವ್ ಟು ಡೂ. ಇದನ್ನ ಮಾಡದೇನೆ ಈಗ ಫಸ್ಟ್ ಆಫ್ ಆಲ್ ಪೀಪಲ್ ವಿಲ್ ಹ್ಯಾವ್ ಟು ಓಪನ್ ಅಪ್. ಅವರು ಹೌದು ನನ್ಗೆ ಈ ಕಾಂಟ್ರಿಬ್ಯೂಷನ್ ಮಾಡಬಹುದು. ದಿಸ್ ಇಸ್ ವೇ ಐ ಕ್ಯಾನ್ ಕಾಂಟ್ರಿಬ್ಯೂಟ್. ದಿಸ್ ಇಸ್ ದ ವೇ ಐ ಕ್ಯಾನ್ ಕಾಂಟ್ರಿಬ್ಯೂಟ್. ದಿಸ್ ವೇ ಮಿಸ್ಟರ್ ಎಕ್ಸ್ ಕ್ಯಾನ್ ಕಾಂಟ್ರಿಬ್ಯೂಟ್. ಈ ರೀತಿ ನಂದು ಇದು ನಂದು ನಾನು ಇದನ್ನ ಮಾಡ್ಕೋಬಹುದು ಅಂತ ಒಂದು 10 ಜನ ಸೇರಿ ಎಲ್ಲ ಸೇರಿ ಐ ಥಿಂಕ್ ವಿ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ದ ಸ್ಕ್ರಾಚ್ ನಾವು. ಈಗ ಮೊದಲಿಂದ ಸ್ಕ್ರಾಚ್ ಇಂದ ನಾವು ವಾಪಸ್ಸು ರೀವರ್ಕ್ ಮಾಡಬೇಕಾಗಿದೆ. ಸೊ ಹಾಗಾಗಿ ಪ್ರಾಬಬಲಿ ನೆಕ್ಸ್ಟ್ ವೀಕ್ ಆರ್ ಸೋ ವಿ ವಿಲ್ ಹ್ಯಾವ್ ಟು. ಈಗ ಕೆಲವು ಬ್ಯಾಂಕಿಂಗ್ ಎಕ್ಸ್ಪರ್ಟ್ಸ್ ಗಳಿದ್ದಾರೆ. ಅವರು ಈ ನಮ್ಮ ಬೇಸಿಕ್ ಪ್ರಾಬ್ಲಮ್ everyone wants to find fault or tell them that this is not happening rightly or this is not happening, or they simply keep quiet and they will simply gossip amongst ourselves. ಅವರು ಇವ್ರ ಹತ್ರ ಹೋಗ್ತಾ ಇದಾರೆ, ಇವರು ಅವ್ರ ಶಿಷ್ಯ, ಇವರು ಅಂತ. ಬಟ್ ಇವನು ಕಾಂಗ್ರೆಸ್ನವನು, ಅವ್ನು ಬಿಜೆಪಿನವನು, ಇವ್ನು ಜನತಾದಳನು, ಅವನ ಹಿಂದೆ ಹೊಡೋಗ್ತಾನೆ, ಇವನ್ ಹಿಂದೆ ಬರೀ ಇಂತ ಗಾಸಿಪ್ಗಳು ಮಾಡೋದಕ್ಕಿಂತ ವಾಟ್ ಪ್ರೊಡಕ್ಟಿವ್ಲಿ ಯು ಕ್ಯಾನ್ ಕಾಂಟ್ರಿಬ್ಯೂಟ್, what productively you can give your services, ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಅದನ್ನ that is how I think that is the basic success story and the difference between NCB and Raghavendra Bank. ಅದನ್ನ ಇಲ್ಲಿ we did not allow this to churn up. I think perhaps ಇದ್ರಲ್ಲಿ ನಂದು ಫೇಲ್ಯೂರ್ ಇದೆ ಅಂತ ನಾನು ಅನ್ಕೋತೀನಿ. ಬಟ್ ಅಟ್ಲೀಸ್ಟ್ ನೌ ವಿ ಕ್ಯಾನ್ ಸ್ಟಾರ್ಟ್. ಎಲ್ಲರೂ ಸೈಲೆಂಟ್ ಆಗಿ ಬಾಯ್ ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವ್ ಏನ್ ಮಾಡೋದು ಮುಂದೆ? ಹೌ ಡು ವಿ ಪ್ರೊಸೀಡ್ ಫರ್ದರ್? ವಿ ಹ್ಯಾವ್ ನೋ ಎಕ್ಸ್ಪೀರಿಯನ್ಸ್. ಈ ತರ ಇದು ಫಸ್ಟ್ ಟೈಮ್ ಆಗಿರೋದು. ಅಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂದಾಗ, ಎಕ್ಸ್ಪೀರಿಯನ್ಸ್ ಕರೆಕ್ಟ್, ನೀವ್ ಹೇಳ್ತಾ ಇರೋದು ನಿಜಾನೇ. ಎಕ್ಸ್ಪೀರಿಯನ್ಸ್ ಇಲ್ಲ, ಯಾರಿಗೂ ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಬಟ್ ಅಟ್ಲೀಸ್ಟ್ ಐ ನೋ ವಾಟ್ ಐ ಕ್ಯಾನ್ ಡೂ, ಯು ನೋ ವಾಟ್ ಯು ಕ್ಯಾನ್ ಡೂ, ಅಂಡ್ ಅದರ್ಸ್ ದೇ ಇಂಡಿವಿಜುವಲಿ know what they can do and how much time they can dedicate. At least if they do that much, it will be a big big relief and big collective effort. Collective effort illa agala. Most of the members are retired and they have some time they can devote towards this. Yes, obviously somebody is working part time, they can spend some time. Yes, ಅದೊಂದಿದೆ. ನೀವೊಂದು ಕೆಲಸ ಮಾಡಿ ಸರ್, ಇಂಟ್ರೆಸ್ಟೆಡ್ ಪರ್ಸನ್ಸ್ ಹೆಸರು ಕೊಡ್ಲಿ, ನೀವೊಂದು ಕೋರ್ ಕಮಿಟಿ ಮಾಡಿ, ಸಪರೇಟ್ ಒಂದು ಇದು ಮಾಡಿ. I have done this, Mr. Rajan. I have done this umpteen number of times. Nobody will come volunteer. ನಮ್ಮ ರಾಘವೇಂದ್ರ ಬ್ಯಾಂಕಿನ ಒಂದು ದೊಡ್ಡ ಡಿಸಾಸ್ಟರ್ ಅಂದ್ರೆ that is a big disaster. Sir, once we start doing it, sir, then automatically people will I will do it again. Sir, let us see. ಅಲ್ಲ, ಇದ್ರವರೆಗೂ ಅಚ್ಚುತ್ತವ್ರೆ ನೀವೇನ್ ಹೇಳ್ಬೇಕು ಅಂತಿದ್ರಲ್ಲ, ಹೇಳಿ.
ಹಾ ಸರ್, ಈ ಸರ್ ಇನ್ನೊಂದು ಐ ಥಿಂಕ್ ಮೋರ್ ದನ್ ದಿಸ್ ಇನ್ನೊಂದು ಬಿಗ್ಗೆಸ್ಟ್ ಡಿಸಾಸ್ಟರ್ ಹೇಳ್ಬೋದು. ನಾವು ಜಸ್ಟ್ ಕಪಲ್ ಆಫ್ ಅವರ್ಸ್ ಬ್ಯಾಕ್ ನಾವು ಇಬ್ರು ಮಾತಾಡ್ಕೊಳ್ತಾ ಇದ್ವಿ, ಎಕ್ಸಾಕ್ಟ್ ನೇಮ್ಸ್ ಡೀಟೇಲ್ಸ್ ಬೇಡ, ಏನೋ, ಬಟ್ ನಿಮ್ದ್ರಲ್ಲಿ ಒಗ್ಗಟ್ಟಿಲ್ದೇ ಇರೋದು ಮತ್ತೆ ನಿಮ್ಮ ಗುಂಪುಗಳ ಮಧ್ಯೆ ಅವರವರ ಈಗೋಗಳು, ಸಾರಿ ಟು ಸೇ ದಿಸ್, ಅದರಿಂದನೇ ಇದು ತುಂಬಾ ಅಧೋಗತಿಗೆ ಹೋಗ್ಬಿಟ್ಟಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನನ್ಗೆ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಯ್ತು, ಹರೀಶ್ ಅವ್ರಿಗೆ ಗೊತ್ತದು ಏನಾಯ್ತು ಅಂತ. ಅದು ನಾನು ಯಾರೋ ಒಬ್ರಿಗೆ ಥ್ಯಾಂಕ್ ಯು ಅಂತ ಹೇಳಿದೆ. ಆ ಥ್ಯಾಂಕ್ ಯುನ ನೋಡಿ ಇಷ್ಟು ದುರಹಂಕಾರ ಅವನ್ಗೆ ಅಂತ ಯಾರೋ ಒಬ್ರು ಮಾತಾಡ್ಕೊಂಡ್ರು ಗುರು ರಾಘವೇಂದ್ರ ಗುಂಪಲ್ಲಿ. ಯಾರು ಏನು ಎತ್ತ ಬೇಡ, ಬಟ್ ಈ ರೀತಿ ಆಗಿರೋದ್ರಿಂದನೇ ನನಗೆ ಅನ್ನಿಸ್ತಾ ಇದೆ ನೀವು ಒಗ್ಗಟ್ಟಲ್ಲಿ ಹೋರಾಡದೇ ಇರೋದೇ ಇದು ತೊಂದರೆ ಆಗ್ತಾ ಇರೋದು. ಸರ್ ಅಚ್ಯುತ್ ಅವರೇ, ನಾನಿದ್ವರೆಗೂ ನಿಮ್ಗೆ ನೋಡ್ಲಿಲ್ಲ, ಮಾತು ಆಗ್ಲಿಲ್ಲ. ನೈಸ್ ಟು ಟಾಕ್ ಟು ಯು. ಈಗ ನಾವು ಒಂದ್ಸಾರಿ ವೆನ್ ವಿ ಎಂಟರ್ ಇನ್ ಟು ದಿ ಫೀಲ್ಡ್ ಟು ಡೂ ಸಮ್ ಸೋಷಿಯಲ್ ಸರ್ವಿಸ್ ಆರ್ ಡೂ ಸಮ್ ಗುಡ್ ಫಾರ್ ಅದರ್ಸ್, ನಾವು ಥಿಕ್ ಸ್ಕಿನ್ ಆಗ್ಲೇಬೇಕು. ನಾವು ಸೆನ್ಸಿಟಿವ್ ಆಗ್ಬಾರ್ದು. ಡೋಂಟ್ ಬೋದರ್ ವಾಟ್ ಅದರ್ಸ್ ಆರ್. ವಿ ಡೂ ಅವರ್ ಡ್ಯೂಟಿ. ಕೃಷ್ಣ ಹೇಳಿದಂಗೆ ವಿ ಡೂ ಅವರ್ ಡ್ಯೂಟಿ. ಹಾಗಲ್ಲ ಸರ್. ಓಕೆ, ಐ ವಿಲ್ ಎಕ್ಸ್ಪ್ಲೈನ್ ಲಿಟಲ್ ಮೋರ್ ಆನ್. Sir, I think that is not required, sir. Sir, Achyutore, I don't think that discussion is not required here because they won't understand what is happening here. It is when you want to talk about something, the people who are not able to justify the scene or bad bidi adu bittu hakidane. I think it is better not to discuss about that. I know adu where it will go, I know, but anyways, that is a different story. I was also a victim to it when we were in Ranganathan's group. I don't mind. ಅಲ್ಲ, ಈಗ ಈಗೋ ಅವನ್ನೆಲ್ಲ ಸೈಡ್ಗೆ ಅಚ್ಯುತ್ ಅವ್ರು ಹೇಳ್ದಂಗೆ ವಾಟ್ ಹಿ ಸೈಡ್ ಇಸ್ 100% ರೈಟ್. ಇಲ್ಲಿ ಈಗೋ ಇದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ಹೋರಾಟದಲ್ಲಿ ನಾವ್ ಏನ್ ಕಾಂಟ್ರಿಬ್ಯೂಷನ್ ಕೊಡ್ತೀವಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅಂಟಿಲ್ ಅಂಡ್ ಅನ್ಲೆಸ್ ವಿ ಕಾಂಟ್ರಿಬ್ಯೂಟ್, we will not be in a position to demand our money or demand our rights. Until unless you know what are your duties, you cannot demand rights. That is a very systematic. That is most important. So ಇಟ್ಟು ಹೇಳದ ಮೇಲೂ nobody is willing to come forward and speak. That is the irony. ಯಾಕೆ ಯಾರು ಮಾತಾಡಕ್ಕೆ ಇಷ್ಟ ಪಡ್ತಾ ಇಲ್ವಾ? I want more voices to come out, more people to speak. Sir, frustration irutte sir. Most of them are aged people. They have ಇವತ್ತು ಬರುತ್ತೆ ನಾಳೆ ಬರುತ್ತೆ. ಅಲ್ಲ, aged people ಇರ್ಬೋದು, but when I am pushing people to speak, people not speaking is really ಡ್ರಾಪ್ ಆಗ್ತಾ ಇದಾರೆ. ಜನ ಎಲ್ಲ ಡ್ರಾಪ್ ಆಗ್ತಾ ಇದಾರೆ. ಹೌದು. ಈಗ ನಾವ್ 35-40 ಮಂದಿ ನಾವಿದ್ದೀವಿ ಇಲ್ಲಿ. ಮೋಸ್ಟ್ಲಿ ಇವ್ರನ್ನೇ ಒಂದ್ಗೂಡಿಸಿ ಇವ್ರದೆಲ್ಲ ಡೆಸಿಗ್ನೇಷನ್, ಅವ್ರು ಏನ್ ಕೆಲಸ ಮಾಡ್ಯಾರ, ಹೇಗ್ ರಿಟೈರ್ ಆಗ್ಯಾರ ಅಂತ ಪರ್ಟಿಕ್ಯುಲರ್ಸ್ ಕರೆಕ್ಟ್ ಮಾಡಿ ನಾವ್ ಇದೇ 35-40 ಮಂದಿ ಸಾಕು, ಕೂಡಿ ಏನೇನಾರೆ ಒಂದು ಕನ್ಸ್ಟ್ರಕ್ಟಿವ್ ಕೆಲಸ ಮಾಡೋಣ. ಅದೇ ನೀವ್ ಹೇಳ್ತಾರ ಕರೆಕ್ಟ್ ಓಂಕಾರ ಅವ್ರ. ಅದು ತಮಗ್ ಗೊತ್ತು ನಾನು ಏನೇನ್ ಮಾಡ್ತಿದ್ದೀನಿ, ನಾನು ಎಷ್ಟು ಕಷ್ಟಪಡ್ತೀನಿ, ಮತ್ತೆ ಏನೇನ್ ಮಾಡಿದೀನಿ ತಮಗ್ ಗೊತ್ತು. ಆದ್ರೆ ಜನಗಳ ಒಂದು ನೀವು ಹೇಳಿದ್ರು ಯಾರು ಮುಂದ್ ಬರಂಗಿಲ್ಲ ಅಂದ್ಮೇಲೆ ಸುಮ್ನೆ ಮೀಟಿಂಗ್ ಕರಿಬೇಕಾಗ್ತದ. ಮೀಟಿಂಗ್ ಹತ್ರ ಎಲ್ಲಾರು ಪ್ರೆಸೆಂಟೇಶನ್ ತಗೋಬೇಕು. ಅವ್ರದ್ದು ಅಟ್ಲೀಸ್ಟ್ ವಾಟ್ಸಪ್ ನಾರ ತಮ್ಮ ಡೆಸಿಗ್ನೇಷನ್ ಅದು ತಿಳಿಸ್ಲಿ, ತಾವ್ ಏನ್ ಮಾಡ್ತಿದ್ರೆ ಮುಂದೆ ಅಟ್ಲೀಸ್ಟ್ ಅವ್ರದ್ದು ಯೂಸ್ ತಗೊಳಿಕ್ ಬರ್ತದ. ನೀವ್ ಇಂತ ಕೆಲಸ ಮಾಡ್ರಿ, ಇಂತ ನೀವ್ ಡಿಕ್ಟೇಟ್ ಮಾಡುವವರೆಗೂ ಯಾರು ಕೆಲಸ ಮಾಡಂಗಿಲ್ರಿ. ನೀವ್ ಹಿಂಗೆ ಮಾತಾಡ್ಕೊತ ಹೋಗೋದ್ರೆ ನಾವ್ ಕೇಳ್ಕೊತ ಹೋಗ್ತಿವಿ ಅಷ್ಟೇ. ಯಾರೇನು ಮುಂದ್ ಬಂದ್ ಕನ್ಸ್ಟ್ರಕ್ಟ್ ಕೆಲಸ ಮಾಡಿ ದುಡ್ಡು ಬಂದ್ರೆ ಬರ್ಲಿ, ಹೋದ್ರು ಹೋಗ್ಲಿ, ಏನಾಗ್ತದ ಆಗ್ಲಿ. ನಿಮಗೆ ಒಂದು ಸಿಚುವೇಶನ್ ಅಂದ್ರೆ ಲೀಡರ್ಶಿಪ್ ತಗೊಳ್ಳಿ ಸರ್ ಹರೀಶ್ ಅವರೇ. ಲೀಡರ್ಶಿಪ್ ತಗೊಂಡು ಯು ಡೂ ಇಟ್, ವಿ ವಿಲ್ ಸಪೋರ್ಟ್ ಇಟ್. ಇಲ್ಲ, ಇವರು ನಮ್ಮ ಓಂಕಾರ ಅವ್ರು ಹೇಳ್ಬೇಕು ಅಂತ ಹೇಳಿದ್ರೆ, ಓಂಕಾರ ಸಾಹೇಬ್ರಂತೂ ಪಾಪ ಅವ್ರಿಗೆ ಎಷ್ಟು ಕಷ್ಟ ಇದ್ರೆ ಅವರು ಮತ್ತೆ ಅವ್ರ ಮಿಸಸ್ ಇಬ್ರು ಬರೋರ್ ಬಿಸಿಲಲ್ಲಿ ನಾವು ಗಲ್ಲಿ ಸುತ್ತಾಡಿದ್ವಿ. ಅದು ಪಾಪ ಅವ್ರು ಬಂದಿದ್ದಾರೆ. ಅದೇ ಅದು ಏನಂದ್ರೆ ಈಗ ನಾವು ಹೋರಾಟ ಬಿಟ್ಬೋಣ ಅಂತ ಅನ್ಕೋತೀವಿ, ಆದ್ರೆ ಇಂಥವ್ರು ನಮ್ಗೆ ಇನ್ಸ್ಪಿರೇಷನ್. ಇಂಥವ್ರಿಂದ ನಾವು ಹೋರಾಟ ನಿಲ್ಸೋದಕ್ಕೂ ಆಗೋದಿಲ್ಲ.
But at the same time, I want more and more people to join in, more and more people to contribute. ಇಲ್ಲಿ ಸಾಕಷ್ಟು ಜನ ಕೆಲವರು ಸೈಲೆಂಟ್, ಆದ್ರೆ ಕೆಲವರು ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಇನ್ ಕೆಲವರು ಓಪನ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ಇನ್ ಕೆಲವರು ಫೆನ್ಸ್ ಇಟರ್ಸ್, ಅಂದ್ರೆ ನಮ್ಮ ಡಿಪಾಸಿಟರ್ಸ್ ಬಳಗದಲ್ಲಿ ಜಾಸ್ತಿ ಜನ ಇರೋದು ಫೆನ್ಸ್ ಇಟರ್ಸ್. ಈಗ ಅಲ್ಲಿ ಈ ಕಡೆ ಪಕ್ಕ ಏನಾಗ್ತಾ ಇದೆ ಅಲ್ಲೂ ನೋಡ್ತಾರೆ, ಆ ಕಡೆ ಪಕ್ಕ ಏನಾಗ್ತಾ ಇದೆ ಅಲ್ಲೂ ನೋಡ್ತಾ ಇದಾರೆ. ಮತ್ತೆ ನಮ್ಮ ಕನ್ನಡದಲ್ಲಿ ಒಂದು ಹಳೆ ಗಾದೆ ಇದೆ, ಅದು ಪರ್ಫೆಕ್ಟ್ ಸೂಟೆಡ್ ಇಲ್ಲಿ. ಗೆದ್ರೆ ಆಡಕ್ ಬಂದೆ ಅಂತ ಹೇಳ್ತಾರೆ, ಸೋತ್ರೆ ನೋಡಕ್ ಬಂದೆ ಅಂತ ಹೇಳ್ತಾರೆ. ಆ ತರದವ್ರು ಜಾಸ್ತಿ ಇದಾರೆ. ಈ ಆ ತರದವ್ರು ಬಿಡಿ ಸರ್, ನಿಮ್ ಎಲ್ಲ ಮೈ ಚಳಿನ್ ಬಿಟ್ಟು ಹೋರಾಟಕ್ಕೆ ಇಳಿರಿ ಸರ್, ದಯವಿಟ್ಟು ಹೋರಾಟಕ್ಕೆ ಇಳಿರಿ. ಹೋರಾಟ ಇಲ್ದೆ ನಮ್ಗೆ ನ್ಯಾಯ ಸಿಗೋದು 100% ಗ್ಯಾರಂಟಿ. 120%, 200% ಹೇಳ್ತೀನಿ, ಹೋರಾಟ ಇಲ್ದೆ ಬರೋದಿಲ್ಲ. ಸೊ ಸ್ವಲ್ಪ ಬನ್ನಿ ಮೈ ಚಳಿ ಬಿಟ್ಟು ಬನ್ನಿ, ಮೈ ಚಳಿ ಬಿಟ್ಟು ಬನ್ನಿ. ಫೆನ್ಸಿಟರ್ಸ್ ಯಾರಿದ್ದಾರೆ? ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೀನಿ, ವಿ ಹ್ಯಾವ್ ಟು ಗೋ ಟು ದಿ ಸ್ಟ್ರೀಟ್, ವಿ ಹ್ಯಾವ್ ಟು ಶೌಟ್ ಸ್ಲೋಗನ್, ವಿ ಹ್ಯಾವ್ ಟು ಸ್ಟ್ಯಾಂಡ್ ಬಿಫೋರ್ ದಮ್, ವಿ ಹ್ಯಾವ್ ಟು ಸಿಟ್ ಧರ್ನಾ. ಇದೆಲ್ಲ ಅಪೋಸ್ ಮಾಡಿರೋರು ಕೆಲವರು ಇದ್ದಾರೆ. ಇನ್ನು ಅದರ್ ಗ್ರೂಪ್ ಇವಾಗ ಏನು ಮಾಡಬಾರ್ದು, ಏನು ಅವರ ಒಫೆನ್ಸಿವ್ ಆಗುತ್ತೆ, ಅವರದಾಗುತ್ತೆ, ಅವರು ಅಜಿಟೇಟ್ ಆಗುತ್ತೆ. ಪಿಕ್ಚರ್ ಇದೆಲ್ಲ, ಅಯ್ಯೋ ವಿನಾಕಾರಣ ಇವನಿಗೆ ಬೇಜಾರು ಮಾಡ್ಬಿಟ್ನೆ, ವಿನಾಕಾರಣ ಇವನಿಗೆ ಬೇಜಾರು ಮಾಡ್ಬಿಟ್ನೆ ಅಂತ ಕೂತ್ಕೊಂಡಿರ್ತಾರೆ ಮನೆಯಲ್ಲಿ. ಈ ತರ ಫೆನ್ಸ್ ಸಿಟರ್ಸ್ ಆರ್ ಮೋರ್ ಇನ್ ನಂಬರ್ ಡಿಪಾಸಿಟ್ಸ್ ಅಲ್ಲಿ. ಸರ್, ಒಂದು ಆಕ್ಷನ್ ಐಟಮ್, ಸ್ವಲ್ಪ ಆಕ್ಷನ್ ಐಟಮ್ ಮಾಡ್ಕೊಳ್ತಾ ಹೋಗ್ಬೋದಾ ಸರ್? ಫಾರ್ ಎಕ್ಸಾಂಪಲ್, ನಾನು ಕೆಲವೊಂದು ಎಕ್ಸಾಂಪಲ್ ಬೇಕಾದ್ರೆ ಕೊಡಬಲ್ಲೆ. ನಾವು ಕೂಡ ಇದೇ ರೀತಿ ಕೆಲವೊಂದು ಆಕ್ಷನ್ ಐಟಮ್ ಮಾಡ್ಕೊಂಡು ಮಾಡಿದ್ವಿ. ಈಗ ಒಂದು ಮಧ್ಯಾಹ್ನ ನಾವು ಮಾತಾಡ್ತಾ ಇದ್ವಿ, ಈಗ ಆಡಿಟ್ ಒಂದು ಲಾಸ್ಟ್ 10 years 3 years 5 years ಆಡಿಟ್ ಮಾಡಿಸ್ಬೇಕು ಅಂತ ಒಂದು ಎನಿವೇ ಕೋರ್ಟ್ ಕೇಸ್ ಕೂಡ ಹಾಕೊಂಡಿದ್ದೀರಾ, ಕೋರ್ಟ್ ಮಾನಿಟರ್ ಆಡಿಟ್ ಅಂತ. ಅಡ್ಮಿನಿಸ್ಟ್ರೇಟರ್ನೇ ಮೀಟ್ ಮಾಡಿ ಎಕ್ಸಿಸ್ಟಿಂಗ್ ಆಡಿಟರ್ ಯಾರು ಅಪಾಯಿಂಟ್ ಆಗಿದ್ದಾರೆ ಲಾಸ್ಟ್ ಇಯರ್ ಅಥವಾ ಲಾಸ್ಟ್ 2-3 years ಬ್ಯಾಕ್ ಯಾವಾಗ ಅಪಾಯಿಂಟ್ ಆಗಿರ್ತಾರೆ, ಅವ್ರು 3 years ಟರ್ಮ್ ಇರುತ್ತೆ. 3 years ಟರ್ಮ್ ಆದ್ಮೇಲೆ ಚೇಂಜ್ ಮಾಡ್ಲೇಬೇಕು. ಈಗ ಯಾವಾಗ ಲಾಸ್ಟ್ ಟೈಮ್ ಅಪಾಯಿಂಟ್ ಆಗಿದ್ದು ನೋಡ್ಕೊಂಡು ಅವ್ರ ಹತ್ರನೇ ಕೂತ್ಕೊಂಡು ಲಾಸ್ಟ್ 10 years ಆಡಿಟ್ ನೀವ್ ಯಾಕೆ ಮಾಡಬಾರ್ದು ಅಂತ ಯಾಕೆ ಒಂದು ಗುಂಪು, ಒಂದು 20-30 ಜನದ ಒಂದು ಗುಂಪು ಯಾವ ತರ ಒಂದಿನ ಫಿಕ್ಸ್ ಮಾಡ್ಕೊಂಡು ಆ ದಿನಾನೇ ಇಬ್ರು ಮೀಟ್ ಮಾಡೋ ಹಾಗೆ ಪ್ಲಾನ್ ಮಾಡಬಾರ್ದು. ಸೈಂಗ್ ಲಾಸ್ಟ್ 10 years ಒಂದು ರಿಫಂಡ್ ರೆಪ್ರೆಸೆಂಟೇಷನ್ ಕೊಡ್ಬೋದು. ಅದೊಂದು ರಿಜಿಸ್ಟರ್ಡ್ ಪೋಸ್ಟ್ ಕೂಡ ಮಾಡಿ, ನಾವು ಅದೊಂದು ಮಾಡ್ತಾ ಇದೀವಿ. ಪ್ರತಿಯೊಂದು ಕೂಡ ರಿಜಿಸ್ಟರ್ಡ್ ಪೋಸ್ಟ್ ಮಾಡ್ತಾ ಇದೀವಿ, ಕಾಸ್ ಆಫ್ ಆಕ್ಷನ್ ಕ್ರಿಯೇಟ್ ಮಾಡ್ತಾ ಇದೀವಿ. ಅದೊಂದು ಮಾಡೋದು. ಪ್ಲಸ್ ಈಗ RBI ಹತ್ರ ಕೆಲವೊಂದು ನೀವೆಲ್ಲ ಮಾತಾಡ್ತಾ ಇದ್ದೀರಾ ಸರಿ, ಬಟ್ ಆದ್ರೆ ನೀವು ಪೊಟೆನ್ಶಿಯಲ್ ಅಮಾಲ್ಗಮೇಟೆಡ್ ಬ್ಯಾಂಕ್ ಅಂದ್ರೆ ಪೊಟೆನ್ಶಿಯಲ್ ಅಕ್ವೈರರ್ಸ್, ಪೊಟೆನ್ಶಿಯಲ್ ಬ್ಯಾಂಕ್ ನಿಮ್ಗೆ ಅಕ್ವೈರ್ ಮಾಡೋಂಥವ್ರಿಗೆ ಒಂದ್ ಲಿಸ್ಟ್ ಮಾಡ್ಕೊಂಡು, ನಮ್ಮ ಹತ್ರ ಏನ್ ಲಿಸ್ಟ್ ಮಾಡೋದೇನ್ ಬಾರಿ ಕಷ್ಟ ಇಲ್ಲ. ಕೋಆಪರೇಟಿವ್ ಬ್ಯಾಂಕ್ ಅಂತ ಹೊಡೆದ್ರೆ ಸಾಕು, ಪ್ರತಿ ಸ್ಟೇಟ್ ಅಲ್ಲಿ ಯಾವ್ಯಾವ ಕೋಆಪರೇಟಿವ್ ಬ್ಯಾಂಕ್ ಇದೆ ಗೊತ್ತಾಗುತ್ತೆ. ಅವ್ರದ್ದು ಟರ್ನ್ ಓವರ್ ನೋಡಿ ಯಾರೊಬ್ರಿಗೆ ಆಕ್ಷನ್ ಐಟಮ್ ಕೊಟ್ಟು ಅವ್ರ ಇಮೇಲ್ ಐಡಿಗಳು ತಗೊಂಡು ಅವ್ರಿಗೆ ಯಾಕೆ ಇಮೇಲ್ಗಳು ಬರೀತಾ ಇಲ್ಲ ನಿಮ್ ಕಡೆಯಿಂದ, ಅಸೋಸಿಯೇಷನ್ ಕಡೆಯಿಂದ? ಇಲ್ಲ, ದೋಸ್ ಆಕ್ಟಿವಿಟೀಸ್ ಆರ್ ಹ್ಯಾಪನಿಂಗ್. ಅದು ಆಗಿಲ್ಲ ಅಂತ ಹೇಳಕ್ ಆಗಲ್ಲ, ಅದನ್ನ ಮಾಡಿದ್ದಾರೆ ಸಾಕಷ್ಟು ಜನ, ಸಾಕಷ್ಟು ವಿಧಾನದಲ್ಲಿ ಮಾಡಿದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಏನಂತ ಹೇಳಿದ್ರೆ, ಅವರ್ ಬ್ಯಾಲೆನ್ಸ್ ಶೀಟ್ ಇಸ್ ನಾಟ್ ಇನಾಕ್ವಸ್. ನಮ್ ಬ್ಯಾಲೆನ್ಸ್ ಶೀಟ್ ಅಲ್ಲೇನೆ ಇದೆ. ನಮ್ ಬ್ಯಾಲೆನ್ಸ್ ಶೀಟ್ ರೀಕಾಸ್ಟ್ ಆದ ಹೊರತುನು ಯಾರು ನೋಡೋದಿಲ್ಲ. ಸೊ ಇದು ನಮಗ್ ದೊಡ್ಡ ದೊಡ್ಡ ಟಾಸ್ಕ್ಗಳಿದೆ. ನಮ್ಗೆ ಈ ದೊಡ್ಡ ದೊಡ್ಡ ಟಾಸ್ಕ್ಗಳು ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಇದು ಸಾಧಾರಣವಾಗಿ ಆಗುವಂತ ಪರಿಸ್ಥಿತಿನಲ್ಲ. ಅದು ಜನಗಳ ಬೆಂಬಲ ಇಲ್ದೇನೆ ಇದನ್ನ ನಾವು ಏಕ್ದಮ್ ಈ ಅಜೆಂಡಾಗಳನ್ನು ತೂರ್ಸಕ್ ಆಗೋದಿಲ್ಲ. ಇಂಥವೆಲ್ಲ ಇದನ್ನ ನಡೆಸ್ಬೇಕು. ಸಾಕಷ್ಟು ಏನಂತಾರೆ ಇದಕ್ಕೆ, ಇಟ್ ಹ್ಯಾಸ್ ಟು ಬಿ ಡನ್ ಇನ್ ಎ ವೆರಿ ಅಗ್ರೆಸಿವ್ ವೇ ಮಾಡ್ಬೇಕಂದ್ರೆ ಜನ ಬರ್ಬೇಕು. ಎಲ್ಲ ಅವ್ರ ಮನೆಯಲ್ಲಿ ಕೂತ್ಕೊಂಡು ಬೆಚ್ಚಿಗೆ ಕೂತ್ಕೊಂಡಿದ್ರೆ ಆಗೋದಿಲ್ಲ. ಅದು ಅವ್ರು ಬರ್ಬೇಕು. ಅವ್ರವ್ರದ್ದು ಏನೇನ್ ಸ್ಟ್ರೆಂತ್ ಇದೆ ಅದನ್ನ ತಗೊಂಡು, ಏನ್ ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸ್ಟ್ರೆಂತ್ ಜೊತೆ ಆಡಪ್ ಆಗ್ಲಿ. ಪೀಪಲ್ ಹೆಡ್ ಕೌಂಟ್ ಆದ್ರೆ ಜಾಸ್ತಿ ಆಗ್ಬೇಕು ನಮ್ಗೆ. ಆ ರೀತಿ ಆದಂತಹ ಒಂದು ವಾತಾವರಣ ಕ್ರಿಯೇಟ್ ಆಗ್ಲೇಬೇಕು. ವಾಟ್ ಯು ಆರ್ ಟೆಲಿಂಗ್ ಲಿಸ್ಟ್, ಚೆಕ್ ಲಿಸ್ಟ್ ಇದೆ. ವಿ ಆಲ್ರೆಡಿ ಹ್ಯಾವ್ ದಟ್. ಈಗ ನಾವು ವಿ ಹ್ಯಾವ್ ಸ್ಪೋಕನ್ ವಿತ್ some of our depositors have spoken with ಧನ್ವರ್ಷ ಗ್ರೂಪ್. ಮತ್ತೆ ಇದ್ರದ್ದು ಗುಜರಾತ್ ಅಲ್ಲಿ 2 ಬ್ಯಾಂಕ್ ಇದೆ. ಐ ಆಮ್ ನಾಟ್ ಏಬಲ್ ಟು ರಿಕಲೆಕ್ಟ್ ದಿ ಎಕ್ಸಾಕ್ಟ್ ನೇಮ್ಸ್ ಆಫ್ ದೋಸ್ 2 ಬ್ಯಾಂಕ್. ಅವ್ರ ಹತ್ರ ಡೈರೆಕ್ಟ್ ಕನೆಕ್ಟ್ ಇತ್ತು. ಆಮೇಲೆ ಇಲ್ಲಿ ನೀವು ಹೇಳೋದ್ರಲ್ಲಿ ಕಾಸ್ಮೋಸ್ ಬ್ಯಾಂಕು, ಆಮೇಲೆ TJSB ಬ್ಯಾಂಕು, TJSB ಬ್ಯಾಂಕ್ ಜೊತೆ ನಮ್ದು ಇಂಟ್ರಾಕ್ಷನ್ ಇತ್ತು. ಮತ್ತೆ ಇನ್ನೊಂದು ಇದರಲ್ಲಿ ವಿಶಾಖಪಟ್ಟಣದಲ್ಲಿ ಒಂದು ಬ್ಯಾಂಕ್ ಇತ್ತು. ಆ ಬ್ಯಾಂಕ್ ಒಂದು ಕೋಆಪರೇಟಿವ್ ಬ್ಯಾಂಕ್, ಇಟ್ ವಾಸ್ ಆಲ್ಸೋ ವೆರಿ ಗುಡ್ ಬ್ಯಾಂಕ್. ಆ ಬ್ಯಾಂಕ್ ಜೊತೆನೂ ನಮ್ದಿತ್ತು. ಎಲ್ಲರ ಜೊತೆನೂ ಕನ್ಸಲ್ಟೇಷನ್ ಅಟ್ ವಾಟ್ ಡಿಫರೆಂಟ್ ಲೆವೆಲ್ಸ್, ವೇರಿಯಸ್ ಲೆವೆಲ್ಸ್ ಕಮ್ಯುನಿಕೇಶನ್ ಹ್ಯಾಸ್ ಹ್ಯಾಪನ್ಡ್.
But since our balance sheet was not in proper shape and it was very unhealthy, people rejected it. They could not. And some investor ಬೇರೆ ಕೆಲವು ಇನ್ವೆಸ್ಟರ್ಸ್ ನ RBI ರಿಜೆಕ್ಟ್ ಮಾಡಿದ್ರು ಬಿಕಾಸ್ ಆಫ್ ಸರ್ಟನ್ ಕಂಡೀಷನ್ಸ್ or certain parameters that they didn't meet. So it's not that we have not done that. It has not been done. It is been done by certain people. They have done it. But ಒಂದು ಏನು ಕೋಆರ್ಡಿನೇಟೆಡ್ ಎಫರ್ಟ್ ಆಗ್ಲಿಲ್ಲ ಇಲ್ಲಿ. ಈಗ ಒಬ್ರು ಯಾವ್ದೋ ಒಂದು ಕೆಲಸ ಮಾಡಿದ್ರು, ಬಟ್ ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಇನ್ನೊಬ್ರು ಗೊತ್ತಿಲ್ಲ. ಬಟ್ ಇನ್ನೊಂದು ಗ್ರೂಪ್, ಈಗ ಈ ಗ್ರೂಪ್ನವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆ ಗ್ರೂಪ್ನವ್ರು ಗೊತ್ತಿಲ್ಲ. ಯಾವ ಗ್ರೂಪ್ನವ್ರು ಏನೇನ್ ಕೆಲಸ ಮಾಡ್ತಾ ಇದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ಇದು ಕಂಪ್ಲೀಟ್ ಟ್ರಾನ್ಸ್ಪರೆನ್ಸಿ, ಝೀರೋ ಟ್ರಾನ್ಸ್ಪರೆನ್ಸಿನಲ್ಲಿ ಇನ್ ಕೆಲವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತೀವಿ, ನಾವು ಮುಂದೆ ಬರಕ್ ಆಗಲ್ಲ ಅಂತ. Okay, I can understand that. There are certain people who don't want to do things in the foreground. They will do the things in background. Okay, but the things that are happening in the background should have some kind of a touch, some kind of a ಏನಂತ ಹೇಳ್ತಾರೆ ಅದಕ್ಕೆ, ಒಂದು ರೆಸೊನೇಟ್ ಆಗ್ಬೇಕು. ಫ್ರಂಟ್ ಎಂಡ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ, ಮತ್ತೆ ಬ್ಯಾಕ್ ಎಂಡ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದಾರೆ ಅವ್ರಿಗೆ ಒಂದು ರೆಸೊನೇಟ್ ಆಗ್ಬೇಕು. ಸೊ ಈ ಕೋಆರ್ಡಿನೇಷನ್ ಇಲ್ದೇನೆ ನಾವು ಇಟ್ ಇಸ್ ನಾಟ್, ನೀವು ಲಿಸ್ಟ್ ಅಲ್ಲಿ ಏನೇನು ಹೇಳಿದಿರಿ, ಎವ್ರಿಥಿಂಗ್ ಹ್ಯಾಸ್ ಹ್ಯಾಪನ್ಡ್, ಬಟ್ ಇಟ್ ಹಸ್ ನಾಟ್ ಹ್ಯಾಪನ್ಡ್ ಇನ್ ಯೂನಿಸನ್. ದಟ್ ಇಸ್ ದ ಪ್ರಾಬ್ಲಮ್. ಈಗ ದಟ್ ಯೂನಿಸನ್ ವಿಲ್ ಹ್ಯಾವ್ ಟು ಬಿ ಬ್ರಾಟ್. ಒಂದು ಕೊಹಸಿವ್ನೆಸ್ ಒಂದು ತರಬೇಕಾಗಿದೆ ಈಗ. ದಟ್ ಇಸ್ ದ ಪ್ರಾಬ್ಲಮ್. ಜೊತೆಗೆ ಬಿಕಾಸ್ ಆಫ್ ದಿಸ್ ರಿಸಲ್ಟ್ಸ್ ವರ್ ನಾಟ್ ಫ್ಲೋಯಿಂಗ್, and because results were not flowing, obviously people most of them became fence sitters. Now I want to turn the table. I want to turn the table in terms of bringing some kind of a unison between the four ಮುಂದೆ ಇರೋರು, ಮುಂಚೂಣಿಯಲ್ಲಿರೋರು ಮತ್ತೆ ಹಿಂಚೂಣಿಯಲ್ಲಿರೋರ ಒಂದು ಕೋಆರ್ಡಿನೇಷನ್ ಆಗ್ಲೇಬೇಕು. In fact, I will tell you, Mr. Joyce, the background people who have done whatever that they have done, if you listen to that, you will go flabbergasted. ಅಷ್ಟೊಂದು ಕೆಲಸ ಮಾಡಿದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡೋರನ್ನು. ಮತ್ತೆ ಫೋರ್ ಗ್ರೌಂಡ್ ಅಲ್ಲಿ ಮಾಡಿರೋರನ್ನು, ವಾಟ್ ಎವರ್ ವಿತ್ ಲಿಟಲ್ ರಿಸೋರ್ಸಸ್ ಅಂಡ್ ವಾಟ್ ಎವರ್ ಲಿಟಲ್ ಪೀಪಲ್ ಸಪೋರ್ಟ್, what they have done is also amazing. But since they both did not communicate, they did not go in unison, they did not go in one vision ಅಲ್ಲಿ ಹೋಗ್ಲಿಲ್ವಲ್ಲ, ಅದಕ್ಕೆ that is the reason why we failed. I think that is the bridging gap that we have to fill up, so that people will also join together. So Harish, what is the question you are responding to? No, it is not a question. I raised an issue myself. What I was telling is, Mr. Achyut Joyce was giving certain action items and those things, and what action item he gave were something that has to be done. And I was trying to explain to him that all the action items that you told are happening, did happen, but what happened is, what were the action items? Say for example, recasting the audit report has to be relooked, and the losses that has to be relooked, the loan recovery has to be relooked, and the property securities, those have to be individually verified, and we may have to check with the probable or prospective investors and those kind of things that needs to be done. It is not that we have not done it, we have done it. But what happened is, whatever background work was happening and what was foreground work was happening, these were not working in unison. That is the problem here. Adana I was trying to explain, and I was trying to put it across. That is correct. And the second point is, there is a very big political play that is kind of messing up everything in this bank. So whatever we have tried to do, and even whatever was done in the little unison that we had, has been flipped over by the but it has been flipped over by the political play that is happening in the bank, either in the form of a parallel association or in the form of no cooperation by the administrator, or
in the form of the politicians themselves, coming in and continuously interfering in matters of the bank without really helping matters. So, whatever efforts we have put in, whether it is in unison or out of unison, it's not really resulted in things that matter. ಏನಂತೀರಾ ಹರೀಶ್? Yeah, what you say is right. ಇದಕ್ಕೆ so I think we have tried multiple things at Joy sir, from going to media to protesting on the streets to actually some of them going and actually begging politicians and saying you're God. But God has really not come down and blessed us or done anything. So ಏನ್ ಮಾಡ್ತೀರಾ ಈ ಸಿಚುವೇಶನ್ ಅಲ್ಲಿ? And congratulations ನಿಮ್ದು for National Cooperative Bank to be acquired by Cosmos Bank. That is great news. But we hope that you all get back 100% of your money. ಥ್ಯಾಂಕ್ ಯು ಸರ್. ಅದೇ ಇರೋದು ಮೋಸ್ಟ್ ಪ್ರಾಬಬ್ಲಿ ಸ್ಕೀಮ್ ಆಫ್ ಅಮಲ್ಗೇಷನ್ ವಿಲ್ ಬಿ ಫ್ರಮ್ ದ ಡೇಟ್ ಆಫ್ ಅಮಾಲ್ಗಮೇಷನ್ ಮಾರನೇ ದಿನದಿಂದಾನೆ ದುಡ್ಡು 100% ವಿತ್ಡ್ರಾಲ್ ಮಾಡಬಹುದು ಅಂತಾನೆ ಇರೋದು ಸ್ಕೀಮ್ ಆಫ್ ಅಮಾಲ್ಗಮೇಷನ್. Okay, I hope that is true. ಹೌದು, I really hope that is true. ಎಸ್ ಅಂದ್ರೆ ಅದೇ ಅದಕ್ಕೇನೆ ವಿ ಆರ್ ಹೋಪಿಂಗ್, ವಿ ಆರ್ ಎಕ್ಸ್ಪೆಕ್ಟಿಂಗ್ ದ ಚೇರ್ಮನ್ ಆಫ್ ಕಾಸ್ಮೋಸ್ ಹಿಮ್ಸೆಲ್ಫ್ ಟು ಸ್ಪೀಕ್ ಆನ್ 22nd. ಅವಾಗ ಎಲ್ಲರಿಗೂ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಆಗ್ಲಿ, ಅವರೇ ಹೇಳಿ, ನಾವ್ ಹೇಳೋದಕ್ಕಿಂತ ಅವ್ರು ಹೇಳಿದ್ರೆ ಬೆಟರ್. Right. Because I don't know how the health of Cosmos Bank is, but I know that in the last 3 years, RBI has merged in at least 5 or 6 banks into Cosmos Bank. Alva, Harish? Yes, more than that. 19 ಆಗುತ್ತೆ. 19 ಬ್ಯಾಂಕ್ ಮರ್ಜ್ ಮಾಡಿದಾರ ಕಾಸ್ಮೋಸ್ ಬ್ಯಾಂಕಿಗೆ? 18, ನಮ್ದು 19ನೇದು. Oh my God! So if they have taken 19 weak balance banks and merged it with the Cosmos banks, that is something. I mean, I don't know. It is like, Harish, isn't it similar to like? It's not the same, but it is similar to SBM, State Bank of Travancore, State Bank of Mysuru, State Bank of Adu, Idu ಎಲ್ಲ ತಗೊಂಡೋಗಿ SBI ಮರ್ಜ್ ಮಾಡಿದ. ಅದು ಡಿಫರೆಂಟ್ ಪ್ಲಾಟ್ಫಾರ್ಮ್, ಇದು ಡಿಫರೆಂಟ್ ಪ್ಲಾಟ್ಫಾರ್ಮ್. ಬಟ್ ಅಲ್ಲಿ ದೇರ್ ಇಸ್ ಒನ್ ಕಾಮನ್ ಥಿಂಗ್. ಅಲ್ಲಿ ಆಲ್ ದೋಸ್ ಆರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ಬಟ್ ಹಿಯರ್ ಆಲ್ ಆರ್ cooperative banks and public sector banks have completely different type of management styles. So that is adenagate, most of the public sector banks are system driven bank. And almost all cooperative banks are individual driven banks. Yaro obnu system ಮಾಡ್ತಾನೆ, ಆ ಸಿಸ್ಟಮ್ ಪ್ರಕಾರ ನಡೆಯುತ್ತೆ. And one person's or a few set of people whims and fancies will prevail. ಆ ತರ ಈ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಲ್ಲಿ ಆಗಲ್ಲ. So that is the difference. But however, it is a purely government decision. Idu not taken with any. Has anybody done a case study on whether all these banks that were merged, the 19 banks before Cosmos Bank, before National Cooperative Bank, did the depositors get 100% of their money back, and within what time did they get their money back? How much? Immediate ಯಾರಿಗೂ ಲಾಕ್ ಇನ್ ಪೀರಿಯಡ್ ಇರಲಿಲ್ಲ. 90% of the depositors got back their money. I think a few ಟಾಪ್ ಅಂಡ್ ಡಿಪಾಸಿಟರ್ಸ್ ವರ್ ಆಸ್ಟ್, ಕೆಲವು ಯಾವುದೋ ಒಂದು 2 ಕೇಸ್ ನಲ್ಲಿ ಟಾಪ್ ಅಂಡ್ ಅಂದ್ರೆ ಹೈ ನೆಟ್ವರ್ತ್ HNI ಮಾತ್ರ ಕೆಲವರಿಗೆ ರೆಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ withdrawing their entire amount, but and they did not have any reason to withdraw since it is merging with Cosmos. They did not have any reason to withdraw. But I think the small number. Cosmos is scheduled in multi-state. Remind me, ನಂಗೆ ಮರ್ತೋಗಿದೆ. It is in line with PMC Bank.
I really think in that case, I think the kind of banks that have been merged into Cosmos are those which had a slightly weak balance sheet, and that is why they went into 35A because of high NPA rather than fraud. That is the difference. In probably in our bank there is a fraud, and that is why we are finding it difficult to get suitors, as Ajit Joyce has been telling in the past. I think And what we have to work on now, our action item should be to get the audit report a little bit healthier. At least healthier. We have to look at creating a pressure of to making the audit report look healthier. ಯಾಕಂದ್ರೆ this has definitely made unhealthier. ನಮ್ಗೆ ಪಾಯ್ಸನ್ ಇಂಜೆಕ್ಷನ್ ಕೊಟ್ಬಿಟ್ಟು ನಮ್ಮನ್ನ ಸಾಯಿಸಕ್ ನೋಡ್ತಾ ಇದಾರೆ ಇವರು. ಇದು ಅಂಡ್ ಇನ್ನೊಂದ್ ಥಿಂಗ್ ಅಂದ್ರೆ ಇವಾಗ ನ್ಯಾಷನಲ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಮ್ಯಾನೇಜ್ಮೆಂಟ್ ಅವರು ಇವಾಗ 3 months ಆಯ್ತಲ್ಲ, ಓಡೋಗಿಲ್ಲ ಆತರ ಏನು ಮಾಡಿಲ್ಲ. ನಮ್ ಕೇಸಲ್ಲಿ in fact, since you're not joined earlier, I was complimenting the management of NCB because of their excellent, proactive, and honest work that they done. Allah, because I think they are probably not fraudsters. They are probably mismanagement anta helbodu of the bank and NPA, which they made good with some minor adjustments with accounting adralli ಸ್ವಲ್ಪ minor and some sincere effort in recovering some money. They recovered above almost 10% of their NPA, and that 10% of recovery turned almost in the remaining 90% ಅಷ್ಟು ಈಗ ಒಂದು 70 ಕೋಟಿ ತನಕ ಕರೆಕ್ಷನ್ ಮಾಡಿದ್ದು ರಿಸಲ್ಟ್ ಆಲ್ಮೋಸ್ಟ್ 700 crores ತನಕ NPA fourth level, which is almost like a write off, ಆ level loans it becomes standard assets. Correct. And I think also, but num case ali, if you look at it, although first 3 months Ramkrishna and Maya stayed put, and after Section 35A was imposed and promised that they will recover, and that and this, they did nothing. And then the news came that Maya committed suicide and Ramkrishna went absconded. ಅದೇ ನೋಡ ಏನಾಗುತ್ತೆ ಅಂತ. Actually, Chetana, you joined in very late. You joined in very late. We are almost time. ಈ 9 ಗಂಟೆ ಆಗಿ ಹೋಗಿದೆ. ಐ ಥಿಂಕ್ ಇಟ್ಸ್ ಡಿನ್ನರ್ ಟೈಮ್ ಹಿಯರ್. ಹೌದು, ಇಲ್ಲಿ ನನ್ಗೆ ಸ್ವಲ್ಪ ಇಲ್ಲಿ ಕ್ರಿಸ್ಮಸ್ ಸೀಸನ್ ಅಲ್ವಾ, ಸೊ ಇಲ್ಲಿ ಸ್ವಲ್ಪ ಇಟ್ಸ್ ವೆರಿ ಹೆಕ್ಟಿಕ್. ಪ್ಲಸ್ ನನ್ಗೆ ಇವಾಗ ಐ ಮೀನ್ ನಮ್ಗೆ ವಿಂಟರ್ ಆದ್ರಿಂದ ಡೇ ಲೈಟ್ ಚೇಂಜ್ ಆಗಿದ್ರಿಂದ ಇವಾಗ ಐ ಹ್ಯಾವ್ ಟು ಗೆಟ್ ಅಪ್ ಅಟ್ 6 o'clock if I have to attend the meeting on a weekend. Okay. ಈಗ so I'm almost coming to the concluding part. Now at least can anyone say something? Can anyone express their views, opinions, or suggestions, or anything that they want to contribute? Apart from those who have already spoken, any new person who wants to speak? ನಮ್ಮ ವಾಸನ್ ಅವರು ಇರಬಹುದು, ಅಥವಾ ಇನ್ನು ಬೇರೆ ಯಾರಾದ್ರೂ ಎನಿಬಡಿ ವಾಂಟ್ಸ್ ಟು ಸೇ ಎನಿಥಿಂಗ್? We have about 3 to 4 minutes. ಹರೀಶ್ ನಾವು ಮಾತಾಡ್ಬೋದಾ? ಮಾತಾಡಿ ಸರ್. ಓ ಕರೆಕ್ಟ್. ನೀವು ಏನತ್ ಲಾಗಿನ್ ಆಗಿದ್ದೀರಾ ಸರ್ ತಾವು? ನೀವು ಹೇಳ್ದ ವಶಿಷ್ಠ One minute. I will introduce him. Okay. He is Mr. Chandrasekhar, Secretary of Vasista Depositors Association. In fact, he has something to say. Yeah, I want to listen to him. I want you all to listen to him, please. Sir, Chandrasekhar ಅವರು ಮಾತಾಡಿ. ಗುಡ್ ಈವ್ನಿಂಗ್. ಸಾರಿ ಫಾರ್ ಲೇಟ್. ನಂದೇನೋ ನಮ್ದು ಮೀಟಿಂಗ್ ಇತ್ತು 31st AGM ಮಾಡ್ಬೇಕು ಅಂತ. ಆ ಮೀಟಿಂಗ್ ಒಳಗೆ ನಾನು ಇದ್ದೆ 6:30 ನಿಂದ. ಓಕೆ, ಐ ಹ್ಯಾವ್ ಬೀನ್ ರೆಗ್ಯುಲರ್ಲಿ ಜಾಯ್ನಿಂಗ್ Harish Zoom meetings, but I never used to speak because it was purely Guru Raghavendra. But 1 year back, okay, we joined all together, and right from that day we are telling we should jointly fight for all these things anta. But luckily now, okay, Vashishta also been added along with Guru Raghavendra Bank and Cooperative Society. Okay,
But one thing is, when compared to NCB, the short period ಒಳಗೆ it has been going to be amalgamated or taken by Cosmos Bank. That is one good news. But Guru Raghavendra, even though after a struggle of 3-4 years, it could not meet this requirement. ಅದು ಒಂಥರ ಒಂದು ಬೇಜಾರಾಗುತ್ತೆ. That is one part. Second point, now we got CBI ಗೆ refer ಮಾಡಿದ್ರಿಂದ with all the effort of Shankaruga, UB, Venkatesh, everything. What I want to suggest, Harish, is collectively ನಾವು ಏನ್ ಮಾಡಬಹುದು. ಈ CBI ಗೆ ಹ್ಯಾಂಡ್ ಓವರ್ ಮಾಡಿದ ತಕ್ಷಣ ಅಲ್ಲಿಗೆ that is not the end of the road ಅಲ್ವಾ. It is actually beginning of the journey, long way to go. ಸೊ ಅದಕ್ಕೆ ನಾವು ಕಲೆಕ್ಟಿವ್ ಆಗಿ ಏನ್ ಮಾಡಬೇಕು, 3 ಗುರು ಆಕ್ಚುಲಿ ಕನ್ವಾನು ಇರ್ಬೇಕಾಯ್ತು, ಬಟ್ ಅನ್ಫಾರ್ಚುನೇಟ್ಲಿ ದಟ್ ಈಸ್ ಆಲ್ಸೋ ಲೆಫ್ಟ್ ಔಟ್. ಅದು ನಥಿಂಗ್ ಇಸ್ ದೇರ್ ಇನ್ ಅವರ್ ಹ್ಯಾಂಡ್ಸ್. ಅವರು ಪ್ರಯತ್ನ ಪಟ್ರು, ಎಲ್ಲರೂ ಪ್ರಯತ್ನ ಪಟ್ರು. ಬಟ್ ನಾವು 3 ಜನ 3 ಅಸೋಸಿಯೇಷನ್ಗಳು ಎಲ್ಲ ಸೇರ್ಕೊಂಡು ಹೌ ವಿ ಕ್ಯಾನ್ ಗೋ ಫಾರ್ವರ್ಡ್ ಅಂತ, ದಟ್ಸ್ ವಾಟ್ ಐ ವಾಂಟ್ ಟು ಪೀಪಲ್ ಟು ಥಿಂಕ್ ಅಬೌಟ್ ಇಟ್. ದೆನ್ ಮೀಟ್ಸ್ CBI ಪೀಪಲ್ ಅಲ್ಲಿ ಕಲೆಕ್ಟಿವ್ ಆಗಿ ಹೋಗ್ಬೇಕು ಅಂತ ನಾನು ಹೇಳೋದು. ಇಂಡಿವಿಜುವಲಿ ಒಂದು ಫೈಟ್ ಇದೆ, ಬಟ್ ಕಲೆಕ್ಟಿವ್ ಹೋದ್ರೆ ಅದೇ ಈಗ ವಸಿಷ್ಠದವ್ರದ್ದು ದೇ ಹ್ಯಾವ್ ದೇರ್ ಓನ್ ಇಶ್ಯೂಸ್. ಹಲೋ, ನಮ್ದು ಒಂದು ವಿಚಿತ್ರ ಇಶ್ಯೂ. ಇಫ್ ಯು ಪರ್ಮಿಟ್ ಮಿ ಐ ಟೆಲ್ ಶಾರ್ಟ್ಲಿ ಒಂದು 2 minutes ಒಳಗೆ. 2 minutes ಅಲ್ಲಿ ಹೇಳ್ಬಿಡಿ ಸರ್. ಸೊಸೈಟಿ ಅಂತ ಇದೆ, ಅದಕ್ಕೆ ಕಾಂಪಿಟೇಟಿವ್ ಅಥಾರಿಟಿ ಮಾಡಿ ಕ್ಲೇಮ್ ಫಾರ್ಮ್ ಮಾಡಿ ಕೊಟ್ಟಿದ್ವಿ. ಬಟ್ ಅವ್ರಿಗೆ 2 fake entities ಮಾಡಿದಾನೆ. ವಸಿಷ್ಠ ಇನ್ವೆಸ್ಟ್ಮೆಂಟ್ ಅಂತ ಒಂದು, ವಸಿಷ್ಠ ಕೋಆಪರೇಟಿವ್ ಸೊಸೈಟಿ, which are not registered, but he is he has already taken money and given certificates, crores of rupees ಇದ್ರೊಳಗೆ. But now regional commissioner ಅವರು Amlan Mishra says I never do for competitive authority appoint ಮಾಡಲ್ಲ until ಈ ಸೌಹಾರ್ದ ತರ FIR is filed in ಹನುಮನಗರ, then that is report to CID ಇಂದ ಬರಬೇಕು ಅಂತಾರೆ. Now we have decided to file a writ petition against all these people. Now CBI also we are making a party and telling that future ನೀವು ಇನ್ವೆಸ್ಟಿಗೇಟ್ ಮಾಡಿದ್ರೆ 2 entities ಮಾಡಬೇಕು ಅಂತ we are trying to get a directive from the court. ಅದು ಓನ್ಲಿ ಪೆಕ್ಯುಲರ್ ಟು ವಸಿಷ್ಠ ಸೌಹಾರ್ದ ಸಹಕಾರ ಒಂದು. ವೆನ್ ಕಂಪೇರ್ಡ್ ಟು ಗುರು ರಾಘವೇಂದ್ರ ಬ್ಯಾಂಕ್ ಅಲ್ಲಿ ಅವರ್ಸ್ ತರ ಸೊಸೈಟಿ ಇದ್ನ ವಿ ಡಿಂಟ್ ಗೆಟ್ TJC 5 ಲಕ್ಷ ಏನು ಬರೋದು ಇಲ್ಲ. ದಟ್ ಈಸ್ ಒನ್ ಪಾರ್ಟ್ ಆಫ್ ಇಟ್. ಬಟ್ ಆಲ್ ವೆಲ್ ಅಂಡ್ ಸೆಡ್ ಅಂಡ್ ಡನ್, ಅದು ಆಗಿರೋದು ಬಿಡಿ. ಈಗ ಮುಂದೆ ನಾವು ಪ್ಲಾನ್ ಆಫ್ ಆಕ್ಷನ್ ಏನ್ ಮಾಡ್ಬೇಕು ಕಲೆಕ್ಟಿವ್ ಆಗಲಿ, ವೆನ್ ಶುಡ್ ವಿ ಗೋ ಅಂಡ್ ಮೀಟ್ CBI, ಅದನ್ನ ಬಗ್ಗೆ ನಾವು ಪ್ಲಾನ್ ಆಫ್ ಆಕ್ಷನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಹರೀಶ್. ಕರೆಕ್ಟ್, ನಿಜ. ಈಗ ವಿ ವಿಲ್ ವರ್ಕ್ ದಟ್ ಔಟ್ ಸರ್. ಅಲ್ಲ, ನೀವು ಹೇಳ್ತಾ ಇರೋದು 100ಕ್ಕೆ 100 ನಿಜ. ಈಗ ನಾವು CBI ಜೊತೆ ಹೋಗಿ ವಿ ಹ್ಯಾವ್ ಟು ಇಂಡಿವಿಜುವಲಿ ಎಕ್ಸ್ಪ್ಲೇನ್ ಟು ದೆಮ್. ಅಲ್ಲ, ಶಾರ್ಟ್ ಪೀರಿಯಡ್ ಲೆಟ್ ಮಿ ಜಸ್ಟ್ ಆಡ್ ಅಪ್ ಇಟ್. ನಾವು ನಿನ್ನೆ ವಸಿಷ್ಠ ಅವರು ವಿ ಥ್ಯಾಂಕ್ಡ್ UB ವೆಂಕಟೇಶ್ ಅವ್ರ ಆಫೀಸ್ಗೆ ಹೋಗಿ ಒಂದು ಗಾರ್ಲೆಂಡ್ ಹಾಕಿ ಒಂದು ಫುಡ್ ಬಾಸ್ಕೆಟ್ ಕೊಟ್ಬಿಟ್ಟು ಅದು ಫೋಟೋಸ್ ಹಾಕಿದ್ದೀನಿ ನಾನು. ವಿ ಹ್ಯಾವ್ ಡನ್ ಅವರ್ ಪಾರ್ಟ್, ಬಿಕಾಸ್ ಅವರು ಮಾಡಿದಕ್ಕೆ ನಾವು ಮಾಡೋದು ಏನಿಲ್ಲ, ಜಾಸ್ತಿ ಇಲ್ಲ, ಕಡಿಮೆನೆ. ಬಟ್ ಐ ಡೋಂಟ್ ನೋ, ವಾಟ್ ಐ ಸಜೆಸ್ಟ್ ಇಸ್ ನೀವು ಬೇಗ ಮುಗಿಸ್ಬಿಡಿ ಆಕ್ಟಿವಿಟಿ. ಇಲ್ಲ ಮತ್ತೆ ಕಲೆಕ್ಟಿವ್ ಆಗಿ ಏನೋ ಒಂದು ದೊಡ್ಡದಾಗ ಮಾಡೋಣ ಅಂತ. ದಟ್ ಶುಡ್ ನಾಟ್ ಬಿ ಲೇಟ್. ಏನಾಗಂದ್ರೆ ಲೇಟ್ ಆಗ್ಬಿಟ್ರೆ ಅದ್ರ ಎಫೆಕ್ಟ್ ಅಷ್ಟಿರಲ್ಲ ಅಂತ. ದಟ್ಸ್ ವಾಟ್ ಮೈ ಪರ್ಸನಲ್ ಒಪಿನಿಯನ್. ಕರೆಕ್ಟ್ ನೀವು ಹೇಳ್ತಾ ಇರೋದು ನಿಜ. ಈಗ ಆಕ್ಚುಲ್ ಆಗಿ ಅದನ್ನ UB ವೆಂಕಟೇಶ್ ಅವರು ಈಸ್ ನೌ ಬಿಸಿ ಎಂಗೇಜ್ಡ್ ಇನ್ ಬೆಳಗಾವಿ ಸೆಷನ್. ಸೊ ಒನ್ಸ್ ದಟ್ ಈಸ್ ಓವರ್ ವಿ ವಿಲ್ ಫಿಕ್ಸ್ ಅ ಡೇಟ್ ಅಂಡ್ if you are okay with it, I'm open, as you have mentioned to me also that you are open to it. So I hope you will get your cooperation in organizing that. We collectively we can join togetherly cooperate in the same way like we have been, and we will be able to organize a function to felicitate those two fellows, those two important persons here. All affected depositors, irrespective of the entity, we are all affected depositors. Okay. So unity will give us more strength. ಇದನ್ನ ಖಂಡಿತ we will in the days to come, ಈ ವೀಕ್ ನಲ್ಲೇ we will have some consultations and we will find out individually ಏನೇನ್ ಮಾಡ್ಬೋದು, nitty-gritties ನ ನಾವು find out ಮಾಡಿ we can organize that. And we will involve all the persons, all particularly depositors, as many depositors as possible.
both from Vasishta and as well as with Raghavendra, and we will join together. And Harish, actually, it may make sense to go get all depositors together and go pay a visit to CBI in Ganganagar. see, CBI ಹೋಗೋದಕ್ಕೆ ಇನ್ನೂ ಟೈಮ್ ಇದೆ. ಯಾಕಂದ್ರೆ CBIಗೆ ಇವರು ಸ್ಟೇಟ್ ಗೌರ್ಮೆಂಟ್ ರೆಕಮೆಂಡ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಕಳಿಸಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ ನವರು ಅಪ್ರೂವ್ ಮಾಡಿ ಅದಕ್ಕೆ ಐಒ ಅಸೈನ್ ಮಾಡಿ ಆಮೇಲಿಂದ ಕಳಿಸ್ತಾರೆ. ಸೊ ಇಟ್ ವಿಲ್ ಟೇಕ್ ಸಮ್ ಟೈಮ್. ಸೊ ಈಗಲೇ ಹೋಗಿ ಮಾಡೋದು ಐ ಥಿಂಕ್ ಇಟ್ ವಿಲ್ ಬಿ ಟು ಪ್ರಿಮೆಚ್ಯೂರ್. ಐ ಡೋಂಟ್ ನೋ, ಬಟ್ ವಿಲ್ ಫೈಂಡ್ ಔಟ್. ಅದನ್ನ ಯಾವ ರೀತಿ ಮಾಡಬಹುದು ಅನ್ನೋದನ್ನ. ಅಫ್ಕೋರ್ಸ್ ದೇರ್ ಆರ್ ಲಾಟ್ ಆಫ್ ಐಡಿಯಾಸ್. ಎಸ್ಟಾಬ್ಲಿಷ್ ಕಾಂಟ್ಯಾಕ್ಟ್ ಅಲ್ವಾ? We can establish contact and ನಾವು ಸುಮ್ಮನೆ ಹೋಗಿ ಅಲ್ಲಿ CBI ಆಫೀಸ್ಗೆ ನಾವು ಒಂದಷ್ಟು ದಿನ ಹೋಗ್ಬಿಟ್ಟು ಅದ್ರ ಒಳಗೆ ಹೋಗಕ್ಕಾಗಲ್ಲ. ವಿ ಹ್ಯಾವ್ ಟು ಗೋ ವಿತ್ ರೈಟ್ ಕನೆಕ್ಷನ್ಸ್. ಅದನ್ನ ಐ ಆಮ್ ವರ್ಕಿಂಗ್ ಇಟ್ ಔಟ್. ಅದೇ ನಮ್ಗೆ ವಿ ವಾಂಟ್ ಸೆಂಟ್ರಲ್ ಗೌರ್ಮೆಂಟ್ ಅಪ್ರೂವ್ ಆಸ್ ಸೂನ್ ಆಸ್ ಪಾಸಿಬಲ್. ಯಾಕಂದ್ರೆ ಗೌರ್ಮೆಂಟ್ ಏನಾರು ಫ್ಲಿಪ್ ಆಗ್ಬಿಟ್ರೆ ಕರ್ನಾಟಕ ಅಲ್ಲಿ ನಿಮ್ಗೆ ಗೊತ್ತಲ್ಲ ಹೆಂಗಿರುತ್ತೆ ಅಂತ. ಇರ್ಲಿ ಬಿಡಿ, ಆಲ್ ದೋಸ್ ಥಿಂಗ್ಸ್ ವಿ ವಿಲ್ ನಾಟ್ ಡಿಸ್ಕಸ್ ನೌ. ಆಕ್ಚುಲಿ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್. ಇದು ಒಂದು ಆಕ್ಷನ್. ಈಗ ನಮ್ದು 2 to 3 ಆಕ್ಷನ್ ಐಟಮ್ಸ್ ಇದೆ. ಒಂದು, ವಿ ವಿಲ್ ಹ್ಯಾವ್ ಟು ಸಿಟ್ ವಿತ್ ಅಡ್ಮಿನಿಸ್ಟ್ರೇಟರ್, RBI and RCS in formulating an action plan to recast the balance sheet and get a new audit report, a reworked audit report. If not through the court, we have to force these fellows to do it. Idu one. And your new audit report should be in consonance with the actual reality and not in the parallel reality that the people, particularly fraudsters, want to create. ಅಂದ್ರೆ ಇವಾಗ ನಾವು ಫ್ರಾಡ್ಸ್ಟರ್ಗಳು ಯಾವ ರೀತಿ ಬೇಕು ಆ ರೀತಿ ಆಡಿಟ್ ರಿಪೋರ್ಟ್ ಇವಾಗ ಬಂದಿರೋದನ್ನ ತಪ್ಪಿಸಿ ಈ ಆಕ್ಚುಯಲ್ ಫ್ಯಾಕ್ಟ್, ನೈಜ ಸ್ಥಿತಿಯನ್ನ ರೂಪಿಸುವಂತಹ ಹೊಸ ಆಡಿಟ್ ರಿಪೋರ್ಟ್ ಆಗ್ಬೇಕು. ಇದ್ರ ಬಗ್ಗೆ RBI, RCS ಮತ್ತೆ ಅಡ್ಮಿನಿಸ್ಟ್ರೇಟರ್ 3 ಜೊತೆ ನಾವು ಸೇರ್ಕೊಂಡು ಒಂದು ಒತ್ತಡ ತಂದು ಇದನ್ನ ಮಾಡಿಸ್ಬೇಕಾಗಿದೆ. ಇದು ಮೊದಲನೇ ಆಕ್ಷನ್ ಐಟಮ್. ಮತ್ತೆ ಎರಡನೇ, ಮೂಲಕ ಮಾಡ್ಬೇಕಾ? ಇದು ಕೋರ್ಟ್ ಮೂಲಕ ಅದು ಕೋರ್ಟ್ ಮೂಲಕನೂ ಹೋಗ್ಬೇಕು. ಕೋರ್ಟ್ ಮೂಲಕ ಹೋಗ್ಬೇಕು ಅಂದ್ರೆ ಕೋರ್ಟ್ ಮೂಲಕ ಹೋಗ್ಬೇಕು. ಇಲ್ಲ ನಾವು ಡೈರೆಕ್ಟ್ ಅಪ್ರೋಚ್ ಮಾಡಿ ಮಾಡಿಸ್ಬೇಕು ಅಂದ್ರೆ ಅದೊಂದು ಮಾಡಿಸ್ಬೇಕು. ದಿಸ್ ಇಸ್ ಒನ್ ಆಕ್ಷನ್ ಐಟಮ್. ಅಂಡ್ ಸೆಕೆಂಡ್ ಆಕ್ಷನ್ ಐಟಮ್ ಈಸ್ ಅಫ್ ಕೋರ್ಸ್ ಇದು ಏನು ಹೊಸ ಇನ್ವೆಸ್ಟರ್ಸ್ ಯಾರು ಇರ್ತಾರೆ ನೋಡೋಣ. ದಟ್ ಕಮ್ಸ್ ಲೇಟರ್. ಫಸ್ಟ್ ಇದನ್ನ ಮಾಡಬೇಕು. ದಿಸ್ ಇಸ್ ಒನ್ ಆಕ್ಷನ್ ಐಟಮ್. ಅಂಡ್ ಸೆಕೆಂಡ್ ಆಕ್ಷನ್ ಐಟಮ್, ನಮಗೆ ಪೊಲಿಟಿಕಲಿ ಯಾರು ಇನ್ ಆಕ್ಚುಯಲ್ ಟರ್ಮ್ಸ್, ಇನ್ ರಿಯಾಲಿಟಿ, ಇನ್ ಟ್ರೂತ್, ಇನ್ ಆಲ್ ಟ್ರೂತ್ಫುಲ್ನೆಸ್, ಇನ್ ಆಲ್ ಆನೆಸ್ಟಿ ಸಪೋರ್ಟ್ ಮಾಡಿದ್ರು ಅಂತವ್ರನ್ನ ಒಂದು, ಅಂದ್ರೆ ಪರ್ಟಿಕ್ಯುಲರ್ಲಿ ಐ ಆಮ್ ಟಾಕಿಂಗ್ ಅಬೌಟ್ UB ವೆಂಕಟೇಶ್ ಅಂಡ್ ಡಾಕ್ಟರ್ ಶಂಕರ್ ಗುಹಾ, ಇವರಿಬ್ಬರಿಗೆ ಒಂದು ಫೆಲಿಸಿಟೇಷನ್ ಮಾಡಬೇಕು. ಸೋ ದಟ್ ಬಿಕಾಸ್ ದೇ ಆರ್ ಇನ್ ದ ಪೊಸಿಷನ್ ಆಫ್ ಪವರ್, ದೇ ಶುಡ್ ಬಿ ಏಬಲ್ ಟು ಹೆಲ್ಪ್ ಅಸ್ ನೌ. ಅವರ ಒಂದು ಕೆಪಾಸಿಟಿನ ಇಟ್ಕೊಂಡು ಮುಂದೆ ನಾವು ಏನೇನ್ ಕೆಲಸಗಳು ಮಾಡಬೇಕು ಅಂತ ಇದೀವೋ ಅವರ ಒಂದು ಸಹಾಯದಿಂದ ಮುಂದೆ ಹೆಜ್ಜೆ ಇಡುವಂತಹ ಒಂದು ಮಾಡೋದಕ್ಕೆ ಒಂದು ಫೆಸಿಲಿಟಿ. ಅಂಡ್ ಇನ್ ಫ್ಯಾಕ್ಟ್ ಐ ವಿಲ್ ಕಂಪ್ಲೀಟ್ಲಿ ಫೇಲ್ ಇನ್ ಮೈ ಡ್ಯೂಟಿ ಟು ನಾಟ್ ಎಕ್ಸ್ಪ್ರೆಸ್ ಮೈ ಸಿನ್ಸಿಯರ್ ಗ್ರಾಟಿಟ್ಯೂಡ್ ಟು ಒನ್ ಮೋರ್ ಪರ್ಸನ್. He is Mr. G.C. Chandrasekhar. G.C. Chandrasekhar is the most important person in addition to these two. ಯಾರು ನಮ್ಮ ಡಾಕ್ಟರ್ ಶಂಕರ್ ಗುಹಾ ಅವ್ರು ಇರ್ಬೋದು, ಅವರು ಮತ್ತೆ ನಮ್ಮ UB ವೆಂಕಟೇಶ್ ಅವ್ರು ಇರ್ಬೋದು, ಒಬ್ಬೊಬ್ರು ಒಂದೊಂಥರ ಸಾಲಿಡ್ ಕಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಇವ್ರು 3 ಜನನು ನಾವು ಫೆಲಿಸಿಟೇಟ್ ಮಾಡ್ಲೇಬೇಕು. ಇವ್ರು 3 ಜನ ಫೆಲಿಸಿಟೇಟ್ ಮಾಡಿ ಮುಂದಿನ ಆಗು ಹೋಗುಗಳಿಗೆ, ಮುಂದಿನ ನಮ್ಮ ಏನೇನು ಇದಿದೆ ಅದಕ್ಕೆಲ್ಲ ನಾವು ಒಂದು ಅವ್ರು 3 ಜನ ಫೆಲಿಸಿಟೇಟ್ ಮಾಡೋದು, ದಟ್ ಇಸ್ ವೆರಿ ಕರೆಕ್ಟ್ ಅಂಡ್ ಅಪ್ರೋಪ್ರಿಯೇಟ್. But I would say you should go back to the level of DKC and Sidramaya, and also I cannot go and stand in front of DK Shivakumar. I have to take these people's help only. So until and unless I show some gratitude, what is their purpose in coming to me? Allah, take these people's help and go and thank both of them also. Yakandre Sidramaya and DK Shivakumar, because Sidramaya has actually given a statement saying, I met the depositors, a large group of depositors had come and with me anta statement ಕೊಟ್ಟಿದ್ದಾರೆ ಮೀಡಿಯಾಲಿ.
So just thank Okay, them for pushing it to. felicitate ಮಾಡಿ we will renew our support to him so that he supports us in further Correct. endeavors. This is one aspect. Correct. And ಅದ್ ಮಾಡ್ಲೇಬೇಕು, ಹೌದು. second aspect, people, depositors will have to own up their responsibilities. Without that, we will not be able to achieve anything. People will have, depositors, particularly depositors, will have to own up their responsibilities. They will have to shed all their fence sitters should jump to one side, and they have to make it clear. We are no longer going to get any PowerPoint presentations. We are not going to get any big investor investing 2,500 crores, and all those bunkum stories are all gone. They're all gone into the workshop. They are all gone into dustbin. Now, ಅಲ್ಲ, every ಇನ್ನೂ there are any fence sitters, either they are with the depositors, or they are going to rot in eternal hellfire. This is the true story. The problem is there are still There is no some problem. elements. There is no problem. Allala, there are some elements. Chetana, I want to stop you here. After 4 years, even if now they are not realizing, they let them go and burn in hell. I don't worry about them. I want all those fence sitters who are in support of depositors should jump into one fence and support us. Correct. They should jump and support us. That is right. But what is stopping them is that there are some elements. I don't care. I don't worry and I don't care. What is stopping them? I don't want to hear that, and I don't care. Political elements, fraud elements. It goes without saying. I don't care. If they are looking at the welfare of depositors, they should take sides. If they are not willing to support the deposit, they can go to hell. Like I think with a very strong note, I want to close this today's meeting. With this strong message, I want to close this meeting. Thank you one and all for joining today's meeting. Before closing, on the clip, when you go to the politician, the people should be in large numbers. You have to. That goes without saying, sir. That goes without saying. That is exactly my point. Okay. So with that note, we are closing today's meeting. Thank you one and all for joining, and we will soon join again, and we will take more initiatives which will be communicated to you. But once again, don't sit on the fence. You be clear on what you want to do. And thank you very much for joining, and have a wonderful week ahead. Bye. Good night. Okay. Thanks, Harish.